ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸ್ವಸೌಖ್ಯದುಃಖ ಸತ್ಕಾರಣಾಯ ವಿಬುಧಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಮಿವಂ ಸದಾ ಆನಂದತೀರ್ಥಂ ಮಕರಂ ಮದೇ ತಾಪತ್ರಯಾವಹಂ. ದುರ್ವಾದಿಧ್ವಾಂತರಮಯೇ ವೈಷ್ಣವೇಂದೇ ವರೇಂದ್ರವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಜನ್ಮಾದ್ಯಸ್ಯೇತೋನ್ಮಯಾದಿತರತಶ್ಚಾರ್ಯೇಷ್ವವಿಘ್ನಸ್ವರಾಟ್ तेने ब्रह्महृदायादिकवये मुह्यन्ति यं सूरयः. तेजोवारिमृतां यथा विनिमयः यत्र त्रिसर्गो मृषा धाम्ना स्वेन सदा निरस्तपूर्णं सत्यं परं धीमहि. सृष्टिस्थित्यप्ययेहाद्विषिततमो बन्धमोक्षश्च यस्मात् अस्य श्री ब्रह्मरुद्रद्वीषतत्त्वात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुर्भगवश्चिन्तयेतं महान्तम्. अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम्. कृष्णाय वासुदेवाय हरे परमात्मने प्रणतक्लेशनाशाय गोविंदाय नमो नमः. श्री कृष्णाय नमः. हरे नमः. ಶ್ರೀಕೃಷ್ಣ ಅವತಾರ ಮಾಡಿ ಸ್ವಾಮಿ ಎಲ್ಲರನ್ನು ಉದ್ಧಾರ ಮಾಡಿದ್ದಾನೆ. ರುಕ್ಮಿಣೀ ದೇವಿಯರನ್ನು ಸತ್ಯಭಾಮಾದೇವಿಯರನ್ನು ವಿವಾಹ ಮಾಡಿದ್ದಾನೆ. ಅಷ್ಟಮಹಿಷಿಯರು ಕೃಷ್ಣನ 8 ಜನ ಅವರೆಲ್ಲರನ್ನೂ ಕೂಡ ವಿವಾಹ ಮಾಡಿಕೊಂಡ ಭಗವಂತ ಇನ್ನು ಬಂಧನದಲ್ಲಿದ್ದಂತಹ 16,000 ಕನ್ನಿಕೆಯರನ್ನು ವಿವಾಹ ಮಾಡಿಕೊಂಡಿದ್ದಾನೆ. ಏನು ಭಗವಂತನ ಒಂದು ಲೀಲಾ ಬಹಳ ಅದ್ಭುತವಾದದ್ದು ಶ್ರೀಕೃಷ್ಣ ಲೀಲಾ. ಹಾಗೆ ಇದ್ದಾಗ ಪಾಂಡವರು ಕಷ್ಟಪಡುತ್ತಿರುವುದನ್ನು ನೋಡಿದ ದ್ರೌಪದಿಯ ಸ್ವಯಂವರದಲ್ಲಿ ಕುಂತಿ ಪಾಂಡವರಿಗೆ ಕೃಷ್ಣನನ್ನು ಪರಿಚಯ ಮಾಡಿಕೊಡು. ಅಲ್ಲಿಯ ತನಕ ಅವರ ಜವಾಬ್ದಾರಿ ತುಂಬ ಇದೆ. ಅಲ್ಲಿಂದ ಮುಂದಕ್ಕೆ ಭಗವಂತನೇ ಕಾಪಾಡಿದ. ಎಷ್ಟೆಷ್ಟು ಬಗೆಯಲ್ಲಿ ಪಾಂಡವರನ್ನು ಕೌರವರ ಪೀಡೆಯಿಂದ ತಪ್ಪಿಸಿ ಕೌರವರನ್ನು ರಕ್ಷಣೆ ಮಾಡಿ ಪಾಂಡವರನ್ನು ರಕ್ಷಣೆ ಮಾಡಿದ್ದಾನೆ ಭಗವಂತ. ಹಾಗೆಯೇ ಎಲ್ಲಿ ಅರಗಿನ ಮನೆಯಲ್ಲಿ ಕಳಿಸಿ ಉರಿ ಕೊಡುವುದಕ್ಕೆ ಬೆಂಕಿ ಇಟ್ಟಾಗ ಕಳಿಸಿದವರು ಏನು ಮಾಡ್ಕೊಂಬಂದರು ಪಾಂಡವರು? ದ್ರೌಪದಿಯನ್ನು ವಿವಾಹ ಮಾಡಿಕೊಂಡು ವಿಜೃಂಭಣೆಯಿಂದ ಬಂದರು. ಹಾಳಾಗಲಿ ಅಂತ ಮಾಡಿದ್ರು ಕೌರವರು. ಊರಿಗೆ ಬಂದದ್ದು ಸಂತೋಷವಾಗಿ ಬಂದರು, ಲಗ್ನ ಮಾಡಿಕೊಂಡು. ಏನು ಭಗವಂತನ ಮಹಿಮೆ! ಅಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಕಪಟ, ಮೋಸ, ಜೂಜು, ಪಾಂಡುನಂದನರ ಹುಟ್ಟುವುದು ಅಕ್ಷಯವಾಗಲಿ. ಪುನಃ ಎಲ್ಲಿದ್ದಾರೆ ಇವರು ನೋಡ್ಕೋಬೇಕಾಯ್ತು ಮನಸ್ಸಿನಲ್ಲಿ ಭಗವಂತನಿಗೆ. ಅದು ಸತ್ಯಭಾಮಾದೇವಿಯರ ಹತ್ತಿರ ಅವನು ಪಗಡೆ ಆಡ್ತಾ ಇರ್ತಾನೆ. ಆಗ ಇದ್ದಕ್ಕಿದ್ದಂತೆಯೇ ನಕ್ಕಬಿಟ್ಟ. ಅದಕ್ಕಂತಾರೆ ಯಾವಳೋ ಸುಳಿದಳು ಮನದಲ್ಲಿ ಅಂತಾರೆ. ಯಾರಿಗೆ ಕೈಯನ್ನು ಮುಟ್ಟಿದ ಅಭಯ ಕೊಟ್ಟ ಅಲ್ಲಿಂದಲೇ ಪಾಂಡುನಂದನರ ಹುಟ್ಟುವುದು ಅಕ್ಷಯವಾಗಲಿ ಸತಿ ದ್ರೌಪದಿ ದೇವಿಗೆ. ಆನಂತರ
ನಂತರ ಬರಲೇ ಇಲ್ಲ. ಅರಣ್ಯಕ್ಕೆ ಹೋಗಲೇಬೇಕಾಗಿ ಬಂತಿದ್ರು. ಹೊರಟರು ಅರಣ್ಯಕ್ಕೆ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಪರಮಾತ್ಮ ತಾನು ಅವನ್ನೆಲ್ಲ ಸಂತೈಸಬೇಕಾಗಿದೆ. ಅದಕ್ಕಾಗಿ ಅದೆಷ್ಟು ಸಲ ಬಂದಿದ್ದಾನೋ ದ್ವಾರಕೆಯಿಂದ ದ್ವೈತವನ ಕಾಮ್ಯಕವನಕ್ಕೆ. ದ್ವೈತವನ ಕಾಮ್ಯಕವನಕ್ಕೆ ಬಹಳ ಬಾರಿ ಬಂದಿದ್ದಾನೆ. ಪಾಂಡವರನ್ನು ಸಮಾಧಾನಪಡಿಸಿದ್ದಾನೆ. ದ್ರೌಪದಿ ತುಂಬ ಶೋಕಪಟ್ಟಳು. ರುಕ್ಮಿಣಿ ಸತ್ಯಭಾಮೆಯನ್ನೆಲ್ಲ ಕರ್ಕೊಂಡ್ಬಂದಿದ್ದ ಕಾಡಿಗೆ. ಆಗ ಶೋಕ ಪಡುತ್ತಿದ್ದ ದ್ರೌಪದಿಯನ್ನು ಅಳಬೇಡಮ್ಮ, ಅಳಬೇಡ ಸುಮ್ಮನೆ. ಕೃಷ್ಣ ಹೇಳ್ತಾನೆ, ಇವತ್ತು ನೀನೇನು ಒಂದು ಹನಿ ನೀರು ಕಣ್ಣೀರು ಸುರಿಸ್ತಾ ಇದೆಯಾ, ಅವರ ಗಂಡಂದಿರನ್ನೆಲ್ಲ ಕೊಲ್ಲಿಸಿ ಅವರೆಲ್ಲ ಇದರ 100 ಪಟ್ಟು ಕಣ್ಣೀರು ಹರಿಬೇಕು. ಹಾಗೆ ನಾನು ಮಾಡ್ತೀನಿ ಅಂತ ಕೌರವರನ್ನೆಲ್ಲ ಕೊಲ್ಲಿಸಿ ಶತಕಂಪನಿಗಳ ಮೂಡುವೆನು ಅವರ ಮನದಲ್ಲಿ. ಶತಕಂಪನಿ, ನೀನೇನು ಕಣ್ಣೀರು ಸುರಿಸ್ತಿದೆಯಾ ಅದರ 100ರಷ್ಟು ಕಣ್ಣೀರು ಅವ್ರು ಸುರಿಸ್ಬೇಕು. ಹಾಗೆ ಮಾಡ್ತೀನಿ. ಸುಮ್ಮನೆ ಚಿಂತೆ ಮಾಡಬೇಡ, ಅಳಬೇಡ, ಸಮಾಧಾನ ಮಾಡ್ಕೋ ಅಂತ ದ್ರೌಪದಿಗೆ ತಂಗಿ ನೀನು ಸುಮ್ಮನೆ ಮುಂದ ಭಾವಮೈದುನರು ಅಂದ್ಕೊಂಡ್ರು. ಇವರೆಲ್ಲ ಹೌದು ಸೋದರಮಾವನ ಮಕ್ಕಳು, ಸೋದರತ್ತೆಯ ಮಕ್ಕಳು ಇವರೆಲ್ಲ. ಅವನು ಸೋದರ ಮಾವನ ಮಗ ಕೃಷ್ಣ. ಅಷ್ಟು ವಿಶ್ವಾಸ ಪಾಂಡವರಲ್ಲಿ. ಹೀಗೆ ಅನೇಕ ಬಾರಿ ಬಂದರು. ಆ ಬಂದಾಗ ಅಲ್ಲೇನಾಗಿದೆ, ಸೂರ್ಯನನ್ನು ಕರೆಸಿದ ಕೃಷ್ಣ. ಸೂರ್ಯ ಬಂದ, ಏನಾಗಬೇಕಾಗಿದೆ, ನಮ್ಮ ಪಾಂಡವರು ಅರಣ್ಯದಲ್ಲಿದ್ದಾರೆ, ಕಾಡಿನಲ್ಲಿ. ಅವರಿಗೆ ಊಟಕ್ಕೆ ಬೇಕಾಗಿದೆ ವ್ಯವಸ್ಥೆ. ಅಕ್ಷಯ ಪಾತ್ರೆ ಕೊಡೋಕ್ಕೆ ಏನು ಆದೇಶ ಬಂತು. ಸೂರ್ಯ ಕೃಷ್ಣನ ಮಾತಿನಂತೆ ಅಕ್ಷಯ ಪಾತ್ರೆಯನ್ನು ಕೊಟ್ಟ. ಅಕ್ಷಯ ಪಾತ್ರೆಯ ಅನ್ನ ಬರ್ತಲೇ ಇದೆ. ಒಂದಾದ ದ್ರೌಪದಿಯ ಊಟ ಆಗುವ ತನಕ ಬರುತ್ತೆ. ದ್ರೌಪದಿ ಊಟ ಆದಮೇಲೆ ನಿಂತು ಇಷ್ಟು ಜನಕ್ಕೆ ಅವರು ಅನ್ನದಾನ ಮಾಡ್ತಾ ಇದ್ದಾರೆ. ಬಹಳಷ್ಟು ಮಂದಿ ಅಷ್ಟು ಜನ ಅನ್ನದಾನ ಮಾಡ್ತಾ ಇದ್ರಲ್ಲ. ಹಾಗೆಯೇ ಅಕ್ಷಯ ಪಾತ್ರೆಯ ಅನ್ನ ಆಗ್ತಾ ಇದೆ. ಅಷ್ಟು ಹೊತ್ತಿಗೆ ಅರಣ್ಯದಲ್ಲಿ ಪಾಂಡವರು ಅಲ್ಲಿಯೇ ವಾಸ ಮಾಡ್ತಿದ್ದಾರೆ. ಸೌಗನ್ಯಿಕಾ ಪುಷ್ಪವನ್ನು ತರಲು ಭೀಮಸೇನ ದೇವರು ಹೋಗಿದ್ದಾರೆ. ಗಚ್ಚನ್ ಸೌಗಂಧಿಕಾರ್ಥಂ ಪತಿ ಸ ಹನುಮತಃ ಪುಚ್ಛಮಚ್ಚಸ್ಯ ಭೀಮಃ ಪ್ರೋದ್ಧರ್ತುಂ ನಾಶಕತ್ಸ ತ್ವಂ ಮರುಷ ಭೀಷಯಾಮಾಸ ಚೇತಿ. ಸೌಗಂಧಿಕಾ ಪುಷ್ಪ ತರಲು ಹೋಗಿ ತಗೊಂಬಂದರು, ದ್ರೌಪದಿಗೆ ಕೊಟ್ಟರು. ಅರ್ಜುನ ಹೋಗಿ ರುದ್ರದೇವರೊಡನೆ ಹೋರಾಡಿದ. ರುದ್ರದೇವರನ್ನು ಗೆದ್ದು ಅಲ್ಲಿ ಏನು ತತ್ತಿದ್ದಾನೆ, ಸ್ವಾಮಿ ಅರ್ಜುನ ಪಾಶುಪತಾಸ್ತ್ರವನ್ನು ತೆಗೆದುಕೊಂಡು ಬಂದ. ಎಲ್ಲ ಗೊತ್ತಾಗ್ತಾ ಇದೆ ಕೃಷ್ಣನಿಗೆ, ಪ್ರತಿಯೊಂದು ಗೊತ್ತಾಗ್ತಾ ಇದೆ. ಪಾಶುಪತಾಸ್ತ್ರ, ಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ತಂದಿದ್ದಾನಲ್ಲ ಅರ್ಜುನ. ಎಷ್ಟು ಖ್ಯಾತಿ ಅಲ್ಲ, ಎಷ್ಟು ಪ್ರಖ್ಯಾತವಾಗಿ. ಆಗ ಅಷ್ಟು ಹೊತ್ತಿಗೆ ಭೀಮಾರ್ಜುನರು ಈಗ ಕಾರ್ಯ ಮಾಡಿಕೊಂಡ್ರು. ಭಗವಂತ ಅಲ್ಲಿಯೇ ಇದ್ದಾನೆ. ಹಾಗೆ ಇದ್ದಾಗ ಇನ್ನೊಮ್ಮೆ ಬಂದ. ದ್ವೈತವನ ಕಾಮ್ಯಕವನಕ್ಕೆ ಅನೇಕ ಸಲ ಬರ್ತಿರ್ತಾನೆ ಪಾಂಡವರಿರೋ ಕಡೆಗೆ. ಅವರಿರೋ ಕಡೆಗೆ ಬಂದವರು ಕ್ಷೇಮ ವಿಚಾರಿಸ್ತಾನಲ್ಲ ಭಗವಂತ. ಅದು ಒಂದು ಹಾಡಿದೆ ನೋಡಿ, ಕಾಗದ ಬಂದಿದೆ ಕಮಲನಾಭನದು. ಹಲೋ ಹಲೋ ಹೊರಟಿಯ ಗೊತ್ತಾಗುತ್ತೆ ತಾನೆ. ಹತ್ರ ಒಂದು ಫೋನ್ ಮಾಡಬೇಕು. ಆ ಪಾರ್ಕಿಂದ ನೀರ ಬರಬೇಕಷ್ಟೇ. ಕಾಗದ ಬಂದಿದೆ ಕಮಲನಾಭನದು, ಕಾಗದವ ಓದಿಕೊಂಡು ಕಾಲವ ಕಳೆಯಿರೋ ಅಂತ. ಪರಮಾತ್ಮನೇ ಕ್ಷೇಮಕ್ಕೆ ಕಾಗದ ಬರೋದ್ರೆ ಅದಕ್ಕಿಂತ ನಮ್ಮ ಅದೃಷ್ಟ ಇದ್ದೇನೆ. ದೇವರೇ ವಿಚಾರಿಸ್ಕೊಂಡ್ರೆ ಯೋಗಕ್ಷೇಮ, ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ, ಏನು ತೊಂದರೆ ಇಲ್ವಾ, ಏನಿದೆ ಮಾತು. ಹಾಗೆ ಪರಮಾತ್ಮನೇ ವಿಚಾರಿಸ್ಕೊತಾ ಇದ್ದಾನೆ ಇವರ ವಿಚಾರವನ್ನು ಭಗವಂತ. ಅವರು ದ್ವೈತವನದಲ್ಲಿದ್ದರೂ ಕೂಡ, ಅರಣ್ಯದಲ್ಲಿದ್ದರೂ ಕೂಡ ಸಂತೋಷವಾಗಿದ್ದಾರೆ.
ಕಾಡಿನಲ್ಲಿದ್ದರೂ ಸಂತೋಷ, ಇನ್ನೇನಾಗಿರ್ಬೇಡ ಇವರಿಗೆ, ಕಾಡಿನಲ್ಲಿ ಎಲ್ಲರೂ ಸಂತೋಷ ಬೇಕಾಗುತ್ತೆ. ವನವಾಸ 4 ಅಕ್ಷರ, ಅದನ್ನು ಅನುಸರಿಸಿದವರಿಗೆ ಗೊತ್ತು, ವನವಾಸ ಪಟ್ಟವರಿಗೆ ಗೊತ್ತು ವನವಾಸ 4 ಅಕ್ಷರ. ಆಗ ಸ್ವಾಮಿ ಹೀಗೆಯೇ ಇದ್ದಾಗ ಪಾಂಡವರ ಚಿಂತನೆಯನ್ನೇ ಮಾಡ್ತಾ ಇದ್ದಾರೆ. ಯಾವ ರೀತಿ ಪಾಂಡವರು ಒಳ್ಳೇದು ಮಾಡಲಿ, ಕಷ್ಟಪಡ್ತಾ ಇದ್ದಾರೆ, ನ್ಯಾಯವಂತರು ಕಷ್ಟಪಡ್ತಾ ಇದ್ದಾರಲ್ಲ. ಕೌರವರನ್ನು ಸುಟ್ಟು ಬಿಡಲೆ ಅಂದ್ಕೊಂಡ, ಬೇಡ, ಇಷ್ಟು ಬೇಗ ಅವರು ಸಾಯೋದು ಬೇಡ. ಕೌರವರು ಭಗವಂತ ಸುಟ್ಟು ಬಿಡ್ಬೋದಾಗಿತ್ತು, ದುರ್ಯೋಧನಗಳಿಲ್ಲ. ಅವನು ಏನು ತೊಂದರೆ ಕೊಡ್ತಾರೋ ಕೊಡಲಿ, ಆ ತೊಂದರೆ ಎಲ್ಲವನ್ನೂ ಕೂಡ ಪಾಂಡವರು ಸಹಿಸಲಿ. ಲೋಕದಲ್ಲಿ ಪಾಂಡವರ ಖ್ಯಾತಿ ಬಲವಾಗಲಿ. ಇವತ್ತು ಪಾಂಡವರ ಕಥೆ ಓದ್ತೀವಿ, ಪಾಂಡವರನ್ನು ಹೊಗಳ್ತೀವಿ, ಪಾಂಡವರು ಕಷ್ಟಪಟ್ಟಿರೋದಕ್ಕೆ ಮರುಕ ಪಡ್ತೀವಿ. ಕೌರವರ ಬಗ್ಗೆ ಯಾರೂ ದುಃಖ ಪಡಕ್ಕೆ ಹೋಗಲ್ಲ. ಪಾಂಡವರಲ್ಲಿರ್ತಕ್ಕಂತಹ ಸತ್ಯ, ಧರ್ಮ, ನ್ಯಾಯ, ನಿಷ್ಠೆ, ಸತ್ಯವನ್ನು ಬಿಟ್ಟವರಲ್ಲ, ಧರ್ಮವನ್ನು ಬಿಟ್ಟವರಲ್ಲ ಪಾಂಡವರು. ಅದನ್ನು ನೋಡ್ತಾ ಇದ್ದಾನೆ ಭಗವಂತ. ಅದಕ್ಕೋಸ್ಕರವಾಗಿ ಪಾಂಡವರ ಕಷ್ಟ ಬಂದರೂ ಕೂಡ ತಾನು ಸಹಿಸಿಕೊಂಡು ಸುಮ್ಮನೆ ಇದ್ದಾನೆ. ಪಾಂಡವರಿಗೆ ಕಷ್ಟ ಬಂದರೂ ಕೂಡ ಹಾಗೆ ಇದ್ದಾನಲ್ಲ. ಆದರೆ ಆ ಕಷ್ಟವನ್ನು ಸಹಿಸಿಕೊಳ್ಳುವ ಶಕ್ತಿ ಕೊಡ್ತಾನೆ, ಅದು ದೊಡ್ಡದಲ್ಲವೇ? ಅದಕ್ಕೆ ಬರೋದು, ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ಬಂದಿರಲಿ. ಅವನ ದಯೆ ಒಂದಿದ್ದು ಬಿಟ್ಟರೆ ಏನು ಬೇಕಾದ್ರೂ ಬರಲಿ ನಿಭಾಯಿಸ್ಬೋದು. ಹಾಗೆ ಪಾಂಡವನಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಎಲ್ಲ ಹಂತದಲ್ಲಿಯೂ ಕೂಡ. ಪಾಂಡವರಿಗೆ ಕೆಡಕಾಗಬಾರದು, ಪಾಂಡವರು ಸೋಲಬಾರದು, ಇದೆಲ್ಲ ಮಾಡ್ತಾ ಇದ್ದಾನೆ. ದೂರ್ವಾಸರು ಇಂಥ ಋಷಿಗಳ್ರಿ ದೂರ್ವಾಸರು. ರುದ್ರದೇವರೇ ದೂರ್ವಾಸರು. ರುದ್ರದೇವರೇ ಬೇರೆ ಯಾರು ಅಲ್ಲ. ಮಹಾಕೋಪ, ತಾಪ, ಉದ್ವೇಗ. ಇತಿಹಾಸದ ಪುಟಗಳಲ್ಲಿ ಯಾವ ಸ್ವಾಮಿಗಳಿಗೂ ಅಷ್ಟೊಂದಿಲ್ಲ. ಅವರೇನು ಮಾಡಬೇಕು, ಇದ್ದಕ್ಕಿದ್ದ ಹಾಗೆಯೇ ದುರ್ಯೋಧನನ ಆಸ್ಥಾನಕ್ಕೆ ಬಂದ್ಬಿಡುತ್ತೆ. ದುರ್ಯೋಧನನ ಸಭೆ ಆ ಮನೆಗೆ ಬಂದು, ಅರಮನೆಗೆ ಬಂದು ಒಂದು ಚಾತುರ್ಮಾಸ್ಯ ಪೂರ್ತಿ ಇದ್ರು. ಹಿಂದಿನ ಕಾಲದಲ್ಲಿ ಚಾತುರ್ಮಾಸ್ಯ ಅಂದರೆ 4 ತಿಂಗಳ ಕಾಲ ಪೂರ್ತಿ ಒಂದೇ ಕಡೆ ಇರಬೇಕು. 4 ತಿಂಗಳ ಮೊದಲು ಸಂಕಲ್ಪ ಮಾಡಬೇಕು. ಪ್ರಥಮ ಏಕಾದಶಿ ಸಂಕಲ್ಪ ಮಾಡಿ ಅಲ್ಲೆಲ್ಲ ಚಾತುರ್ಮಾಸ್ಯನ ಅಲ್ಲೇ ಕುಳಿತು ಆ ಕ್ಷೇತ್ರವನ್ನು ಬಿಟ್ಟು ಈಚೆಗೆ ಬರೋ ಹಾಗಿಲ್ಲ. ಭಾದ್ರಪದ ಶುದ್ಧ ಹುಣ್ಣಿಮೆ ಈಗ ಬರ್ತಾ ಇದ್ದಾರೆ. ಆಗವಾಗ ಬರಬೇಕಾಗಿತ್ತು ಉತ್ಥಾನ ದ್ವಾದಶಿ, ಚಾತುರ್ಮಾಸ್ಯ ಮುಗಿಯುತ್ತಲ್ಲ, ಆಮೇಲೆ ಸೀಮೋಲ್ಲಂಘನ ಮಾಡಬೇಕು. ಸೀಮೆಯನ್ನು ಬಿಟ್ಟು ಈಚೆಗೆ ಬರೋದು, ಬೌಂಡ್ರಿ ಬಿಟ್ಟು ಈಚೆಗೆ ಬರೋದು, ಅದಂತ ಬರ್ತಿರಲಿಲ್ಲ 4 ತಿಂಗಳ ಕಾಲ. ಅದಾದಮೇಲೆ ಸ್ವಲ್ಪ ಕಡಿಮೆ ಬಂತು, ಈಗ 45 ದಿವಸಕ್ಕೆ ಓದಿದೆ. ಇವಾಗ ಆಷಾಢ ಶುದ್ಧ ತ್ರಯೋದಶಿ ಕೊನೆಯ ದಿನ ಕೂತ್ಕೊಳ್ಳೋಕ್ಕೆ, ಚಾತುರ್ಮಾಸಕ್ಕೆ ಕೂತ್ಕೋತಾರೆ. ಭಾದ್ರಪದ ಶುದ್ಧ ಹುಣ್ಣಿಮೆ ಅನಂತ ಪದ್ಮನಾಭ ವ್ರತ 4ನೇ ದಿವಸ ಎದ್ದು ಬಿಡ್ತಾರೆ ಚಾತುರ್ಮಾಸ. ಈಗಿನ ಕಾಲದಲ್ಲಿ ಬಂದಿರೋದೇ ಹಾಗೆ. ಆಗ ಏನಾಯಿತು, ಚಾತುರ್ಮಾಸ್ಯ ಪೂರ್ತಿ ಕಳೆದಿದ್ದಾರೆ ಯಾರು, ದೂರ್ವಾಸರು. ದುರ್ಯೋಧನನ ಮನೆಯಲ್ಲಿ ಏನು ವೈಭವ ನಡೆಸಿದಾನೆ, ಏನವನು ವೈಭವ ಕೇಳಬೇಕೆ, ಎಲ್ಲ ಆಸ್ತಿಯೂ ಸೇರಿದೆ, ಎಲ್ಲ ಸಂಪತ್ತು ಅವನಲ್ಲಿದೆ, ಮಾಡ್ತಾ ಇದ್ದಾನೆ ದುರ್ಯೋಧನ. ಆಗ ಏನಾಯಿತು, ದೂರ್ವಾಸರು ಹೊರಡೋ ದಿನ ಫಲಮಂತ್ರಾಕ್ಷತೆ ಕೊಡ್ತಾರಲ್ಲ. ಫಲಮಂತ್ರಾಕ್ಷತೆ ಕೊಡೋದು ಯಾವಾಗ, ಅವರ ಅನುಗ್ರಹ ಹೊರಡೋ ದಿನ ನೋಡಿ, ಜ್ಞಾಪಕ ಬರ್ತಾ ಇದೆ, ಬಂದಾಗ ಹೇಳ್ಬಿಡ್ತೀನಿ. ಉತ್ತರಾರಾಧನೆ ಅಂತ ಬರುತ್ತಲ್ಲ. ಆರಾಧನೆ ಅಂದರೆ ಆರಾಧನೆ ಅಂತ ಹೇಳಿದ್ರೆ ಜ್ಞಾನಿಗಳು, ತಪಸ್ವಿಗಳು, ಯತಿಗಳು, ಸನ್ಯಾಸಿಗಳು ಅವ್ರಿಗೇನು ಯಾವಾಗಲೂ ಸದಾ ಜಪ ಮಾಡ್ತಿರ್ತಾರೆ. ಆ ಜಪವನ್ನು ಸ್ವಲ್ಪ ನಿಲ್ಲಿಸಿ ಭಕ್ತರ ಕಡೆಗೆ ಮುಖವನ್ನು ಮಾಡ್ತಾರೆ. ನಮ್ಮ ನೋಡ್ತಾರೆ ಅವಾಗ ಆರಾಧನೆ ದಿನ. ಅದಕ್ಕೆ ಅಷ್ಟು ಚೆನ್ನಾಗಿ ಕಾಣೋದು. ಪ್ರತಿನಿತ್ಯ ಬೃಂದಾವನ ಒಂದು ರೀತಿ ಇರುತ್ತೆ, ಆರಾಧನೆ ದಿನ ವಿಶೇಷವಾಗಿರುತ್ತೆ. ಅದು ಮಧ್ಯಾರಾಧನೆ. ನಾಳೆ ಆರಾಧನೆ ಬರ್ತಾ ಇದೆ, ಭಕ್ತರು ತುಂಬ ಬರ್ತಾರೆ, ನನ್ನ ನೋಡ್ತಾರೆ, ಸಿದ್ಧವಾಗುವುದು. ಅಥವಾ ಬೇಗ ಮಾಡ್ಕೊಂಡ್ಬಿಡ್ತಾರೆ ಅವರು ತಪಸ್ಸುಗಳು. ಅದು ಪೂರ್ವಾರಾಧನೆ. ಮಧ್ಯಾರಾಧನೆ ಅವರ ದರ್ಶನ, ಎದ್ದು ಬರುತ್ತಾರೆ ನೋಡೆ, ಬೃಂದಾವನದಿಂದ ಎದ್ದು ಬರುತ್ತಾರೆ ನೋಡಿ, ತಿದ್ದಿ ಹಚ್ಚಿದ ನಾಮ 12 ನಾಮ. ಅದಾಗಿ ಆರಾಧನೆ.
ಉತ್ತರಾರಾಧನೆ ಅಂದ್ರೇನು? ಅವರು ಸ್ವಾಮಿಗಳಾದರೂ ಹೊರಡೋ ದಿನ ಆಶೀರ್ವಾದ ಮಾಡಿ ಫಲಮಂತ್ರಾಕ್ಷತೆ ಕೊಡ್ತಾರಲ್ಲ, ಅದು ಉತ್ತರಾರಾಧನೆ. ಆರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ. ಏನು ಆರಾಧನೆ ಆಗಿದೆ, ಆರಾಧನೆ ಮಾಡಿದ್ದೇನೆ. ಚಾತುರ್ಮಾಸ ಪೂರ್ತಿ ದೂರ್ವಾಸರ ಆರಾಧನೆ ಆಗಿದೆ. 4 ತಿಂಗಳು ಕಳೆದ ಬಳಿಕ ಹೊರಡಬೇಕಲ್ಲ ಸ್ವಾಮಿಗಳು, ದೂರ್ವಾಸರು. ಬಾರೋ ದುರ್ಯೋಧನ, ನಿನ್ನ ಕಡಿಯೋನೆಲ್ಲ ಕರೆಯೋ, ನಾನು ಫಲಮಂತ್ರಾಕ್ಷತೆ ಕೊಡ್ತೀನಿ, ನಿಮ್ಮನ್ನು ತಗೊಳ್ಳೋ, ಕಾಲ ಕೊಡು. ಎಲ್ಲರೂ ಇಸ್ಕೊಂಡ್ರು. ಅದರಲ್ಲಿ ಕೊನೆಯಲ್ಲಿ ಬಂದ ದುರ್ಯೋಧನ ಪಡೆಯೋದಕ್ಕೆ 2 ಕೈ ಬಿಟ್ಟದ ಕೊಟ್ಟರು ಫಲವನ್ನು. ಹೇಳ್ತಾ ಇದ್ದಾರೆ, ಇಷ್ಟು 4 ತಿಂಗಳ ಕಾಲ ಇಷ್ಟು ಚೆನ್ನಾಗಿ ನನ್ನನ್ನು ನೋಡ್ಕೊಂಡಿಯೋ, ಎಲ್ಲೂ ಹೀಗಾಗಿರಲ್ಲ ಕಣೋ ದುರ್ಯೋಧನ. ತುಂಬ ಸಂತೋಷವಾಯ್ತಪ್ಪ ನನಗೆ. ನಿನಗೇನು ಬೇಕು ವರ ಕೇಳು, ನಾನು ಕೊಡ್ತೀನಿ ಎಂದರು ಸ್ವಾಮಿಗಳು. ದೂರ್ವಾಸರು ಅಷ್ಟು ಬೇಕಾಗಲೇ ಯೋಚನೆ, ಅವನಿಗೇನೇ ಕ್ರಿಮಿನಲ್ ಮೈಂಡು ದುರ್ಯೋಧನದ್ದು. ಆಗ ಇವರು ತುಂಬ ಕೋಪಿಷ್ಟರು. ಇವರನ್ನು ಯಾಕೆ ನಮ್ಮ ಪಾಂಡವರ ಬಳಿ ಕಳಿಸಬಾರ್ದು? ಅಕ್ಷಯ ಪಾತ್ರೆಯ ಅನ್ನ ಮುಗಿದಿರಬೇಕು, ಬೇಕಾದಷ್ಟು ಶಿಷ್ಯರನ್ನೇ ಹೋಗಬೇಕು, ಊಟ ಸಿಕ್ಕಬಾರದು, ಪಾಂಡವರಿಗೆ ಶಾಪ ಕೊಡಬೇಕು, ಪಾಂಡವರು ಸುಟ್ಟು ಹೋಗಬೇಕು. ಇದು ಪ್ಲ್ಯಾನ್ ದುರ್ಯೋಧನ. ಅಷ್ಟು ಬೇಗ ಹೇಳ್ತಾ ಇದ್ದಾನೆ. ಇಷ್ಟು ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡ, ಬಾಯಿನಲ್ಲಿ ಹೇಳ್ತಾ ಇದ್ದಾನೆ, ಸ್ವಾಮಿ ನಮ್ಮ ಧರ್ಮರಾಜ ಒಳ್ಳೊಳ್ಳೆಯವನು, ತುಂಬ ಸಾತ್ವಿಕ, ಧರ್ಮವಂತ, ಆಚಾರವಂತ. ಅವನು ಅರಣ್ಯದಲ್ಲಿದ್ದಾನೆ. ನಿಮ್ಮನ್ನು ನೋಡಿದ್ರೆ ಬಲು ಖುಷಿ ಪಡ್ತಾನೆ. ತಾವು ಹೋಗಿ ಸುಮಾರು ನಿಮ್ಮ ಶಿಷ್ಯರನ್ನೆಲ್ಲ ಕರ್ಕೊಂಡು ಹೋಗಿ ಊಟ ಮಾಡ್ಕೊಂಡು ಬರ್ಬೇಕು ಸ್ವಾಮಿ ಅಂತ ಮೇಲೆ ಒಳಗಾದ ಮೇಲೆ ಈ ಮಾತು. ಅದಕ್ಕೆ ದೂರ್ವಾಸರು, ಇವತ್ತು ಗೊತ್ತಾಯ್ತು ಅವ್ರಿಗೆ, ಗೊತ್ತಾಗ್ತಲೇ ಇರುತ್ತಾ? ದೂರ್ವಾಸರಿಗೂ ಪಾಂಡವರಿಗೂ ಸಂಬಂಧ ಏನು? ದೂರ್ವಾಸರ ವರದಿಂದಲೇ ಹುಟ್ಟಿರೋದವರು ಕುಂತಿಯಲ್ಲಿ, ದೂರ್ವಾಸರ ವರದಿಂದ. ಅದು ಗೊತ್ತಾಗಬೇಡ್ರೆ ಆಗ ಅನ್ಕೋತಾನೆ, ಅಯ್ಯೋ ಅವಿವೇಕಿ, ಈ ವರವೇನು ನೀನು ಕೇಳೋದು? ಇನ್ನೇನು ಬೇಕಾದ್ರೂ ಕೇಳ್ಬೋದಾಗಿತ್ತಲ್ಲೋ ಅಂತ ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ದೀನಿ, ಆಯಿತು ಹೋಗ್ತೀನಿ. ಇದು ದೂರ್ವಾಸ ಹೊರಟರು. ಯಾರ ಬಳಿಗೆ? ಪಾಂಡವರ ಬಳಿಗೆ. ಮಧ್ಯಾಹ್ನ ಸುಮಾರು 3 ಗಂಟೆ ಇದೇ ಸಮಯ. ಈ ಸಮಯಕ್ಕೆ ಯಾರು ನೆಂಟರು ಬಂದ್ಬಿಟ್ಟು ಕೆಲವರು ಬರ್ತಾರೆ. ಅದೇ ಸಮಯ. ಇತ್ಲಾಗೆ ತಿಂಡಿ ಮಾಡೋ ಹಾಗಿಲ್ಲ, ಅಡುಗೆ ಮಾಡೋ ಹಾಗಿಲ್ಲ, ಬೆಳಗಿನ ಅಡುಗೆ ಮುಗಿದು ಹೋಗಿರುತ್ತೆ. ಏನು ಮಾಡಬೇಕಂತ ಸಂದರ್ಭ ಇಲ್ಲ, ಬರ್ತೀನಿ ಅಂತ ಈಗೇನು ಬೇಕಾದ್ರೆ ಫೋನ್ಗಳೆಲ್ಲ ಬಂದಿವೆ, ಅದು ಮಾಡಲ್ಲ. ಇಲ್ಲ ಬೆಳಗ್ಗೆನೇ ತಿಳಿಸಲ್ಲ, ಹೀಗೆ ಬರ್ತಿದ್ದೀವಿ ನಾವು ಅಂತ. ಇದ್ದಕ್ಕಿದ್ದಾಗೆ ಮಧ್ಯಾಹ್ನ 3-3:30 ಗಂಟೆ ಹೊತ್ತಿಗೆ ಬಂದುಬಿಟ್ರೆ ಏನು ಮಾಡ ಒಂದೇ ಬಿಟ್ಟರು ದೂರ್ವಾಸರು. ಏನು ಪಾಂಡವರಾದ ಸಂತೋಷ ಅಷ್ಟಿಷ್ಟಲ್ಲ. ಆಶ್ರಮ ಅದರಲ್ಲಿದ್ದಾರೆ ಅರಣ್ಯದಲ್ಲಿ. ಧರ್ಮರಾಜ, ಭೀಮ, ಅರ್ಜುನ ಇವರೆಲ್ಲ ಮುಖವನ್ನು ಇಟ್ಟು ಪಾದಕ್ಕೆ ನಮಸ್ಕಾರ ಮಾಡಿಬಿಟ್ರು. ದ್ರೌಪದಿಯೂ ವಂದಿಸಿದಳು. ಸ್ವಾಮಿ ತುಂಬ ಸಂತೋಷ ನಿಮ್ಮದಿ, ಭೋಜನ ಊಟ ಹೇಳಿ. ಅದಕ್ಕೆ ಕಣಯ್ಯ ನಾವು ಬಂದಿರೋದು, ಊಟಕ್ಕಾಗೆ ಬಂದಿದ್ದೀವಿ ಅಂತಲೂ ಹೇಳೋದು. ಹೋದ ಸ್ವಾಮಿ, ನಮ್ಮ ಭಾಗ್ಯ ಇದಕ್ಕಿಂತ ಇನ್ನೇನಿದೆ, ಇನ್ನು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ನದಿಯಲ್ಲಿ. ನೀವು ಸ್ನಾನ ಮಾಡ್ಕೊಂಡು ಬರೋ ಹೊತ್ತಿಗೆ ಇದು ಅಡುಗೆ ಆಗಿರುತ್ತೆ ಅಂತ ಹೇಳೇ ಬಿಟ್ಟ, ಆಹ್ವಾನ ಕೊಟ್ಟ. ಅಕ್ಷಯ ಪಾತ್ರೆಯ ಅನ್ನವೂ ಮುಗಿದು ಹೋಗಿದೆ. ಅಕ್ಷಯ ಪಾತ್ರೆ ಅನ್ನ ಇಲ್ಲ, ಬರಲ್ವಲ್ಲ ಇನ್ನು. ದ್ರೌಪದಿ ಊಟ ಆಗೋಗಿದೆಯಲ್ಲ, ಸರಿ ಬೆಳಗ್ಗೆನೇ ಬರ್ಬೇಕಾದ್ರೆ ಅನ್ನ. ಏನು ಮಾಡಬೇಕು ಅವಾಗ? ಎಷ್ಟು ಜನ ಯತಿಗಳು ಇದ್ದದ್ದು ಅವ್ರ ಜೊತೆ, ಅವ್ರದ್ದು ಅರ್ಥ ಊಟ ಆಗಿದೆ ಅಂತಂದರೆ 88,000 ಜನ ಸನ್ಯಾಸಿಗಳು ಪಾಂಡವರ ಹತ್ರ ಇದ್ದದ್ದು. 10,000 ಜನ ಗೃಹಸ್ಥ ಸನ್ಯಾಸಿಗಳು. 98,000 ಅಂದರೆ ಹೆಚ್ಚು ಕಡಿಮೆ 1,00,000 ಜನಕ್ಕೆ ಧರ್ಮರಾಜ ನಿತ್ಯ ಅನ್ನೋದಕ್ಕೆ ಕೊಡ್ತಾ ಇದ್ದಲ್ಲ, ಅನ್ನ ಸಂತರ್ಪಣೆ ಕಾಡಿನಲ್ಲಿ. ಅದು ಮುಗಿದೋಗಿದೆ, ಎಲ್ಲ ಆಗೋಗಿದೆ. ಹೋಗ್ಬಿಡ್ತೀನಪ್ಪ ಅಂತ ಹೇಳಿ ಹೊರಟೇ ಬಿಟ್ಟು ದೂರ್ವಾಸರು ನದಿ ಸ್ನಾನಕ್ಕೆ. ಇಲ್ಲಿ ಚಡಬಡಿಸಕ್ಕೆ ಶುರುವಾಯಿತು. ಏನು ಮಾಡಬೇಕು ಅಂತ ಇದ್ದಾರೆ. ಆಗ ಭೀಮಸೇನ್ ಹೇಳಿದ್ರು, ಅಣ್ಣ ಸ್ವರ್ಗಕ್ಕೆ ಹೋಗಿ ಲೂಟಿ ಮಾಡ್ಕೊಂಡ್ಬಂದ್ಬಿಡ್ಲೆ ಅಂತ ಇದ್ದಾರೆ. ಸ್ವರ್ಗಕ್ಕೆ ಹೋಗಿಲ್ಲ, ಸಾಮಾನು ತಂದ್ಬಿಡ್ಲೆ. ಹತ್ತಿರದಲ್ಲೇ ಇದ್ದ ಧೌಮ್ಯರು ಹೇಳಿದ್ರು, ಪಕ್ಕದಲ್ಲೇ ನಿಮ್ಮ ಆಸ್ತಿ ಇದೆಯಲ್ಲ ಹಸ್ತಿನಾವತಿ, ಹೋಗಿ ತಗೊಂಬೋಗು, ಅದಕ್ಕೆ ಸ್ವರ್ಗ ತನಕ ಯಾಕೆ ಹೋಗ್ತೀಯ? ನೀನು ಹೇಳೋ ಮಾತು ನೋಡಿ ಹೇಗಿದೆ ಅಂದರು. ಅರ್ಜುನ ಏನು ಮಾಡಲಿಲ್ಲ. ಕೊನೆಗೆ ಪುರೋಹಿತರು ಧೌಮ್ಯರೇ ಹೇಳ್ತಾರೆ, ಯಾಕೆ ಇಷ್ಟು ಕಷ್ಟಪಡ್ತೀನಿ? ನಿಮ್ಮನ್ನು ಅತ್ಯಂತ ಕಷ್ಟ ಕಾಲದಲ್ಲಿ
ನಿಮ್ಮನ್ನು ಕಾಪಾಡಿದುದು ಯಾವುದೋ ಭಗವಂತನ ಸೇರಿ ನಾಮ, ಭಗವಂತನ ಕೃಪೆ. ಆದ ಕಾರಣ ಕೃಷ್ಣನನ್ನು ಧ್ಯಾನಿಸಿ. ಭಗವಂತನೇ ಕೃಷ್ಣನಲ್ಲಿ ಬಂದಿದ್ದಾನಲ್ಲ, ನೀನು ಯಾತಕ್ಕೆ ಕಳಬೇಕಾಗಿದೆ? ಅಳಬೇಡಿ, ದುಃಖ ಪಡಬೇಡಿ, ಚಿಂತೆ ಮಾಡಬೇಡಿ. ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಜನರಿಗೆ ಬರ್ತಕ್ಕಂತಹ ಎಲ್ಲ ಕ್ಲೇಶಗಳನ್ನು ನಾಶ ಮಾಡುವವನು ಶ್ರೀಕೃಷ್ಣ. ಕರ್ಕೊಳ್ಳೆಯವನ್ನ. 5 ಜನ ಪಾಂಡವರು, ದ್ರೌಪದಿ, 6 ಜನವನೇ ನಿಂತು ಕೈ ಮುಗಿದುಕೊಂಡು ಮುಖವನ್ನು ಮೇಲ್ ಮಾಡಿ ಕೃಷ್ಣ 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 ಅಂತ ಪ್ರಾರ್ಥನೆ ಮಾಡಿಕೊಂಡು, ಅದಿನ್ನೇನು ಪ್ರಾರ್ಥನೆ, ಅದಿನ್ನೆಷ್ಟು ಬೇಗ ಬಂದಿರಬೇಕು ಆ ಪ್ರಾರ್ಥನೆಗೆ. ತಲುಪಿದೆ ಭಗವಂತನಿಗೆ ಆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸ್ತೋತ್ರ ಮಾಡ್ತಾ ಇದ್ದಾರೆ. ಕೃಷ್ಣನನ್ನ ದೂರದಲ್ಲಿ ನೋಡ್ತಾರೆ. ಗರುಡ ಬರ್ತಾ ಇದೆ. ಗರುಡದ ಮೇಲೆ ಕೂತಿದ್ದಾನೆ ಸ್ವಾಮಿ. ಬಂದೇ ಬಿಟ್ಟ ಗರುಡದ ಮೇಲಿಂದ. ಗರುಡ ವಾಹನ ಬಂದು ಇಳಿದ ಪಾಂಡವರ ಇರೋ ಕಡೆಗೆ. ನಮಸ್ಕಾರ ಮಾಡಿದ್ರು ಅಂದ್ರೆ ಇದು ಸಾಮಾನ್ಯವಾದ ಪಾದವಲ್ಲ. ಭಕ್ತರನ್ನ ಸಂತೈಸುವ ಪಾದ, ಭಕ್ತರಿಗೆ ಅನುಗ್ರಹಿಸುವ ಪಾದ, ಶಕಟಾಸುರನನ್ನು ಸಂಹರಿಸಿದ ಪಾದ, ಬಲಿಚಕ್ರವರ್ತಿಗೆ ಅನುಗ್ರಹಿಸಿದ ಪಾದ, ಕಲ್ಲಾಗಿದ್ದ ಅಹಲ್ಯೆಯನ್ನು ಉದ್ಧಾರ ಮಾಡಿದ ಪಾದ ಅಂತ ಅವನ ಪಾದ ವಂದನೆ ಮಾಡ್ತಾ ಇದ್ದಾರೆ ಪಾಂಡವರು. ಅಷ್ಟರ ಮಟ್ಟಿಗೆ ಮಾಡ್ತಾ ಇದ್ದಾರೆ. ಕೃಷ್ಣ ತಲೆ ನಿಂತಿದ್ದಾನೆ. ಅವನ ಕಾಲಿಗೆ ತಲೆ ಇಟ್ಟು ನಮಸ್ಕಾರ ಮಾಡಿದ್ರು, ಪಾದ ತೊಳೆದರು. ಯಾವುದರಿಂದ? ಕಣ್ಣೀರಿನಿಂದಲೇ ಕೃಷ್ಣನ ಪಾದ ತೊಳೆದು ಹೋಯಿತು. ನಿಮ್ಮ ಭಕ್ತಿ ಮೊದಲಿನಿಂದಲೂ ಇದೆ, ತುಂಬ ಚೆನ್ನಾಗಿದೆ. ಅದೆಲ್ಲ ಒಂದು ಕಡೆ ಇರಲಿ. ಈಗ ನನಗೆ ತುಂಬ ಹಸಿವಾಗಿದೆ, ಏನಾದ್ರು ಕೊಡಿ ಅಂತ. ಅವ್ರು ಕರೆಸಿದ್ದೆ ಅದಕ್ಕೆ, ಅವರು ಬಂದರೆ ವಿಪತ್ತನ್ನು ಪರಿಹಾರ ಮಾಡೋಕ್ಕೆ. ಯಾವುದೋ ದೊಡ್ಡ ಡಾಕ್ಟರು ಎಲ್ಲದಕ್ಕೂ ಔಷಧಿ ಕೊಡ್ತಾರೆ ಅಂತ ಇದ್ದಾರೆ. ಡಾಕ್ಟ್ರು ಮಾಡಿಕೊಂಡು ಹೋದ್ರೆ ಹುಡುಗ ಇರ್ತಾನೆ ಅಸ್ಟೆಂಟ್. ಎಲ್ಲಪ್ಪ ನಿಮ್ಮ ಡಾಕ್ಟ್ರು ಅಂದರೆ ಅವ್ರಿಗೇನು ಔಷಧಿ ತಗೊಂಬೋಕ್ಕಾಗಲ್ಲ, ಪಕ್ಕದ ಡಾಕ್ಟ್ರ್ ಹತ್ರ ಔಷಧಿ ತಗೊಂಡು ಹೋಗಿದ್ದಾರೆ ಅಂದರೆ. ದೊಡ್ಡ ಡಾಕ್ಟ್ರು ಪಕ್ಕದ ಡಾಕ್ಟ್ರ್ ಹತ್ರ ಔಷಧಿ ತಗೋತಾ ಇದ್ದಾರೆ. ಅವ ಹಾಗಾಯ್ತು ಇಲ್ಲಿ. ನಮ್ಗೆ ಕೊಡಿ ಏನಾರು ಆಹಾರ ಅಂತಾನೆ ಕೃಷ್ಣ. ಕೃಷ್ಣ ನಿನ್ನನ್ನು ಕರೆಸಿರೋದೇ ಇದಕ್ಕೆ. ದೂರ್ವಾಸರು ಬಂದಿದ್ದಾರಪ್ಪ. ಸುಟ್ಟು ಬೊಟ್ಟಿಡುವನು ಜಗತ್ರಯವ. 3 ಲೋಕಗಳನ್ನ ಸುಟ್ಟುಬಿಟ್ಟು ಇಟ್ಕೊಂಡ್ಬಿಡ್ತಾನೆ ಅವನ ಹಣೆಗೆ. ಸುಟ್ಟು ಬೊಟ್ಟಿಟ್ಕೊಂಡ್ಬಿಡ್ತಾನೆ ದೂರ್ವಾಸ. ಇನ್ನು ನಿಮ್ಮನ್ನು ಬಿಡ್ತಾರೆಯೇ, ನಮ್ಮನ್ನು ಬಿಡ್ತಾರೆಯೇ? ಕೃಷ್ಣ ತಮಾಷೆ ಮಾಡಬೇಡ, ಹಾಸ್ಯಕ್ಕಿದು ಸಮಯವಲ್ಲ, ತುಂಬ ಕ್ಲಿಷ್ಟ ಪರಿಸ್ಥಿತಿ ಆಗ್ಬಿಟ್ಟಿದೆ ನಮಗಿವಾಗ ಅಂತ ಹೇಳಿದಾಗ ದೂರ್ವಾಸರು ಬಂದಿದ್ದಾರೆ ತಾನೆ. ನಾನೇ ಹೊಟ್ಟೆ ಹಸು, ಮಿಕ್ಕಿದ್ದೆಲ್ಲ ಆಮೇಲೆ ಹೇಳಿದ್ವಿ. ದೂರ್ವಾಸರು ಬಂದಿರೋದು, ಅವರು ಊಟ ಕೊಡೋದೆಲ್ಲ ಆಮೇಲೆ ಆಗಿ, ಮೊದಲು ನನಗೆ ಕೊಡಿ. ಏನು ಕೊಡೋಣ ಕೃಷ್ಣ? ಏನಿದೆ ಮನೆಯೊಳಗೆ ಎಲ್ಲ ತುಂಬಿರುತ್ತೇನೆ, ಏನು ಇರೋದು? ಅಕ್ಷಯ ಪಾತ್ರೆ ಇಲ್ವಾ? ತಗೊಂಬನ್ನಿ. ತರಿಸ್ತಾ ಅಕ್ಷಯ ಪಾತ್ರೆಯನ್ನು. ಅಕ್ಷಯ ಪಾತ್ರೆ ತೋರಿಸಿದ್ರು. ತನ್ನ ಕಣ್ಣಿನ ದೃಷ್ಟಿ ಬಿಟ್ಟ, ನೇತ್ರ ದೃಷ್ಟಿ. ತನ್ನ ಕಣ್ಣಿನ ದೃಷ್ಟಿಯಿಂದ ಒಂದು ಅಗುಳು ಅನ್ನವನ್ನು ಉತ್ಪತ್ತಿ ಮಾಡಿದ ಭಗವಂತ. ಅದನ್ನು ನಡೆದಿರು. ಪಾತ್ರೆಗಳಿಗೆ ಅಗುಳಿತ್ತು, ಪಾತ್ರೆ ಚೆನ್ನಾಗಿ ತೊಳೆದಿರಲಿಲ್ಲ ಅಂತೆಲ್ಲ ಅರ್ಥ ಮಾಡಬಾರ್ದು. ಅವು ತನ್ನ ನೇತ್ರ ದೃಷ್ಟಿಯಿಂದ ಯಾವಾಗ ನೋಡಿ ಒಂದು ಅಗಳನ್ನು ಸೃಷ್ಟಿ ಮಾಡ್ದ. ನೋಡಿ ಇದೇ ನೋಡಿ ಆಹಾರ ಇಲ್ಲ ಅಂತ ಹೇಳ್ತೀರಾ? ಒಂದು ಅಗಳಲ್ಲಿ ಯಾಕಾರು ಹೊಟ್ಟೆ ತುಂಬುತ್ತಾ? ಕೊಡಿ ಅದನ್ನ ಅಂದ. ಭಕ್ತಿಯಿಂದ ಕೊಟ್ಟರೆ ಅದನ್ನು ನುಗ್ಗಿ ಬಿಟ್ಟಂಥವನು ಸ್ವಾಮಿ ತೇಗಿ ಬಿಟ್ಟ. ಆನಂದವಾಗೋಯ್ತು. ನನ್ನ ಹೊಟ್ಟೆ ತುಂಬಿತು. ಏನ್ರಿ ಭಗವಂತನ ಸಾಮರ್ಥ್ಯ! ಕರೆಸಿ ದೂರ್ವಾಸರನ್ನ. ಧರ್ಮರಾಜ ನಕುಲನ್ನ ಕರೆದು ಕರ್ಕೊಂಡು ಹೋಗ್ತಾನೆ. ನಕುಲ ಅಲ್ಲಿ ಏನಾಗಿದೆ, ಎಲ್ಲರೂ ಸ್ನಾನ ಮಾಡಿದ ಮೇಲೆ, ಅಹನ್ನಿಕ ಆದಮೇಲೆ ಹೊಟ್ಟೆ ತುಂಬಿ ಹೋಗಿದೆ. ಜನ್ವಾರ ಬಿಗಿಯಾಗುವಷ್ಟು ಊಟ ಆಗೋಗಿದೆ ಅವ್ರಿಗೆ. ಎಂಥ ಊಟ ಆಗಿರ್ಬೇಡ ಇನ್ನು. ಪಾಂಡವ ಅವ್ರಿಗೆ ದೂರ್ವಾಸರು ಅವ್ರ ಶಿಷ್ಯರಿಗೆಲ್ಲ ಮರಳ ಮೇಲೆ ಬಿದ್ದು ಹೊರನಾಡ್ತಾರೆ. ಕೂತ್ಕೊಳ್ಳೋಕ್ಕೂ ಸಮಯ ಆಗ್ತಾ ಇಲ್ಲ. ಬೆಳಿಗ್ಗೆ ಚೆನ್ನಾಗಿದೆ ಅಂತ ತುಂಬ ಊಟ ಮಾಡಿಬಿಟ್ರೆ ಕಂಟ್ರೋಲ್ ಬರುತ್ತೆ, ಹೊಟ್ಟೆ ಭರ್ತಿ ಆಗುತ್ತೆ, ಹೊಟ್ಟೆ ಭಾರ. ಆ ರೀತಿಯಾಗಿದೆ ದೂರ್ವಾಸರಿಗೆ. ನಕುಲ ಹೇಳಿದ, ಏನಪ್ಪ ಬಂದೆ ಅಂದರು. ನಮ್ಮ ಅಣ್ಣ ಹೇಳಿದ್ರು ಕರ್ಕೊಂಬ ಅಂತ. ಅಡಿಗೆ ಸಿದ್ಧವಾಗಿದೆ, ಬನ್ನಿ ಸ್ವಾಮಿ. ಅಯ್ಯೋ ಅಡುಗೆ ಅಂತ ತಿನ್ನಿ ಹೆಸರೆತ್ತಿ ಬೇಡ, ನಮ್ಮ ಹತ್ರ ಸಾಕಪ್ಪ, ನಿಮ್ಮ ಸಹವಾಸ ಸಾಕು. ಊಟ ಭರ್ತಿ ಆಯಿತು ಕಣೋ, ತೃಪ್ತಿ ಆಯಿತು. ಎಲ್ಲಿ ಸ್ವಾಮಿ? ಆಯಿತು, ಊಟ ಇಲ್ಲೇ ಆಯಿತು. ಯಾರು ಬಂದಿದ್ದಾರೆ? ದೂರ್ವಾಸರು ಹೇಳ್ತಾರೆ, ಕೃಷ್ಣ ಬಂದಿದ್ದಾನ.
ಸರಿ, ಗೊತ್ತಾಯ್ತು ಅವ್ರಿಗೆ ಕೃಷ್ಣ ಬಂದಿದ್ದಾನೆ, ಅದಕ್ಕೆ ನಾವು ಬರ್ತಾ ಇರೋದು. ಬಂದರು ದೂರ್ವಾಸರು. ಕೇಳ್ತಾನೆ ಕೃಷ್ಣ, ಸ್ಥಾಣುವಿನ ಬರವು ಎತ್ತನಿಂದ ಆಯಿತು ಅಂತಾನೆ. ಕನ್ನಡದಲ್ಲಿ ಆಗಿದೆ. ಸ್ಥಾಣು ಅಂದರೆ ಸ್ಥಾಣು ರುದ್ರ ಉಮಾಪತಿ ಅಂತ ಅಮರಕೋಶ. ಸ್ಥಾಣು ಅಂದರೆ ರುದ್ರದೇವರು. ರುದ್ರದೇವರೇ ದೂರ್ವಾಸರು. ಯಾವ ಕಡೆಯಿಂದ ಬರೋಣವಾಯಿತು? ಆಗ ದೂರ್ವಾಸ ಹೇಳ್ತಾರೆ, ಕೃಷ್ಣ ಎಲ್ಲ ನಿನಗೆ ಗೊತ್ತಿದೆ, ನಾನು ಯಾಕೆ ಇಲ್ಲಿಗೆ ಬರ್ತಿದ್ದಪ್ಪ, ಕಳಿಸಿದ್ನಲ್ಲ ಅವನು, ಅದು ತಿಳಿದಿದೆ ನಿನಗೆ. ದುರ್ಯೋಧನಿಗೆ ಮಾತು ಕೊಟ್ಟಂತೆ ಬಂದಿದ್ದೇನೆ. ಹೌದೇನೋ? ಒಳ್ಳೆಯದಾಯ್ತು. ಭೋಜನಕ್ಕೆ ಬಂದಿದ್ದೀರಂತೆ, ನಮ್ಮ ಪಾಂಡವರ ಮನೆಯಲ್ಲಿ ಊಟ ಮಾಡಿಬಿಟ್ಟು ಅವರಿಗೆಲ್ಲ ಒಳ್ಳೇದು ಮಾಡಿ, ನಮ್ಮ ಪಾಂಡವರ ಮನೆಯಲ್ಲಿ ಊಟ ಮಾಡಿ ಒಳ್ಳೇದು ಮಾಡಿ ಅಂತ ಹೇಳಬೇಕಾದ್ರೆ ಕೃಷ್ಣ ಪಾಂಡವರ ಪರವಾಗಿ ಅವನು ಹೇಳ್ತಾ ಇದ್ದಾನೆ, ಊಟ ಮಾಡಿ ಬನ್ನಿ. ತಿರುಗ ಊಟ ಅಂತೀಯ ಕೃಷ್ಣ? ಬೇಡ ಬೇಡ ಬೇಡ, ನಮಗೆಲ್ಲ ಹೊಟ್ಟೆ ತುಂಬಿದೆ. ಹೇಗೆ? ರಮ ಬ್ರಹ್ಮಾದಯೋ ದೇವಾಹ ಸನಕಾದ್ಯ ಶುಕಾದಯ ಲಕ್ಷ್ಮೀ ನರಸಿಂಹಂ ಪ್ರಸಾದೋಯಂ ಸರ್ವೇ ಗೃಹಂತು ವೈಷ್ಣವಾಹ. ಪರಮಾತ್ಮ ಪ್ರೀತನಾಗಿ ಅವನು ಹೊಟ್ಟೆ ತುಂಬಿದರೆ ಎಲ್ಲರೂ ಊಟ ಮಾಡಿದಂತೆ. ಶ್ರೀನಿವಾಸ ಕಲ್ಯಾಣಕ್ಕೆ ಹೋಗ್ತಾ ಇರ್ತಾನೆ ಸ್ವಾಮಿ. ಶ್ರೀನಿವಾಸ ಕಲ್ಯಾಣದಲ್ಲಿ ಅಲ್ಲಿ ಇದೇ ಶುಕರ, ಇವರೇ ಈ ಶುಕರ ಆಶ್ರಮವೇ ಅಲ್ಲಿ ಇದೆ, ಶುಕರ ಆಶ್ರಮ. ಹಾಗಿದ್ದಾಗ ಅಲ್ಲೇನಾಯಿತು, ಶುಕರು ಕಾಯ್ತಾ ಇದ್ದಾರೆ, ಬರ್ತಾನೆ ಸ್ವಾಮಿ, ವಿವಾಹಕ್ಕೆ ಹೋಗಕ್ಕೆ ಇಲ್ಲಿ ಬರ್ತಾನೆ ಅಂತ ಕಾಯ್ತಾ ಇದ್ದಾರೆ. ಆ ಕಾಯುತ್ತಿರಬೇಕಾದರೆ ಬಂದ ಕೃಷ್ಣ ಶುಕರ ಆಶ್ರಮದ ಹತ್ತಿರ ಒಳಗಡೆ ಹೋದ. ಶುಕರು ಅನ್ನ, ಗೊಜ್ಜು, ವಡೆ, ಚಟ್ನಿ ಎಲ್ಲ ಮಾಡಿದ್ದಾರೆ. ಶ್ರೀನಿವಾಸನ ಬಲು ಪ್ರೀತಿ ಅದು ಅಂತ. ಬೊಕ್ಕುಳಾದೇವಿ ನಿತ್ಯ ಮಾಡೋಳಂತೆ, ಅನ್ನ, ಪಾಯಸ, ವಡೆ ಇವೆಲ್ಲ ಅವನಿಗೆ. ಆ ವಡೆ ಲಾಡು ಜೊತೆ ಇವತ್ತು ಕೂಡ ಬಂದಿದೆ ಆ ಪರಂಪರೆ ನೋಡಿ, ತಿರುಪತಿ ಪ್ರಸಾದ. ಆಗ ಏನಾಯಿತು, ಶುಕರು ಕೊಟ್ಟಂತಹ ಗೊಜ್ಜು ಆ ಅನ್ನವನ್ನ ಒಂದು ಅಡಕೆ ಎಲೆ ಹಾಳೆ, ಅಡಕೆ ಪಟ್ಟೆ ಇತ್ತು, ಅಡಕೆ ಪಟ್ಟೆಯಲ್ಲಿ ಯಾವಾಗ ಸ್ವಾಮಿ ಗೆದ್ದು ಬಿಡಲಿ ಶ್ರೀನಿವಾಸ ಅಂದುಕೊಂಡು, ಹೊರಗಡೆ ಎಷ್ಟು ಜನ ದೇವತೆಗಳಿದ್ದಾರೆ, ಎಲ್ಲ ದೇವತೆಗಳು ಬಂದ್ಬಿಟ್ಟಿದ್ದಾರೆ ಲಗ್ನಕ್ಕೆ. ಅವರಿಗೆಲ್ಲ ಊಟ ಬಿಟ್ಟು ಮಾಡಿಬಿಟ್ರಲ್ಲ ಇವರು, ಅವ್ರನ್ನೆಲ್ಲ ಇಲ್ಲಿ ಕಳಿಸ್ಲಿ, ಇಲ್ಲಿ ಕರೆಸ್ಲಿ ಅಂತಾರೆ ಶುಕರು. ಚಿಂತೆ ಮಾಡಬೇಡ. ಊಟ ಮಾಡಿಬಿಟ್ಟು ಶ್ರೀನಿವಾಸ ಜೋರ ಒಂದು ಸಲ ತೇಗಿದರೆ ಅವರಿಗೆಲ್ಲ ಹೊಟ್ಟೆ ತುಂಬ ಹೋಗೋದೆ, ಯಾರು ಹೊರಗಡೆ ಇರೋ ದೇವತೆಗಳಿಗೆಲ್ಲ ಹೊಟ್ಟೆ ತುಂಬ ಹೋಗ್ತಲ್ಲ. ಅದರಂತೆಯೇ ಇಲ್ಲಿಯೂ ಕೃಷ್ಣ ಯಾವಾಗ ಊಟ ಮಾಡಿದ ಒಂದು ಅನ್ನವನ್ನ ತೃಪ್ತಿಯಾದ, ಊಟ ನೈವೇದ್ಯ ಆಯ್ತು ಅವರಿಗೆ. ದೂರ್ವಾಸರಿಗೆಲ್ಲ ಹೊಟ್ಟೆ ತುಂಬಿದೆ ಅನ್ಬೇಕಾದ್ರೆ ಇನ್ನೆಷ್ಟು ಮಹಿಮೆ ಭಗವಂತನದು. ಎಲ್ಲ ಕೊಟ್ಟು ನಾನು ಬರ್ತೀನಿ, ಇಲ್ಲಪ್ಪ ದುರ್ಯೋಧನ ಕಳಿಸ ಬಂದೆ, ಆಯ್ತು ಸ್ವಾಮಿ, ಊಟ ಬೇಡಪ್ಪ. ಕವಿ ಹೇಳ್ತಾನೆ, ಬೇರು ನೀರುಂಡರೆ ತಣಿಯವೆ ಭೂರುಹದ ಶಾಖೋಪಶಾಖೆಗಳು. ಬೇರು ನೀರು ಅಲ್ಲಿಗೆ ಹೋಗುತ್ತೆ. ಮರಕ್ಕೆ ಗಿಡಕ್ಕೆ ನೀರು ಹಾಕಬೇಕಾದ್ರೆ ಪ್ರತಿಯೊಂದು ಎಲೆಗೆ ಕುಡಿಗೆ ನೀರು ಹಾಕಲ್ಲ, ಬೇರಿಗೆ ನೀರು ಹಾಕಿಬಿಟ್ರೆ ಅದು ಮರದ ತುದಿಗೂ ಹೋಗುತ್ತಲ್ಲ. ಹಾಗೆ ಬೇರು ಯಾರು ಪ್ರಧಾನ ಕೃಷ್ಣ, ನೀನು ಊಟ ಮಾಡಿಬಿಟ್ಟಿದೆಯಾ ಇಲ್ಲಿ, ನೀನು ಮಾಡಿಬಿಟ್ಟ ಮೇಲೆ ಅದು ನಾವು ಮಾಡಿದ ಹಾಗೆ ಆಯಿತು. ಬೇರು ನೀರುಂಡರೆ ತಣಿಯವೇ ಭೂರುಹದ ಶಾಖೋಪಶಾಖೆಗಳು. ಭೂರು ಅಂದರೆ ಮರ. ಆಗ ಸ್ವಾಮಿ ಆಶೀರ್ವಾದ ಮಾಡಿ, ದೂರ್ವಾಸರು ಕೂಡ ಅನುಗ್ರಹ ಮಾಡಿ, ನಿಮಗೆಲ್ಲ ಒಳ್ಳೆಯದಾಗಲಿ, ತುಂಬ ದಿನ ಕಳೆದಿದ್ದೀರಿ ಆಗಲೇ ಅರಣ್ಯದಲ್ಲಿ. ಕೃಷ್ಣನ ರಕ್ಷಣೆ ನಿಮಗಿರಬೇಕಾದ್ರೆ, ನಮಗಿರಬೇಕಾದ್ರೆ ನಾವೆಲ್ಲರೂ ಯಾಕೆ ಯೋಚನೆ ಮಾಡಬೇಕು ಅಂತಾರೆ ದೂರ್ವಾಸರು. ಕೃಷ್ಣ ವಂದಿಸುತ್ತಾನೆ ದೂರ್ವಾಸರಿಗೆ. ಈ ದೂರ್ವಾಸಾತಿಥ್ಯ ಪ್ರಸಿದ್ಧವಾದದ್ದು ಅರಣ್ಯ ಪರ್ವದಲ್ಲಿ. ದೂರ್ವಾಸಾತಿಥ್ಯ ಆಯಿತು. ಹೊರಡ್ತಾನೆ ಕೃಷ್ಣ ಮುಂದಕ್ಕೆ. ಪಾಂಡವರಿಗೆಲ್ಲ ಒಳ್ಳೆಯದು ಮಾಡಿ ಕ್ಷೇಮ ಕೇಳಿಕೊಂಡು ಅನುಗ್ರಹ ಆಶೀರ್ವಾದ ಮಾಡಿ ಹೊರಟ. ಪಾಂಡವರು ಅಲ್ಲಿಯೇ ಇರ್ತಾರೆ. ನಾರದರು ಒಂದ್ಸಲ ಬಂದು ಕೇಳಿದ್ರು, ಯಾಕಯ್ಯ ಎಲ್ಲೂ ಇರೋದೇ ಇಲ್ಲ ನೀನು, ಯಾವ ಮನೆಗೆ ಬಂದ್ರು? ಆವಾಗ ಅದು ಹೇಳಿದ್ದೆ ನಾನು ಇದನ್ನು, ನಾಹಂ ವಸಾಮಿ ವೈಕುಂಠೆ ನಯೋಗಿ ಹೃದಯೇ ರವು ಮದ್ಭಕ್ತ್ಯ ಯತ್ರ ಗಾಯಂತಿ ತತ್ರ ತಿಷ್ಠಾಂತಿ ನಾರದ. ಸ್ವಾಮಿ ನಾರದ್ರೆ, ನಾನು ವೈಕುಂಠದಲ್ಲೂ ಇರಲ್ಲ, ಯೋಗಿಗಳ ಹೃದಯದಲ್ಲೂ ಇರಲ್ಲ, ತಪಸ್ಸು ಮಾಡಿರ್ತಾರೆ. ಮತ್ತೆ ಎಲ್ಲಿರ್ತೀಯ? ನನ್ನ ಭಕ್ತರು ಎಲ್ಲಿ ಗಾನ ಮಾಡುತ್ತಾರೋ ಅಲ್ಲಿ ಇರ್ತೇನೆ. ನನ್ನ ಭಕ್ತರು ಎಲ್ಲಿ ಗಾನ ಮಾಡ್ತಾರೋ. ಹೌದೇ?
ಯಾರು ಹಾಗಾದ್ರೆ ನಿನ್ನಂಥ ಭಕ್ತರು? ಪ್ರಶ್ನೆ. ಪಾಂಡವರು ನನ್ನ ಭಕ್ತರು, ಅದರಲ್ಲಿಯೂ ಅರ್ಜುನ ಹೇಳಿದ್ನಂತೆ ಕೃಷ್ಣ, ಒಂದ್ಸಲ ನನ್ನ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿಕೋ ಅಂತ. ಏನು ಶಬ್ದ ಬರ್ತಾ ಇಲ್ಲ. ಅದೇ ಅರ್ಜುನನ ತೊಡೆಯ ಮೇಲೆ ಕೃಷ್ಣ ತಲೆ ಇಟ್ಟು ಮಲಗಿದಾಗ ಪ್ರತಿ ಕ್ಷಣದಲ್ಲಿಯೂ ಶ್ರೀಕೃಷ್ಣ ಶ್ರೀಕೃಷ್ಣ ಅಂತ ಬರ್ತಾ ಇತ್ತಂತೆ. ಅದೇ ಅರ್ಜುನನ ನಿಷ್ಠೆ ಇನ್ನಿಷ್ಟು ದೊಡ್ಡದಾಗಿರಬೇಡ ಇನ್ನು. ಹೀಗೆ ಇದ್ದು 12 ವರ್ಷಗಳ ಕಾಲ ಕಳೆದರು. ಆಮೇಲೆ 1 ವರ್ಷ ಅಜ್ಞಾತವಾಸದಲ್ಲಿ. ಕೃಷ್ಣ ಅಜ್ಞಾತವಾಸದಲ್ಲಿ ಬರೋದೇ ಇಲ್ಲ. ಮೊದಲು ಕೊನೆಗೆ ಬರ್ತಾರೆ. 12 ತಿಂಗಳು ನಮ್ಮ ಲೆಕ್ಕದಲ್ಲಿ. ಆವಾಗಿನ ಲೆಕ್ಕ ಬೇರೆ ಕ್ಯಾಲೆಂಡರು. 1 ವರ್ಷ ಆಯಿತು, ಮುಗಿತಾ ಬಂತು. ಕೌರವರು ವಿರಾಟ ರಾಜನ ಮನೆಗೆ ಬಂದು ಗೋವುಗಳನ್ನು ಹಿಡಿದು ಪಾಂಡವರನ್ನ ಪತ್ತೆ ಹಚ್ಚಕ್ಕೆ ಬಂದರು. ಅರ್ಜುನ ಯಾವಾಗ ವೇಗವಾಗಿ ರಥ ಬಿಟ್ಟುಕೊಂಡು ಬರಲಿ, ಉತ್ತರನ ಸಾರಥಿಯಾಗಿ ಮಾಡಿಕೊಂಡು ಅರ್ಜುನ ಬರುತ್ತಿರುವ ಠೀವಿ, ಅವನ ಗಾಂಭೀರ್ಯ, ಅವನ ಗತ್ತು, ಆ ರಥ ಓಡಿಸುವ ರೀತಿ ಇವೆಲ್ಲ ನೋಡ್ಬಿಟ್ಟು ದುರ್ಯೋಧನ ಬಂದ ಭೀಷ್ಮರ ಹತ್ತಿರಕ್ಕೆ. ಏನು ಮಗು ಅಂದರು ಭೀಷ್ಮರು. ತಾತ, ನಿಮ್ಮ ಹತ್ರ ಮಾತಾಡಬೇಕು. ಏನು? ಬರ್ತಾ ಇರೋದು ಮೇಲೆ ಯಾರು ಅಲ್ಲ, ಅರ್ಜುನ ಬರ್ತಾ ಇರೋನು. ನಾವು ಗುರುತು ಹಿಡಿದಿದ್ದೀವಿ, ಪತ್ತೆ ಹಚ್ಚಿದ್ದೀವಿ. ಪುನಃ 13 ವರ್ಷ ಹೋಗಲೇ ಹೋಗೋದು, ಪುನಃ 13 ವರ್ಷ. ಆಗ ಭೀಷ್ಮರು ಹೇಳ್ತಾರೆ, ಅಯ್ಯೋ ಮಂಕೆ, 3 ವರ್ಷಕ್ಕೆ 33 ತಿಂಗಳಿಗೊಂದ್ಸಲ ಅಧಿಕ ಮಾಸ ಬರುತ್ತೆ ಕಣೋ. ಆ ಅಧಿಕ ಮಾಸ ಎಲ್ಲ ಲೆಕ್ಕ ಹಾಕೊಂಡ್ರೆ ನೆನ್ನೆಗೆ ಆಗೋಯ್ತು ಕಣೋ. ನೀನು ಕಂಡಿಡಬೇಕಾಗಿತ್ತು. ನೆನ್ನೆ ಸಾಯಂಕಾಲದ ಒಳಗಾಗಿ ಪಾಂಡವರನ್ನ ಪತ್ತೆ ಹಚ್ಚಿದ್ದರೆ ನಿನ್ನ ಮಾತುಗೊಂದು ಅರ್ಥ ಇರ್ತಿತ್ತು. ಏನ್ ಲೆಕ್ಕ ಮುಗಿದೋಯ್ತೀವಲ್ಲ ಅಂದ್ರು. ಹೌದಾ ತಾತ, ಏನ್ ಮಾಡೋಣ, ಬಂದಿರೋದಾಗಿದೆ, ಮರ್ಯಾದೆ ಉಳಿಸ್ಕೊಳ್ಳೋಕೆ ಮೊದಲು ಯುದ್ಧ ಮಾಡುವುದು. ಎಲ್ಲರನ್ನೂ ಕೂಡ ಅರ್ಜುನ ಸೆರೆ ಹಿಡಿದ. ಪೂರ್ತಿ ಮೂರ್ಛೆ ಹೋದರು. ಉತ್ತರೆ ಹೇಳಿದ್ರು. ಉತ್ತರೆ ಯಾರು? ಪರೀಕ್ಷಿತ್ ರಾಜನ ಅಮ್ಮನೆ ಉತ್ತರೆ. ಇನ್ನು ವಿವಾಹ ಆಗಿರಲಿಲ್ಲ ಉತ್ತರೆ. ಆಗ ತಕ್ಷಣವೇ ಅಭಿಮನ್ಯುವಿನ ವಿವಾಹ ಆಗುತ್ತೆ ಉತ್ತರಗೆ. ಉತ್ತರನಿಗೆ ಹೇಳಿದ್ಲು, ಕೆತ್ತೆ ಬಂದ್ಬಿಡ್ತಾನೆ ನಮ್ಮ ಅಣ್ಣ ಅಂತ. ಅಣ್ಣ ಬರಬೇಕಾದ್ರೆ ಕೌರವರ ಹತ್ರ ತುಂಬ ಕಿರೀಟ ಹಾರಗಳೆಲ್ಲ ಇದೆಯಂತೆ, ಒಂದು ಬಿಡ್ಬೇಡ, ಎಲ್ಲ ತಂದ್ಬಿಡು ಅಂತ ಹೇಳಿ. ತಂದ್ಬಿಡಿ ಎಲ್ಲ, ಅವರೆಲ್ಲ ಸೋತೋಗ್ತಾರೆ, ಸತ್ತೋಗ್ತಾರೆ. ಹಾಗೆ ಯುದ್ಧ ಮಾಡ್ತೀಯ ನೀನು, ನಿನ್ನ ಯುದ್ಧ ಸಾಮಾನ್ಯವಲ್ಲ ಅಂತ ಹೇಳಿದ್ಲು. ಇವ್ರು ಯುದ್ಧ ಮಾಡೋದನ್ನ ಹೇಳಿ ಈ ಪ್ರಾಣಿ ಅರ್ಜುನನೇ ರಥವನ್ನೂ ಓಡಿಸಿಕೊಂಡ, ಯುದ್ಧವನ್ನೂ ಮಾಡಿದ. ಆ ಬಿಲ್ಲಿನ ಒಂದು ಶಬ್ದಕ್ಕೆ ರಪ್ಪತ್ತ ಬಿದ್ದೋಗ್ತಿದ್ದ ಉತ್ತರ. ಅದೆಷ್ಟು ಭಾರಿ ಮೂರ್ಛೆ ಹೋದ, ಎತ್ತೆತ್ತು ಕೂಡಿಸಿದ ಅರ್ಜುನ. ಯುದ್ಧದಲ್ಲಿ ಯುದ್ಧ ಮಾಡಿದವನು ಅರ್ಜುನ, ಗೆದ್ದವನು ಅರ್ಜುನ, ಜಯಶೀಲನಾದವನು ಅರ್ಜುನ ಬರ್ತಾ ಇದ್ದಾನೆ. ಬರ್ಬೇಕಾದ್ರೆ ನಿಲ್ಲಿಸು ಒಂದು ರಥವನ್ನ. ರಥಕಾರ ಸ್ವಲ್ಪ ಶಕ್ತಿ ಬಂದಿತ್ತು ಯಾರಿಗೆ? ಉತ್ತರನಿಗೆ. ಒಂದು ಕೆಲಸ ಮಾಡ್ಬೇಕು, ನೀನು ಊರಿಗೆ ಹೋಗ್ತೀವಲ್ಲ ಪಟ್ಟಣದ ಒಳಕ್ಕೆ, ನಾನೇ ಯುದ್ಧ ಮಾಡಿದೆ ಅಂತ ಹೇಳ್ಕೋಬೇಕು, ನಾನೇ ಎಲ್ಲರನ್ನೂ ಸೋಲಿಸಿದೆ ಅಂತ ಹೇಳ್ಕೋಬೇಕು. ಇನ್ನೇನು ನಾಚಿಕೆ ಇನ್ನೇನ ಬೇಡ. ಆಗ ಕೂತ್ಕೋ ನನ್ನ ಜಾಗದಲ್ಲಿ, ಯುದ್ಧ ಮಾಡುವ ಜಾಗದಲ್ಲಿ, ವೀರನ ಜಾಗದಲ್ಲಿ ನೀನು ಕೂತ್ಕೋ, ಸಾರಥಿಯಾಗಿ ನಾನು ಕೂತ್ಕೋತೀನಿ ಅಂದ್ಬಿಟ್ಟು ರಥ ಬಂತು ಪಟ್ಟಣದೊಳಗೆ. ಅವನು ಬೃಹನ್ನಳಿಯಾಗೆ ಬಂದ. ಅವನು ಇವನು ಗೆದ್ದಿದ್ದಾನೆ, ಯುದ್ಧ ಮಾಡಿದ್ದಾನೆ, ಕೂತಿದ್ದಾನೆ ಬೇರೆ. ವಿರಾಟ್ ರಾಜ ಹೊಗಳಿಬಿಟ್ಟ, ಚೆನ್ನಾಗಿ ಹೊಗಳಿದ. ಜನರೆಲ್ಲ ಬಂದರು. ಉಪ್ಪಾರತಿ, ಧೂಪಾರತಿ, ಮಹಾ ದೊಡ್ಡ ದೊಡ್ಡ ಆರತಿಗಳನ್ನೇ ಎತ್ತಿದ್ರು. ಒಬ್ಬರೇನಾದ್ರು ಆರತಿ ಎತ್ತಕ್ಕೆ ಬಂದ್ರೆ ಮುಖ ಹೀಗೆ ಮಾಡ್ಕೊಳ್ಳೋದು, ಈ ಕಡೆ ಯಾರು ಆರತಿ ಮಾಡಕ್ಕೆ ಬಂದ್ರೆ ಮುಖ ಹೀಗೆ ಮಾಡ್ಕೊಳ್ಳೋನು, ಮುಖ ಕೆಳಕ್ಕೆ ಹಾಕೋನು. ಯುದ್ಧ ಮಾಡೇ ಇಲ್ಲ. ಏನು ಯುದ್ಧ ಮಾಡಿರೋ ನೀ ಹಾಕುತ್ತಿರ್ಬೇಕು, ಕಳಕಳೆಯಾಗಿರ್ಬೇಕು. ಹೀಗಿದ್ದಾನಲ್ಲ, ಒಳ್ಳೆ ಜ್ವರ ಬಂದು ನಿಂತಾಗಿದ್ದಾನೆ ಉತ್ತರ. ಆಯಿತು, ರಥದಿಂದ ಇಳಿದ, ಯಾರನ್ನು ಮಾತನಾಡಿಸಲಿಲ್ಲ, ಸರಸರ ಒಳಪಟ್ಟದು. ಅಷ್ಟರೊಳಗಾಗಿ ವಿರಾಟ ನನ್ನ ಮಗ ಕೌರವರನ್ನು ಗೆದ್ದಿದ್ದಾನೆ, ಕೌರವರ ಮಹಾಬಲಿಷ್ಠರು, ಅವ್ರನ್ನೆಲ್ಲ ಗೆದ್ದು ಬಂದಿದ್ದಾನಲ್ಲ. ಧರ್ಮರಾಜ ಹೇಳ್ದ, ಇಲ್ಲ ಮಹಾರಾಜ, ಇವತ್ತು ಗೆದ್ದಿರೋನೇ ಬೇರೆ, ನಿನ್ನ ಮಗ ಅಲ್ಲ ಗೆದ್ದಿರೋನು. ಎಷ್ಟು ನಿನಗೆ ಕೃತ್ರಿಮ ಇದೆ. ನನ್ನ ಅಧೀನದಲ್ಲಿದ್ದು, ನನ್ನ ಅರಮನೆಯಲ್ಲಿದ್ದು, ನನ್ನ ಮಗನನ್ನು ಹೊಗಳ್ತಾ ಇರೋಲ್ಲ ನೀನು. ಪಂಥ ಇಡು, ಏನು ಬೇಕಾದ್ರು ಪಗಡೆ ಆಡ್ತಾರೆ, ಪಗಡೆ ಆಡ್ತಿರ್ಬೇಕಾದ್ರೆ ಇಟ್ಟಿದ್ದಾರೆ ಪಂಥ. ಅವತ್ತೇನೋ ಇವತ್ತು ಯುದ್ಧ ಮಾಡಿರುವವನು ಬೃಹನ್ನಳೆ ಧರ್ಮರಾಜ. ಅವನು ಇವತ್ತು ಯುದ್ಧ ಮಾಡಿರುವವನು
ಹೇಳಿ ಉತ್ತರ. ಆಗ ಕೋಪ ಬಂತು ವಿರಾಟ್ ರಾಜನಿಗೆ. ದಾಳ ತಗೊಂಡಿದ್ದೆ ಧರ್ಮರಾಜನಿಗೆ ಎಸ್ತರ್ತಾ ಇದ್ದ ಹಣೆ ಒಡೆಯಿತು, ರಕ್ತ ಬರ್ತಾ ಇದೆ. ಹಾಗೆ ದ್ರೌಪದಿಯ ಓಡಾಡ್ತಿದ್ದವಳು ಬೇಗ ಬಂದಿದ್ದೇನೆ, ಒಂದು ಹನಿ ರಕ್ತವು ನೆಲಕ್ಕೆ ಬೀಳದಂತೆ ಕೈ ಹಿಡಿದುಬಿಟ್ರು. ನಾನು ಮುಟ್ಟಿದ್ದಂತಹ ಸೀರೆಯನ್ನು ಸ್ವಲ್ಪ ಭಾಗ ಹರಿದು ಆ ಸೆರಗನ್ನ ಸರಸರನ್ನೇ ಕಟ್ಟಿಬಿಟ್ರು ತಲೆಗೆ ಧರ್ಮರಾಜನಿಗೆ. ಈ ರೀತಿ ಮಾಡಲ್ಲ. ಏನಿದು? ಈ ಕಂಕಭಟ್ಟನಿಗೂ ಆಯಮ್ಮನಿಗೂ ಏನು ಸಂಬಂಧ? ಅವಳು ಯಾಕೆ ಹೇಗೆ ಮಾಡಲು? ಇವನು ಯಾಕೆ ಬೃಹನ್ನಳೆಯನ್ನೇ ಹೊಗಳ್ತಾ ಇದ್ದಾನೆ? ನಾಳೆ ವಿಚಾರ ಮಾಡೋಣ ಅಂತ ಬರ್ತದೆ. ಆಗ ತಕ್ಷಣವೇ ಬೆಳಗಾಯಿತು. ಅವತ್ತು ಅಜ್ಞಾತವಾಸ ಪೂರ್ತಿ ಆಗೋಗಿದೆ ಪಾಂಡವರದು. 7 ಕುದುರೆಯ ಕೆಂಧೂಳಿಯೋ, ಕುಂತಿ ಕುಮಾರಕರೇಳಿಗೆಯ ಉಬ್ಬಸವೋ, ದಿನಪನ ಚೂಡಿ ರಂಜಿಸಿತು ಭಾನುಮಂಡಲವ. ಅವತ್ತು ಅರುಣೋದಯ ಆಯ್ತಲ್ಲ, ಕಷ್ಟವನ್ನು ಕಳೆದಂತಹ ಪಾಂಡವರು ಕಷ್ಟವನ್ನು ಕಳೆದ ದಿನ, ಮಂಗಳದ ದಿನ. ಎಲ್ಲ ಮಂಗಳ ಸ್ನಾನ ಮಾಡಿಕೊಂಡು ದಿವ್ಯವಾದ ಆಭರಣಗಳನ್ನು ತೊಟ್ಟು ಅಲ್ಲಿ ವಿರಾಟ್ ರಾಜನ ಆ ಕಿರೀಟಗಳನ್ನೆಲ್ಲ ಧರಿಸಿ ಬಂದು ಸಿಂಹಾಸನದಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಆಶ್ಚರ್ಯ ಆಯಿತು ವಿರಾಟ್ ರಾಜನಿಗೆ. ಇವರೆಲ್ಲ ಬಂದಿದ್ದಾರಲ್ಲ, ಎಲ್ರಿಗೂ ಗೊತ್ತಾಯಿತು. ಆಗ ಉತ್ತರ ಬಂದ. ಅದೇ ಮುಖವೇ ತಿರ್ಗಾ, ಬೇರೆ ಮುಖವೇ ಇಲ್ಲ. ಅದೇ ಮುಖದಲ್ಲಿ ಬಂದು, ಅಪ್ಪ, ನಿನ್ನೆ ಯುದ್ಧದಲ್ಲಿ ಗೆದ್ದವನು ನಾನಲ್ಲ, ಆ ಬೃಹನ್ನಳೆ. ಆ ನಪುಂಸಕ ವೇಷವನ್ನು ಗೆಲ್ತಾನೇನೋ? ನಪುಂಸಕ ಅನ್ಬೇಡ. ಮಧ್ಯದಲ್ಲಿ ಕುಳಿತಿದ್ದಾನೆ ಧರ್ಮರಾಜ, ಅವರ ಪಕ್ಕದಲ್ಲಿ ದ್ರೌಪದಿ, ಈ ಕಡೆ ಪಾರ್ಶ್ವದಲ್ಲಿದ್ದಾನಲ್ಲ ಅವನೇ ನಮ್ಮ ಕೀಚಕ ಮಾವನ ಒಂದು ಭೀಮ. ಕೀಚಕ ಮಾಮ ಆಗಬೇಕಲ್ಲ ಇವನಿಗೆ, ಕೀಚಕನನ್ನು ಕೊಂದವನು. ಆ ಕಡೆ ನಿಂತಿದ್ದಾನಲ್ಲ ಪಾರ್ಶ್ವದಲ್ಲಿ, ಅವನೇ ನಿನ್ನೆ ಉತ್ತರ ಗೋಗ್ರಹಣ ಯುದ್ಧದಲ್ಲಿ ಗೆದ್ದವನು ಅರ್ಜುನ. ಉಳಿದಿಬ್ಬರು ನಿಂತಿದ್ದಾರಲ್ಲ ಅವರೇ ನಕುಲ ಸಹದೇವರು. ಇವರ 5 ರಮಣಿ ದ್ರೌಪದಿ. ನಮ್ಮ ಪಟ್ಟಣದಲ್ಲಿ, ನಮ್ಮ ಅರಮನೆಯಲ್ಲಿ ಇವರು ಊರಿಗೆ ಕೆಲಸದಲ್ಲಿದ್ದು ಆಳುಗಳು ಕೆಲಸ ಮಾಡಿದಂತೆ ಮಾಡ್ಕೊಂಡಿದ್ದು. ವಿರಾಟ್ ರಾಜ ಬಂದವರೇ ರಪನೆ ಪಾಂಡವರ ಕಾಲಿಗೆ ಬಿದ್ದ. ಏನಪ್ಪ, ಪಾಂಡುರಾಜನ ಮಕ್ಕಳು, ನಿಮ್ಮ ಕೈಯಲ್ಲಿ ನಾನು ತುಡಿಸ್ಕೊಂಡ್ಬಿಟ್ನಲ್ಲ 1 ವರ್ಷ ಕಾಲ. ಎಂಥ ಅಪರಾಧ ಮಾಡಿಬಿಟ್ಟೆ ನಾನು, ದೊಡ್ಡ ಅಪರಾಧ ಮಾಡಿದೆ ನಾನು. ಆಗ ಧರ್ಮರಾಜ ಭೀಮ ಅರ್ಜುನರ ಮುಖ ಎಲ್ಲ ನೋಡ್ತಾನೆ. ನೆನ್ನೆ ಎಷ್ಟಿದ್ನಲ್ಲ ದಾಳ, ಗಾಯ ಆಗಿತ್ತಲ್ಲ, ಇವತ್ತೇನಂತ ಇದ್ದಾನೆ, ನಮಸ್ಕಾರ ಮಾಡ್ತಾ ಇದ್ದಾನೆ. ಅದಕ್ಕೇನೆ ಯಾವತ್ತೂ ಸಮಾಧಾನ ಒಳ್ಳೆಯದು, ತಾಳ್ಮೆ ಒಳ್ಳೆಯದು, ಆತರ ಪಡಬಾರ್ದು ಅಂತ ಅದೇ ಮಹಾಭಾರತ ತಿಳಿಸ್ಕೊಡೋದು ನಮಗೆ. ವಿರಾಟ್ ರಾಜನ ನೋಡಿ ಖುಷಿಪಟ್ಟರು. ವಿರಾಟ್ ರಾಜ, ಇನ್ನು ನನಗೆ ವಿರಾಟ್ ರಾಜ ಕೇರ್ ಆಫ್ ಪಾಂಡವರು ಅಂತ ಹಾಕೊಂಡ್ಬಿಡ್ತೀನಿ. ವಿಳಾಸ ನಿಮ್ಮದು, ನಂದಲ್ಲ. ಪ್ರಾರ್ಥನೆ ಮಾಡಿಕೊಂಡ. ಈ ನಾನು ಮಾಡಿದ ತಪ್ಪಿಗೆ ದಳ ಎಸ್ತಿದ್ದಲ್ಲ, ದಳ ಎಸ್ತಿರೋದಕ್ಕೆ ಇಷ್ಟು ಕಥೆ ಬಂತು ಅಜ್ಞಾತವಾಸದ್ದು. ನನ್ನ ಮಗಳು ಉತ್ತರೆಯನ್ನ ಉತ್ತರನ ತಂಗಿ ಅವಳು ಅರ್ಜುನನಿಗೆ ಕೊಟ್ಟು ವಿವಾಹ ಮಾಡ್ತೀನಿ. ಧರ್ಮರಾಜ ಅರ್ಜುನನ ಮುಖವನ್ನು ನೋಡ್ತಾನೆ. ಏನು ಅರ್ಜುನ ಮಗಳನ್ನು ಕೊಡ್ತಾನಂತಲ್ಲ, ಅಣ್ಣ ಅವಳು ತಂಗಿ ಎಂದು ತಿಳಿದುಕೊಂಡು ನಾನು ಪಾಠ ಹೇಳ್ಕೊಟ್ಟಿದ್ದೀನಿ. ಪಾಠ ಹೇಳಿಸಿಕೊಳ್ಳುವ ವಿದ್ಯಾರ್ಥಿ ಗುರುಗಳ ಸಂಬಂಧ ಬೆಳೆಸಬಾರ್ದು, ಬೇಡ. ನಾನು ಅವಳನ್ನು ವಿವಾಹವಾಗಲ್ಲ. ಕೃಷ್ಣ ಒಪ್ಪಿದರೆ ಬಂದ ಭಾಗವಂತ ಇಲ್ಲೇ ಬಂದಿಲ್ಲ ಅಜ್ಞಾತವಾಸದಲ್ಲಿ. ಕೃಷ್ಣ ಒಪ್ಪಿದರೆ ನಾನು ನನ್ನ ಮಗ ಅಭಿಮನ್ಯುವಿಗೆ ಇವಳನ್ನು ತಂದ್ಕೋತೀನಿ ಅಂತ. ಅದಕ್ಕಿಂತ ಸಂತೋಷ ಇನ್ನೇನು. ಧರ್ಮರಾಜ ಪತ್ರ ಬರೆದ ಕೃಷ್ಣನಿಗೆ ದ್ವಾರಕೆಗೆ. ಕೃಷ್ಣ ಒಪ್ಪಿದರೆ ಈ ಮದುವೆ ಎಂದ ಧರ್ಮರಾಜ. ತಿರ್ಗಾ ನಮಸ್ಕಾರ ಮಾಡಿದ ವಿರಾಟ್ ರಾಜ. ಕೃಷ್ಣನನ್ನು ತೋರಿಸುತ್ತೀರಾ? ಅದಕ್ಕೆ ಭಗವದ್ಭಕ್ತರ ಜೊತೆಯಲ್ಲಿ ಇರಬೇಕು. ದೇವರ ದರ್ಶನವಾಗುತ್ತದೆ, ತಿಳುವಳಿಕೆ ಬರುತ್ತದೆ, ಜ್ಞಾನ ಹೆಚ್ಚುತ್ತದೆ ಎನ್ನುವುದು. ನನಗೆ ಕೃಷ್ಣನ ದರ್ಶನ ಮಾಡಿಸ್ತೀರಾ ಅಂತ ಹೇಳಿಬಿಟ್ಟು ನಮಸ್ಕಾರ ಮಾಡಿದ ಧರ್ಮರಾಜ. ಪತ್ರ ಬರೆದ ದ್ವಾರಕೆಗೆ. ದೂತರು ಬೇಗ 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 ತಗೊಂಡು ಹೋದರು ವಿರಾಟ ನಗರದಿಂದ ದ್ವಾರಕೆಗೆ. ಪತ್ರ ತೆಗೆದ. ಕೃಷ್ಣ ಓದ್ತಾ ಇದ್ದಾನೆ. ಓದ್ಕೊಂಡ ಮೇಲೆ ಸಂತೋಷ ಪಟ್ಟ ಅಂದ್ರೆ ಅಷ್ಟಿಷ್ಟು ಸಂತೋಷ ಪಡಲಿಲ್ಲ. ನಮ್ಮ ಕುಂತಿ ಅತ್ತೆಯ ಮಕ್ಕಳು ಕಷ್ಟವನ್ನು ದಾಟಿದರು. 13 ವರ್ಷಗಳ ಕಷ್ಟ ಕೊಟ್ಟೋಯ್ತವರಿಗೆ, ಆಗೋಯ್ತು. 13 ವರ್ಷ ಅಜ್ಞಾತವಾಸ ಪೂರೈಸಿದರು. ಎಷ್ಟು ಸಂತೋಷ. ಮೇಲಾಗಿ ಅಭಿಮನ್ಯು ತಂಗಿಯ ಮಗನ ಮದುವೆ, ಅದು ಬೇರೆ. ಹಾಗೆ ಒಂದು ಮಾತು ಹೇಳ್ತಾನೆ ಸ್ವಾಮಿ.
ಮನುಷ್ಯನಿಗೆ ಕಷ್ಟಗಳು ಮುಗಿದಾಗ ಸುಖ ಮೇಲಿಂದ ಮೇಲೆ ಬರುವುದು, ಜೊತೆಯಲ್ಲಿಯೇ ಬರುವುದು ಸುಖ ಅಂತ ಹೇಳ್ತಾ ಹೋಗ್ತಾನೆ ಕೃಷ್ಣ. ಆ ಮಗ ಧರ್ಮರಾಜ ಒಂದು ಸಾಲು ಹಾಕಿರ್ತಾನೆ ನೋಡಿ, ಬಂಧುಗಳ ದರ್ಶನವಲ ಸಂಸಾರ ತರುವಿಗೆ. ಅರಣ್ಯವಾಸದಲ್ಲಿ ನಿಮ್ಮನ್ನ ನೋಡಿದ್ದಾಗಿತ್ತು, 1 ವರ್ಷಕ್ಕೂ ಹೆಚ್ಚು ಕಾಲ ಆಗೋಯ್ತು ನೋಡಿ, ಬೇಗ ನಿಮ್ಮ ದರ್ಶನ ಕೊಡಿ. ಬಂಧುಗಳ ದರ್ಶನ ಆಗ್ತಾ ಇರ್ಬೇಕಂತೆ, ಅವರೇ ಬಂಧುಗಳು. ಹಿಂದಿನ ಕಾಲದಲ್ಲಿ ಒಂದು 15 ದಿವಸಕ್ಕೆ ಒಂದು ಸಲ 8-10 ಪೋಸ್ಟ್ ಕಾರ್ಡ್ ತರಿಸ್ಕೊಳ್ಳೋದು. ಪ್ರತಿಯೊಬ್ಬ ಬಂಧುಗಳಿಗೂ ಕೂತ್ಕೊಂಡು ಬರೆಯೋರು. ನೋಡಿದ್ರೆ ಒಂದು ಪೋಸ್ಟ್ ಕಾರ್ಡು ವಿಷಯ 2 ಪುಟ ಇರೋದು, ಅಷ್ಟು ತುಂಬಿರೋದು ನೋಡಿ, ಅಕ್ಷರ ಸಣ್ಣ ಅಕ್ಷರ. ಎಲ್ರಿಗೂ ಬರೆಯೋರು ಕಾಗದವನ್ನು. ಸುಮ್ಮನೆ ನೀವು ಚೆನ್ನಾಗಿದ್ದೀರಾ, ನಾನು ಹೀಗಿದ್ದೀವಿ, ನಿಮ್ಮನೆ ವಿಚಾರ, ಕ್ಷೇಮ ಸಮಾಚಾರ ನೋಡೋಕ್ಕಾಗಲ್ವಲ್ಲ, ಕಷ್ಟ ಅಲ್ಲ ಒಬ್ಬರಕ್ಕೆ, ವಾಹನಗಳೇನು ಇರಲಿಲ್ಲ. ಒಂದು ಪೋಸ್ಟ್ ಕಾರ್ಡ್. ಇವಾಗ ಅದು ಇಲ್ಲ, ಫೋನ್ ಬಂದಿದೆ. ಫೋನಾದ್ರೂ ಮಾಡಬೇಡವೆ ಬಂಧುಗಳಾದವರು, ಅದನ್ನು ಕೂಡ ಮಾಡಲ್ವಲ್ಲ. ಇನ್ನೆಷ್ಟು ಮಟ್ಟಿಗೆ ಬಂದಿದೆ ಆ ವಿಶ್ವಾಸ ಬಾಂಧವ್ಯ ಅನ್ನೋದು ಬೇಕಾಗೇ ಇಲ್ಲ. ವಿಶ್ವಾಸವಾಗಲಿ ಬಾಂಧವ್ಯವಾಗಲಿ, ಅವರು ಸುಖವಾಗಿದ್ದಾರ, ನಾವು ಸುಖವಾಗಿದ್ದೀವ, ಸರಿ ಹೋಗಲ್ಲ. ಅವರು ಸುಖ ಬೇಡ, ಅವರಿಗೆ ಕೆಡಕಾಗಬೇಕು, ನಾನು ಖುಷಿಯಾಗಿರಬೇಕು ಅನ್ನೋದು ಬಂದಿದೆ ಈ ಕಾಲದಲ್ಲಿ. ಇನ್ನೊಬ್ರು ಹಾಳಾಗಬೇಕು, ನಾನು ಮುಂದುವರಿಬೇಕು, ಇಲ್ಲಬೇಕು ಪ್ರಪಂಚ. ಈ ನೆಗೆಟಿವ್ ಫಾರ್ಮ್ ಇದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಧರ್ಮರಾಜ ಹಾಕಿರೋ ಸಾಲು, ಬಂಧುಗಳ ದರ್ಶನ ಸಂಸಾರ ತರುವಿಗೆ. ಸಂಸಾರ ಎನ್ನುವ ಮರಕ್ಕೆ ಬಂಧುಗಳು ಆಗಾಗ್ಗೆ ದರ್ಶನ ಕೊಡ್ತಿರ್ಬೇಕು. ಕೃಷ್ಣ ಓದಿಕೊಂಡ ತಂಗಿಯ ಮಗನ ಮದುವೆ, ಸುಭದ್ರೆಯ ಮಗ ಅಭಿಮನ್ಯು. ನಡೀಲಿ ಹೋಗೋಣ ಎಲ್ಲರನ್ನು ಕರೆದುಕೊಂಡು ಬರ್ತಾನೆ ವಿರಾಟ್ ನಗರಕ್ಕೆ. ವಿರಾಟ್ ನಗರದಲ್ಲಿ ಅದ್ದೂರಿ ಮದುವೆ. ಆ ಕಡೆಯಿಂದ ದ್ರುಪದ ಬಂದಿರ್ತಾನೆ, ಈ ಕಡೆ ಘಟೋತ್ಕಚ ಬಂದಿರ್ತಾನೆ, ಯಾದವರೆಲ್ಲ ಬಂದಿರ್ತಾರೆ ಕೃಷ್ಣನ ಕಡೆ. ಏನು ವಿರಾಟನ ಮನೆ ತುಂಬಿ ಹೋಗಿದೆ. ಉತ್ತರೆ ಮತ್ತು ಅಭಿಮನ್ಯುವಿನ ಹೇಳಿದರು ಶುಕಾಚಾರ್ಯರು, ಪರೀಕ್ಷಿತ್ ರಾಜ ನಿಮ್ಮ ಅಪ್ಪ ಅಮ್ಮನ ಮದುವೆ ಖುಷಿಯಾಗಿ ಕೇಳಬಾರ್ದು. ಯಾವ ಮಕ್ಕಳು ಅಪ್ಪ ಅಮ್ಮನ ಮದುವೆ ನೋಡಿರಲ್ಲ. ಅಪ್ಪ ಅಮ್ಮನ ಮದುವೆ ಯಾರು ನೋಡೋಕ್ಕೆ ಸಾಧ್ಯ? ಯಾವ ಮಕ್ಕಳು ನೋಡಿರಲ್ಲ. ಅದ್ರ ವಿಚಾರ ಹೇಳಿದ್ರೆ ಕುತೂಹಲವಾಗಿ ಕೇಳ್ತಾರೆ. ಆಗ ಲಗ್ನ ಆಯಿತು. ಲಗ್ನ ಆಗೆಲ್ಲ 3 ದಿನಗಳಾದವು. ಎಲ್ಲ ಶಾಂತಿಯಾಗಿ ಕೂತಿದ್ದಾರೆ. ದೊಡ್ಡದಾದ ಸಭೆ. ಏನು ಮಾಡಬೇಕು? ಮುಂದಕ್ಕೆ ಕಷ್ಟಪಟ್ಟಿದ್ದಾರೆ, ಅವರಿಗೆ ರಾಜ್ಯ ಕೊಡಿಸಬೇಕು. ಕೃಷ್ಣ 4 ತಂತ್ರಗಳನ್ನು ಮಾಡ್ತಾರೆ. ಸಾಮ, ದಾನ, ಭೇದ, ದಂಡ. ದುರ್ಯೋಧನ ಕೊಡಬೇಕು ರಾಜ್ಯವನ್ನ. ಧೃತರಾಷ್ಟ್ರ ಹೇಳಬೇಕು ಅವನಿಗೆ, ಪಾಂಡವರಿಗೆ ರಾಜ್ಯಲಾಭ ಸಿಕ್ಕಬೇಕು. ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ. ಧರ್ಮವನ್ನು ಸ್ಥಾಪನೆ ಮಾಡಬೇಕು. ಕೌರವಾನಾಂ ವಿನಾಶಾಯ, ಕೌರವರೆಲ್ಲ ನಾಶವಾಗಬೇಕು. ಅದಕ್ಕಾಗಿ ಸ್ವಾಮಿ ಹೊರಡಬೇಕು ಅಂತ ಹೊರಡ್ತಾರೆ. ಏನು ಮಾಡೋಣ? ದ್ರುಪದ ಹೇಳ್ದ, ದ್ರೌಪದಿ ಅಪ್ಪ ಬೀಗ್ರೆ ತಾನೆ, ಒಬ್ಬ ಪುರೋಹಿತರನ್ನು ಕಳಿಸೋಣ ಮೊದಲಲ್ಲಿ. ಮೊದಲು ನೋಡಿ ಹೇಗಿದೆ ಪುರೋಹಿತರು ಕೋಪ ಮಾಡ್ಕೊಂಬಲ್ಲ, ಪುರೋಹಿತರು ಜಗಳ ಕಾಯಲ್ಲ, ದ್ವೇಷ ಮಾಡ್ಕೊಂಬಲ್ಲ. ಏನು ಬೇಕೋ ಅಷ್ಟು ಮಾತಾಡ್ಕೊಂಬರ್ತಾರೆ. ಲಕ್ಷಣವೇ ನಿಮಗೆ. ಪುರೋಹಿತರನ್ನು ಕಳಿಸೋಣ. ಪುರೋಹಿತರನ್ನು ಕಳಿಸಿದ್ರೆ ಧೃತರಾಷ್ಟ್ರ ದುರ್ಯೋಧನ ಬೆಲೆ ಕೊಡ್ತಾರ? ಏನು ಮಾತಾಡಲ್ಲ, ಬಂದರು ಆಯಿತು. ಅಲ್ಲಿಂದ ಯಾರು ಮಾಡ್ದ? ಧೃತರಾಷ್ಟ್ರ ಸಂಜಯನನ್ನು ಕಳಿಸಿದ. ಸಂಜಯ ಬಂದ. ನಾವೇ ಬರ್ತೀವಿ ಹೋಗು ಅಂದ ಕೃಷ್ಣ. ನಾವೇ ಬರ್ತೀವಿ ಹೋಗಲಿ. ಇವನಿಗೆ ದೊಡ್ಡ ಚಿಂತೆ, ಸಂಜಯ ಇನ್ನೇನು ಸುದ್ದಿ ತರ್ತಾನೋ ಏನು ಕಥೆಯೋ ಅಂತ ಧೃತರಾಷ್ಟ್ರನಿಗೆ. ಅದಕ್ಕೆ ಪಾಂಡವರು ಅರಣ್ಯದಲ್ಲಿ ಸ್ವರ್ಗ ಸುಖ, ಅರಮನೆಯಲ್ಲಿ ಚಿಂತೆ. ಈ ವಾಕ್ಯ ಹೇಗಿದೆ ನೋಡಿ. ಅರಮನೆಯಲ್ಲಿ ಚಿಂತೆ, ಅರಣ್ಯದಲ್ಲಿ ಸ್ವರ್ಗ ಸುಖ. ಹೇಗೆ? ಪಾಂಡವರು ಯಾವಾಗ ಬರ್ತಾರೋ ಅವ್ರಿಗೆ ರಾಜ್ಯ ಕೊಡಬೇಕಲ್ಲ ಅಂತ ಈ ಅಪ್ಪ ಮಗನಿಗೆ ಸದಾ ಯೋಚನೆ. ಧೃತರಾಷ್ಟ್ರನಿಗೆ ದುರ್ಯೋಧನಿಗೆ ಕೊಟ್ಬಿಡ್ಬೇಕಲ್ಲ. ಕೈಗೆ ಬಂದಿರೋ ರಾಜ್ಯ ತಪ್ಪೋಗುತ್ತಲ್ಲ. ಮೊದಲಿಂದಲೂ ಬಂದ್ಬಿಟ್ಟಿದೆ ಆಸೆ ಅನ್ನೋದು. ಅದರೊಳಗೂ ದಾಯಾದಿಗಳಲ್ಲಿ ಕೈ ಸೇರಿಬಿಟ್ಟಿದೆ. ಅವ್ರಿಗೆ ಹ್ಯಾಕ್ ಕೊಡ್ಬೇಕು? ಅವ್ರಿಗೆ ಕೊಡೋದು ಬೇಡ, ಹಾಗೆ ಬಂದ್ಬಿಟ್ಟಿದೆ ನೋಡಿ ಮೊದಲಿಂದಲೂ. ಅವರಿಗೆ ಚಿಂತೆ. ಅರಣ್ಯದಲ್ಲಿ ಸ್ವರ್ಗ ಸುಖ. ಆಗಲೇ ಹೇಳಿದ್ನಲ್ಲ, 98,000 ಹೆಚ್ಚು ಕಡಿಮೆ 1 ಲಕ್ಷ ಜನರಿಗೆ, ಸನ್ಯಾಸಿಗಳಿಗೆ, ಋಷಿಗಳಿಗೆ ಅನ್ನೋದಕವನ್ನು ಕೊಟ್ಟು ಪಾಂಡವರು ಥಾಲಿ ಎತ್ತ ಕೃಷ್ಣಾರ್ಪಣ ಅಂತ ಹೇಳಿ ಅವರಿಗೆಲ್ಲ ಊಟಕ್ಕೆ ಬಡಿಸಿ, ಆಮೇಲೆ ಪಾಂಡವರು ಊಟ ಮಾಡಿ, ದ್ರೌಪದಿ ಊಟ ಮಾಡಿದ ಮೇಲೆ ಮಧ್ಯಾಹ್ನ ಕಾಲದಲ್ಲಿ ಅಷ್ಟು ಋಷಿಗಳು ಕೂಡ ಒಂದೊಂದು ಉಪಾಖ್ಯಾನಗಳನ್ನು
ಧರ್ಮದ ಕಥೆಗಳನ್ನ, ಉಪನಿಷತ್ತುಗಳನ್ನ ಹೇಳ್ತಾ ಇದ್ರು ಅಂದ್ರೆ ಇನ್ನು ಹೇಗಿರ್ಬೇಡ ಜೀವನ ಅಂತ ಹೇಳಿದ್ರೆ, ಪಾಂಡವರ ಜೀವನ ಶುದ್ಧ ಸಾತ್ವಿಕ ಜೀವನ. ಓದಿ ಓದಿ ಕೇಳಿ ಕೇಳಿ ತಿಳಿದುಕೊಂಡು ಬುದ್ಧಿ ಪಕ್ವವಾಗಿದೆ ಅವರಿಗೆ. ಯಾವಾಗ ಯಾವ ಸಂದರ್ಭದಲ್ಲಿ ಏನು ಮಾತು ಬೇಕು, ಯಾವ ರೀತಿ ಇರಬೇಕು ಅನ್ನೋದು ಅವರ ಬುದ್ಧಿ ಮೊದಲೇ ಜಾಗೃತವಾಗ್ತಾ ಇದೆ ಪಾಂಡವರು. ಹಾಗಿತ್ತು ಅವರ ಮನೆಯಲ್ಲಿ. ಇಲ್ಲಿ ಚಿಂತೆ ಶುರುವಾಯ್ತಲ್ಲ, ಕೃಷ್ಣ ಬರ್ತಾನ, ಏನ್ ಮಾಡೋದು? ಹೇರಳವಾದ ಹಣವನ್ನ ಕೊಟ್ಟು ಕಳಿಸ್ಬೇಡ. ದುರ್ಯೋಧನ ಹೇಳ್ತಾರೆ ಹೇರಳವಾದ ಹಣ, ಇಲ್ಲೀಗಲ್ ಮನಿ ಅಲ್ಲಿಂದಲೇ ಶುರುವಾಯ್ತು. ಕೃಷ್ಣ ದುಡ್ಡು ಒಪ್ಕೋತಾನೆ ಅಂದ್ರೆ ಬೇಕೇನ್ರಿ? ಅದಕ್ಕೆ ಭೀಷ್ಮರು ಹೇಳ್ತಾರೆ, ಅಯ್ಯೋ ವಿವೇಕಿ, ಕೃಷ್ಣ ನಿನ್ನ ದುಡ್ಡಿಸ್ಕೊಂಡು ಹೋಗ್ತಾನೆ ಅನ್ನೋ ದ್ವಾರಕೆಗೆ. ಹೌದಾ ತಾತ? ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಒಂದು ಕೋಣೆಯಲ್ಲಿ ಕೂಡ ಹಾಕ್ಬಿಡೋಣ, ಪಾಂಡವರು ಬರ್ತಾರೆ, ಪಾಂಡವರನ್ನ ಚುಚ್ಚಿ ಕೊಂದು ಬಿಡೋಣ, ಕೃಷ್ಣನ ಕಟ್ಟುಗಳನ್ನು ಬಿಡಿಸಿ ದ್ವಾರಕೆ ಕಡೆಗೆ ಓಡಿಸ್ಬಿಡೋಣ. ಓಹೋ, ಅವೆಲ್ಲ ಆಗಲ್ಲ ಕೆಲಸ, ಹಾಗೆಲ್ಲ ಯೋಚನೆ ಮಾಡಬೇಡ ಅಂದ್ರು ಭೀಷ್ಮರು. ಸಂಜಯ ಬಂದ, ಅವರೇ ಬರ್ತಾರಂತೆ ಅಂತ. ಕೃಷ್ಣ ಹೊರಡಬೇಕು. ಯಾರು ಹೊರಡೋದು? ಕೃಷ್ಣ ಹೇಳ್ತ, ನಾನೇ ಹೋಗ್ತೀನಿ. ಪಾಂಡವರ ರಾಯಭಾರಿಯಾಗಿ, ಪಾಂಡವರ ಪ್ರತಿನಿಧಿಯಾಗಿ ಸ್ವಾಮಿ ಅವನೇ ಹೊರದಲ್ಲ. ಉಪಪ್ಲವ್ಯ ನಗರ ಅಂತ, ವಿರಾಟನ ಪಟ್ಟಣದಲ್ಲಿ ವಾಸ ಮಾಡಲ್ಲ ನೋಡಿ. ಅದು ನೋಡಿ ಹೇಗಿದೆ ಆ ಸ್ವಾಭಿಮಾನ. ವಿರಾಟನ ಪಟ್ಟಣದ ಹತ್ತಿರ ಒಂದು ನಗರವನ್ನೇ ನಿರ್ಮಾಣ ಮಾಡ್ಕೊಂಡಿರ್ತಾರೆ ಪಾಂಡವರು. ಆ ನಗರದ ಹೆಸರು ಉಪಪ್ಲವ್ಯ ನಗರ ಅಂತ ಹೆಸರು. ಬಂದ ಕೃಷ್ಣ ಹೊರಡಬೇಕು. ಧರ್ಮರಾಜ ಹೇಳ್ತಾ ಇದ್ದಾನೆ, ಕೃಷ್ಣ ಇವತ್ತು ಅಮಾವಾಸ್ಯೆ, ಇವತ್ತಲ್ಲ ನಾಳೆ ಅಮಾವಾಸ್ಯೆ. ಅಯ್ಯೋ, ಅಮಾವಾಸ್ಯೆ ಚತುರ್ದಶಿನೂ ಇವತ್ತು? ಹೌದು ಕೃಷ್ಣ, ಈ ಅಮಾವಾಸ್ಯೆ ಚತುರ್ದಶಿ ಬೇಡ, ಇದು ಮುಗಿಸ್ಕೊಂಡ್ರೆ ಶುಕ್ಲ ಪಕ್ಷ ಬರುತ್ತೆ, ಚಂದ್ರ ಜಾಸ್ತಿ ಆಗ್ತಾ ಇರ್ತಾನೆ, ಯಾವ ಕೆಲಸವನ್ನು ಮಾಡಿದ್ರೂ ಶುಭವಾಗುತ್ತದೆ. ಮೊದಲಿಂದ ಬಂದದ್ದಾಗಿ ಶುಭ ಕಾರ್ಯಗಳನ್ನ ಶುಕ್ಲ ಪಕ್ಷದಲ್ಲಿಯೇ ಮಾಡುವುದು, ಚಂದ್ರ ವೃದ್ಧಿ ಆಗ್ತಾನೆ. ಕೃಷ್ಣ ಪಕ್ಷದಲ್ಲಿ ಪಂಚಮಿ ತನಕ ಮಾಡಬಹುದು, ಆಮೇಲೆ ಆಗಲ್ಲ, ಮಾಡಬಾರ್ದು. ಕೃಷ್ಣ ಚಂದ್ರ ಕಡಿಮೆ ಆಗ್ತಾ ಬರ್ತಾನೆ. ಕೃಷ್ಣ ಹೇಳ್ದ, ಅಮಾವಾಸ್ಯೆ ನಾಳೆ ಅಂತ ಹೇಳ್ತಾ ಇದೆಯಾ ಧರ್ಮರಾಜ? ಏನು ಅಮಾವಾಸ್ಯೆ ಅಂದ್ರೆ ಏನು? ಸೂರ್ಯ ಚಂದ್ರರು ಒಂದೇ ಕಡೆ ಸೇರೋದಕ್ಕೆ ಅಮಾವಾಸ್ಯೆ ಅಂತ ಹೆಸರು. ಅಮರಕೋಶ ಹೇಳುತ್ತೆ. ದರ್ಶ ಅಂದ್ರೆ ಅಮಾವಾಸ್ಯೆ. ದರ್ಶ ಪಂಚಾಂಗ ಹಾಕಿರ್ತಾರೆ, ದರ್ಶ ತರ್ಪಣ ಅಂತ ಹಾಕಿರ್ತಾರೆ. ದರ್ಶ ಅಮರಕೋಶ ಏನ್ ಹೇಳುತ್ತೆ? ದರ್ಶ ಸೂರ್ಯೇಂದು ಸಂಗಮ. ದರ್ಶ ಅಂದ್ರೆ ಸೂರ್ಯ ಮತ್ತು ಇಂದು ಚಂದ್ರ ಇಬ್ಬರೂ ಕೂಡ ಒಂದೇ ಕಡೆ ಸೇರ್ತಾರೆ, ಅದಕ್ಕೆ ಅಮಾವಾಸ್ಯೆ ಅಂತ ಹೆಸರು. ಹೌದಾ ಅಂತ ಧರ್ಮರಾಜ, ನಿನಗೆ ಯಾಕಪ್ಪ ಅಷ್ಟು? ಸೂರ್ಯ ಚಂದ್ರನೇ ಇಲ್ಲಿ ಕರೆಬರೋಣ, ನೀನು ಅವರನ್ನೇ ಕೇಳಬೇಡು. ಮೂಲ ಕೃಷ್ಣ ಹೇಳ್ದ, ನೆನೆಸಿಕೊಂಡ. ಸೂರ್ಯನೂ ಬಂದ, ಕೈ ಮುಗಿದ. ಇನ್ನು ಸ್ವಲ್ಪ ಹೊತ್ತಿಗೆ ಚಂದ್ರನೂ ಬಂದ, ಕೈ ಮುಗಿದ. ಯಾಕಪ್ಪ ನಮ್ಮನ್ನು ಕರೆಸ್ಕೊಂಡೆ? ನಮ್ಮ ಧರ್ಮರಾಜನಿಗೆ ಅಮಾವಾಸ್ಯೆ ಜಿಜ್ಞಾಸೆ, ಏಕಾದಶಿ ಬರಲಿಲ್ಲ, ಏಕಾದಶಿ ಜಿಜ್ಞಾಸೆ ಬರಲಿಲ್ಲ ಪಾಂಡವರಿಗೆ, ಅಮಾವಾಸ್ಯೆ ಜಿಜ್ಞಾಸೆ ಮಾಡ್ತಲ್ಲ. ಸೂರ್ಯಚಂದ್ರ ಇಬ್ಬರು ಕೂಡ ನಕ್ಕು ಬಿಟ್ರು. ಕೃಷ್ಣ, ಏನು ನಿನ್ನ ಮಹಿಮೆ? ನೀನೇ ಹೇಳ್ಬೋದಾಗಿತ್ತಲ್ಲ ಇದನ್ನ. ನಾವಿಬ್ಬರು ಒಂದೇ ಕಡೆ ಸೇರಿದ್ರಲ್ವೇ ಅಮಾವಾಸ್ಯೆ. ಬೇಡಪ್ಪ ಹೇಳ್ತಾ ಇದ್ದಾರೆ. ಹಾಗಂತಾನೆ ಧರ್ಮರಾಜ, ಇವತ್ತು ಚತುರ್ದಶಿ, ನಾಳೆ ಅಲ್ವೇ ಅಮಾವಾಸ್ಯೆ ಅಂತಾನೆ. ಕೃಷ್ಣ ಹೇಳ್ದ, ಧರ್ಮರಾಜ ಅವರಿಬ್ರು ಇವತ್ತೇ ಒಂದೇ ಕಡೆ ಸೇರಿಲ್ವೇ ಅಂತಾನೆ. ಅವರಿಬ್ರು ಅಲ್ಲೇ ಬಂದಿದ್ದಾರಲ್ಲ, ಸೂರ್ಯಚಂದ್ರರು ಒಂದೇ ಕಡೆ ಬಂದಿದ್ದಾರೆ. ದರ್ಶ ಸೂರ್ಯ ಎಂದು ಸಂಗಮ. ಹೊರಟ. ಚಂದ್ರೋದಯವನ್ನು ಈಕ್ಷಿಸಿ ಹೊರಟ ಅಂತಾನೆ ಕುಮಾರವ್ಯಾಸ. ಚಂದ್ರೋದಯವನ್ನು ನೋಡಿ ಹೊರಟ. ಬೆಳಗ್ಗೆನೆ ಹೊರಟ ಉಪಪ್ಲವ್ಯ ನಗರದಿಂದ ಬರ್ತಾ ಇದ್ದಾನೆ. ಬಂದ, ಇಳಿದ ಹಸ್ತಿನಾಮಕ್ಕೆ ಬಾಗಿ. ಸಾಯಂಕಾಲ ತುಂಬ ವೈಭವ, ತುಂಬ ಜನ ಬರ್ತಾ ಇದ್ದಾರೆ, ಮಂಗಳ ವಾದ್ಯ ವೇದಘೋಷ. ಆಗ ವಿದುರನ ಮನೆ, ಹೇಳಿದ್ದೆ ನಾನು, 3ನೇ ಸ್ಕಂದದ ಪ್ರಾರಂಭದಲ್ಲಿ ಬರುತ್ತೆ. ವಿದುರ ಏಕೆ ಮನೆ ಬಿಟ್ಟು ಹೋದ ಅನ್ಬೇಕಾದ್ರೆ ಈ ಪ್ರಸಂಗ ತಿಳಿಸಿದ್ದಾರೆ ವೇದವ್ಯಾಸ. ಕೃಷ್ಣ ಸಂಧಾನ, ಕೃಷ್ಣ ವಿದುರನ ಮನೆಯಲ್ಲಿ ಉಪಚರಿಸಿಕೊಂಡ. ಕೃಷ್ಣ ವಿದುರ ಒಂದೇ ಕಡೆ ಮಾತಾಡ್ತಾ ಇದ್ದಾರೆ. ವಿದುರ ಉಪಚಾರ ಮಾಡಿದ. ವಿದುರನ ಭಾಗ್ಯವಿದು, ಪದುಮ ಜಾಂಡ ತಲೆ ದೂಗುವುದಿದಕ್ಕೋ ವಿದುರನ ಭಾಗ್ಯವಿದು. ಬೆಳಗಾಗಿದ್ದ, ಹೋದ ಸಭೆಗೆ. ತುಂಬ ಮಾತಾಡಿದ ಧೃತರಾಷ್ಟ್ರನ ಬಳಿಯಲ್ಲಿ ಒಪ್ಪಲಿಲ್ಲ. ದುರ್ಯೋಧನ ಒಪ್ಪಲಿಲ್ಲ. ಕೃಷ್ಣನ ಕಟ್ಟಕ್ಕೆ ನೋಡಿದ್ರು. ಧೃತರಾಷ್ಟ್ರನಿಗೆ ತೋರಿಸ್ಬಿಟ್ಟ, ವಿಶ್ವರೂಪವನ್ನು ತೋರಿಸ. ಧೃತರಾಷ್ಟ್ರ ಹುಟ್ಟು ಕುರುಡ,
ಕಣ್ಣಿಲ್ಲ, ಕತ್ತಲು ಎಲ್ಲ, ಯಾರು ನೋಡಲಿಲ್ಲ. ಅವರಿಗೆಲ್ಲ ಮೂರ್ಛೆ ಬಂದ್ಬಿಟ್ಟು ಒಂಥರ ಬೆಳಕು ಬಂದು ಮೂರ್ಛೆ ಬಂದ್ಬಿಟ್ಟು ಉಳಿದವರಿಗೆಲ್ಲ. ಕೇಳಿದ ಕೃಷ್ಣ, ಧೃತರಾಷ್ಟ್ರ ನೋಡು ನಿನ್ನ ಮಕ್ಕಳು ಕಟ್ತಾರಂತೆ, ನೋಡಿದ್ಯಾ? ನೋಡಿದೆ ಕೃಷ್ಣ. ಹೇಗೆ ನೋಡಿದೆ? ಕಣ್ಣು ಬಂತು. ಆ ದೃಷ್ಟಿ ನಾನೇ ಕೊಟ್ಟಿದ್ದೇನೆ, ನಿನಗೆ ಕೊಟ್ಟಿರುವ ದೃಷ್ಟಿಯನ್ನು ಶಾಶ್ವತವಾಗಿ ಇಲ್ಲ ಅಂತ ಕೃಷ್ಣ ಕೇಳ್ದ. ಧೃತರಾಷ್ಟ್ರ ಬುದ್ಧಿವಂತ, ಹುಟ್ಟು ಕುರುಡನಾಗಿದ್ದೆ, ನಾನು ನೋಡಿದುದೇ ಮೊಟ್ಟ ಮೊದಲ ಈ ಮಂಗಳ ದೃಶ್ಯ, ಕೃಷ್ಣನ ವಿಶ್ವರೂಪ. ಮುಂದೆ ಇನ್ಯಾವುದು ಕೆಟ್ಟ ದೃಶ್ಯವನ್ನು ನೋಡಬಾರದು, ಮುಂದೆ ಇನ್ಯಾವುದು ಕೆಟ್ಟ ದೃಶ್ಯವನ್ನು ನೋಡಬಾರದು. ದೃಷ್ಟಿಯನ್ನ, ಇದೇ ದೃಷ್ಟಿ ನನ್ನ ಮನಸ್ಸಿನಲ್ಲಿ ಸ್ಥಿರವಾಗಿ ನೆರವೇರಿರಲಿ. ಮಲಗಿರ್ತೀವಿ, ಸ್ವಪ್ನ ಬೀಳುತ್ತೆ, ಕೆಟ್ಟ ಸ್ವಪ್ನ ಬಿದ್ದುಬಿಡುತ್ತೆ, ಭಯವಾಗುವ ಸ್ವಪ್ನ. ಆಗ ಎದ್ದು ಕೈ ಕಾಲು ತೊಳೆದು ದೇವರ ಮನೆ ಹತ್ರ ಲೈಟ್ ಹಾಕಿ ದೀಪ ಹಚ್ಚಿಕೊಂಡು ಆಗ ದೇವರಿಗೆ ವಂದಿಸಿ ನಮಸ್ಕಾರ ಮಾಡಿ ಪುನಃ ಹಾಸಿಗೆಯಲ್ಲೇ ಕುಳಿತುಕೊಂಡಾದರೂ ಆಗಲಿ ದೇವರ ಸ್ಮರಣೆ ಮಾಡಿ ಪುನಃ ನಿದ್ದೆ ಮಾಡಬೇಕು. ಕೆಟ್ಟ ಸ್ವಪ್ನ ಕಂಡಾಗ, ಒಳ್ಳೆಯ ಸ್ವಪ್ನ ಕಂಡಾಗ ಎದ್ದು ದೇವರಿಗೆ ವಂದಿಸಬೇಕು, ಪುನಃ ನಿದ್ದೆ ಮಾಡಬಾರದು. ಪುನಃ ನಿದ್ದೆ ಮಾಡಿದ್ರೆ ಆ ಸ್ವಪ್ನದ ಫಲ ಹೋಗ್ಬಿಡುತ್ತೆ. ಅದೇ ಇಲ್ಲಿ ಧೃತರಾಷ್ಟ್ರ ಹೇಳ್ತಿರೋದು. ಪುನಃ ನಾನು ಕೆಟ್ಟ ದೃಶ್ಯವನ್ನು ನೋಡಿದಾಗ ಆ ದೃಷ್ಟಿಯಿಂದ ನಿನ್ನ ಈ ಮಂಗಳ ರೂಪ ಮಾಯವಾಗುತ್ತದೆ. ಈ ವಿಶ್ವರೂಪದ ಮಂಗಳ ವಿಗ್ರಹದ ರೂಪ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಇರಲಿ ಕೃಷ್ಣ. ನನ್ನ ಮೊದಲಿನಂತೆಯೇ ಕುರುಡನನ್ನಾಗಿ ಮಾಡಬಹುದು. ಆಯ್ತು, ಮೊದಲಂತೆ ಕುರುಡನಾಗ್ಬಿಟ್ಟ. ಎದ್ದ ಮೇಲಕ್ಕೆ ಕರ್ಣನನ್ನು ಕರೆದುಕೊಂಡ, ಸರಸರನೆ ಕೊಟ್ಟೋದ. ಮೊದಲು ಸಾಮೋಪಾಯ, ಧೃತರಾಷ್ಟ್ರ ಕೊಟ್ಬಿಡು ಅವ್ರಿಗೆ ಅರ್ಧ ರಾಜ್ಯ, ನ್ಯಾಯವಾಗಿ ಕೊಡು. ಸಾಮ ಆಗಲಿಲ್ಲ. ದುರ್ಯೋಧನ ಕೇಳಿದ, ಮಧ್ಯದಲ್ಲಿ ನೀನು ಇರೋ ಚಕ್ರವರ್ತಿಯಾಗಿ ಒಂದು ಕಡೆ ಪಾಂಡವರು ಕೂತಿರಲಿ, ಒಂದು ಕಡೆ ನಿನ್ನ ತಮ್ಮಂದರು ಇರಲಿ, ನಾನು ದ್ವಾರಕೆಯಿಂದ ಆಗ್ರಾಕ್ಕೆ ಬಂದು ನಿನಗೇನು ಬೇಕಾದರೂ ಸಲಹೆ ಕೊಡ್ತೀನಿ. ನಿನ್ನ ಸಾಮ್ರಾಜ್ಯದಲ್ಲಿ ಒಂದು ತೊಂದರೆ ಆಗಬಾರ್ದು, ಹಾಗೆ ನಾನು ನೋಡ್ಕೋತೀನಿ. ದಾನ, ಅದಕ್ಕೂ ಒಪ್ಪಿರುವೋ ಇನ್ನಂತ ಬೇಟಿ ಫೋಲಿಶ್ ಇರಬೇಡ ದುರ್ಯೋಧನ. ಕೃಷ್ಣನೇ ಬಂದು ಹೇಳ್ತಾ ಇದ್ರು ಕೂಡ ಒಪ್ಕೊಂಡಿಲ್ಲ ಅಂದರೆ ಏನಂತ ಮೂರ್ಖ ಇನ್ನೊಬ್ಬನಿಲ್ಲ. ಸಾಮ ಆಯಿತು, ದಾನ ಆಯಿತು, ನಡೀಲಿಲ್ಲ. ಮೂರನೇ ಯಾವುದು? ದಂಡಗಳಲ್ಲಿ ಭೇದ. ಕರ್ಣನನ್ನು ಕರ್ಕೊಂಡು ಹೋದ. ಹೊರ ಕೂತ್ಕೊಳ್ಳೋ ರಥದಲ್ಲಿ ಕೂತ್ಕೋಬೇಕಾದ್ರೆ ಕರ್ಣ ಹೇಳ್ತಾನೆ, ದೇವ ನಿಮ್ಮೊಡನೆ ಸರಿ ಸಮಾನವೇ, ನಿಮ್ಮ ಜೊತೆ ನಾನು ಕೂತ್ಕೋಬಹುದೇ ಎಂದ ಕರ್ಣ. ಆಗ ಕೃಷ್ಣ ಹೇಳ್ತಾನೆ, ನೀನು ಯಾರ ಕೈಲೋ ಪಾಠ ಕಲ್ತಿದ್ದು? ಪರಶುರಾಮ ದೇವರ ಹತ್ರ ಪಾಠ ಕಲಿತು, ಸಾಮಾನ್ಯನಲ್ಲ. ಎಲೈ ಭಾನುವಂಶರ ಲಾಮ, ಕೂತ್ಕೋಬಾ. ರಾಮದೇವರ ಹತ್ರ ಪಾಠ ಕಲ್ತಿರೋ ನೀನು ಪರಶುರಾಮ ದೇವರ ಹತ್ರ ಕೂತ್ಕೋಬಾ. ನನ್ನ ಜೊತೆಯಲ್ಲಿ ಎಳೆದು ಕುಳಿಸಿಕೊಂಡ ಪಕ್ಕದಲ್ಲಿ ಕರ್ಣನನ್ನ. ದೂರ ಹೋಗಿ ನಿಂತ್ಕೊಂಡು ರಥ ಇಳಿದರು ಇಬ್ಬರು ರಥದಿಂದ. ಯಾಕೆ ಕೃಷ್ಣ ನನ್ನನ್ನು ಕರ್ಕೊಂಬಂದೆ ಎಂದ ಕರ್ಣ. ಆಗ ನಿನ್ನನ್ನು ಕರ್ಕೊಂಬಂದಿದ್ದ ಭೇದಿಸಲೆಂದೇ ಇದಲ್ ಕರ್ಣ, ನಿನಗಾದಿಗಳೊಬ್ಬೆ ಕುಂತಿ, ನಿಮಗ ಅಮ್ಮನ ಅಹರ್ಪತಿ, ಪಾಂಡುನಂದನರ ಸೋದರರ್, ಮತ್ತೆ ಬೇರೆತೋ ಮತ್ತೆ ಬೇರರ್ ನರೇಂದ್ರರೇ. ನೋಡಿ, ಇದು ಪಂಪನ ಕಾಲದ ಕನ್ನಡ. ಇದು ಪಂಪನ ಕಾಲದಲ್ಲಿ 940ನೇ ಇಸ್ವಿಯಲ್ಲಿ ಕನ್ನಡ ಹೀಗಿತ್ತು. ಭೇದಿಸಲೆಂದೇ ದಲ್ ಅಂದ್ರೆ ಅವ್ಯಯ. ಕರ್ಣ ನಿನ್ನ ಭೇದ ಮಾಡಕ್ಕೆ ಕರ್ಕೊಂಬಂದಿಲ್ಲ. ಕುಂತಿ ನಿನ್ನ ಅಮ್ಮ, ಅಹರ್ಪತಿ, ಆಹ ಅಂದ್ರೆ ದಿನದ ಪತಿ ಯಾರು? ಸೂರ್ಯ ನಿಮ್ಮಪ್ಪ ಕಣೋ. ಪಾಂಡುನಂದನರು, ಪಾಂಡವರು ನಿನ್ನ ಸೋದರರು. ಹೀಗಿರ್ಬೇಕಾದ್ರೆ ದುರ್ಯೋಧನ ಹತ್ರ ಇದೆಯಲ್ಲೋ ಅಂತ ಪಂಪ ಬಂದಿರೋ ಭಾರತದಲ್ಲಿ ಬೆಳೆದರು. ಅದನ್ನೇ ಕುಮಾರವ್ಯಾಸ ಬೈತಾನೆ. ಲಲನೆ ಪಡೆದ 5 ಮಂತ್ರಗಳಲ್ಲಿ ಮೊದಲಿಗನು ನೀನು. ಏನು ಸರಳವಾಗಿದೆ ಇವತ್ತು. ಲಲನೆ ಅಂದ್ರೆ ಕುಂತಿ ಪಡೆದ 5 ಮಂತ್ರಗಳಲ್ಲಿ ಮೊದಲಿಗನು ನೀನು. 2ನೇಯವನು ಧರ್ಮರಾಜ, 3ನೇಯವನು ಭೀಮ, 4ನೇಯಲ್ಲಿ ಅರ್ಜುನ, 5ನೇ ಮಂತ್ರದಲ್ಲಿ ನಕುಲಸಹದೇವರು. 2 ವಂಶಕ್ಕೆ ನೀನು ಹಿರಿಯನಾಗಿ ಇರಬೇಕಾದ್ರೆ ದುರ್ಯೋಧನ ಹಾಕ್ತಿರೋ ಊಟಕ್ಕೆ ಕೈ ಚಾಚತಾ ಇದೆಯಲ್ಲೋ, ಅದು ಹಾಕ್ಕೊಂಡಿರೋ ತಾಂಬೂಲದ ಸಮಾನ ಅಂತ. ದುರ್ಯೋಧನ ಕೊಡ್ತಿರೋ ಊಟ ದುರ್ಯೋಧನ ಬಾಯಿ ತಂಬೂಲಕ್ಕೆ ಸಾಕೆ ಅಂದ್ಬಿಟ್ಟ. ಎಂಥ ಮಾತು ಕೃಷ್ಣ ಹೇಳಿದ್ರು. ಯಾಕೋ ದ್ಯಾಸೆ ಪಟ್ಟು ಬಾ ಪಾಂಡವರ ಕಡೆ ಬಂದ್ಬಿಡು ನೀನು. ಬೇಕಾದಷ್ಟು ಹೇಳ್ತಾನೆ. ಆ ಕರ್ಣ ಏನು ಮಾಡ್ಬೇಕು ಅವಾಗ? ಏನು ಸಂದರ್ಭ ಬಂದಿದೆ ಅವನಿಗೆ? ಅವತ್ತಿನಿಂದ ಸಾಕಿದ್ದಾನೆ, ಅವತ್ತಿನಿಂದ ರಕ್ಷಣೆ ಮಾಡಿದ್ದಾನೆ, ಒಂದು ಜಾಗ ಕೊಟ್ಟಿದ್ದಾನೆ, ಅಂಗದೇಶ ರಾಜನನ್ನಾಗಿ ಮಾಡಿದ್ದಾನೆ. ಸ್ನೇಹ ಅಂದರೆ ಅಷ್ಟರ ಮಟ್ಟಿಗೆ ದುರ್ಯೋಧನನಿಗೆ ಸ್ನೇಹ. ಆ ಸ್ನೇಹವನ್ನು ಬಿಟ್ಟು
ಇವತ್ತು ನಾನು ಪಾಂಡವರ ಕಡೆ ಬಂದ್ಬಿಟ್ಟು ಏನಂತಾರೆ ಜನ ಯೋಚನೆ ಮಾಡ್ಕೋತಾ ಇದ್ದಾನೆ. ಚಿಂತೋದದೆಯಲ್ಲಿದ್ದಂತೆ ಮೌನದೊಳಿದ್ದನ ಕರ್ಣ. ಚಿಂತೆಯ ಸಮುದ್ರದಲ್ಲಿ ಇದ್ದಂತೆ ಕರ್ಣ ಮೌನವಾಗಿದ್ದಾನೆ. ನಾವು ಯೋಚನೆ ಮಾಡೋಣ, ಕರ್ಣ ಏನಾದರೂ ಪಾಂಡವರ ಕಡೆಗೆ ಬಂದ್ಬಿಟ್ಟಿದ್ದಿದ್ರೆ ಯುದ್ಧ ಏನಾಗ್ತಿತ್ತು? ಅದಕ್ಕೆ ಇಂಥ ಸಂದರ್ಭದಲ್ಲಿ ಮಧ್ವಾಚಾರ್ಯರ ನಿರ್ಣಯ ಏಕೆ ಬೇಕು. ಆಚಾರ್ಯರು ಮಧ್ವಾಚಾರ್ಯರು ಹೇಳ್ತಾರೆ, ಎದುರುಗಡೆ ನಿಂತುಕೊಂಡು ಒಂದು ರೂಪದಲ್ಲಿ ಭೇದ ಮಾಡ್ತಾ ಇದ್ದಾನೆ ಕೃಷ್ಣ. ಇನ್ನೊಂದು ರೂಪದಲ್ಲಿ ಕರ್ಣನ ಒಳಗಡೆ ಪ್ರವೇಶ ಮಾಡಿ, ಏ ಕರ್ಣ, ಅವನು ಹೇಳ್ತಿರೋದೆಲ್ಲ ಒಪ್ಕೋಬೇಡ, ನಿನ್ ಪಟ್ಟಿ ನೀವು ಸುಮ್ಮನಿರು ಅಂತ ಇದ್ದಾನೆ. ಭಗವಂತ ಮಾಡ್ತಿರೋ ವ್ಯಾಪಾರ ಎಷ್ಟು ದೊಡ್ಡದು, ಆಚಾರ್ಯ ಹೇಳ್ತಾರೆ ಇದನ್ನ. ಇಲ್ಲ ಕೃಷ್ಣ, ನಾನು ಬಿಟ್ಟು ಬರೋಕ್ಕಾಗಲ್ಲ, ಅವತ್ತಿಂದ ನನ್ನನ್ನು ರಕ್ಷಣೆ ಮಾಡಿದ ನಾವು ಹೇಳೇ ಬಿಟ್ಟು ಬಂದ, ಹೋಗು ನಿನ್ನ ಹಣೆ ಬರ ಅಂತದ್ದು. ಕುಂತಿ ಮನೆಗೆ ಬಂದ. ಕುಂತಿ ಮನೆಗೆ ಬಂದು ಹೇಳ್ದ ಕುಂತಿಗೆ, ಹೋಗಮ್ಮ ನೀನಾದರೂ ಸ್ವಲ್ಪ ಹೇಳು ನಿನ್ನ ಮಗನಿಗೆ ಕರ್ಣನಿಗೆ. ಕುಂತಿ ಬಂದು ಹೇಳಿದ್ಲು. ಕರ್ಣ ಅದಕ್ಕೂ ಒಪ್ಪಲಿಲ್ಲ, ಕುಂತಿಯ ಮಾತಿಗೂ ಒಪ್ಪಲಿಲ್ಲ. ಹೇಳಿದ್ದು ಕೃಷ್ಣನಿಗೆ ಕುಂತಿ, ಒಪ್ಪಲಿಲ್ಲ ಕೃಷ್ಣ, ಅವನು ನನ್ನ ಮಾತಿಗೂ ಒಪ್ಪಲಿಲ್ಲ, ಕೌರವರ ಕಡೆಯೇ ಇರ್ತಾನಂತೆ, ಬಿಡು, ಯುದ್ಧವೇ ಪ್ರಾಪ್ತಿ. ದ್ವಾರಕೆಯಲ್ಲಿ ಮಲಗಿದ್ದಾನೆ. ಆಗ ಇಬ್ಬರು ಬಂದಿದ್ದಾರೆ ಒಂದೇ ಸಮಯಕ್ಕೆ, ದುರ್ಯೋಧನ ಮತ್ತು ಅರ್ಜುನ. ಏನಿಬ್ರು ಬಂಧುಗಳು ಏಕಕಾಲಕ್ಕೆ ಬಂದ್ಬಿಟ್ಟಿದ್ದೀರಲ್ಲ, ಒಂದೇ ಸಮಯಕ್ಕೆ ಬಂದಿದ್ದೀರಲ್ಲ ಇಬ್ರುನೇ, ಹೇಳಿದ ಕೃಷ್ಣ. ಯುದ್ಧ ಆಗ್ತಾ ಇದೆ, ಅದಕ್ಕೆ ಸಹಾಯ ಕೇಳಕ್ಕೆ ಬಂದಿದ್ದೀವಿ. ಅಲ್ಲ, ಸಭೆಗೆ ಬಂದಂತಹ ಕೃಷ್ಣನಿಗೆ ಅಷ್ಟು ಅವಮಾನ ಮಾಡಿದವನು ಅದ್ಯಾವ ಮುಖ ಹೊತ್ಕೊಂಡು ಬಂದಿದ್ದಾನೆ ಸಹಾಯ ಕೇಳಕ್ಕೆ? ದುರ್ಯೋಧನ. ಅರ್ಜುನ ಬರಲಿ, ಮೊದಲಿಂದಲೂ ವಿಧೇಯ ಅವನು. ಕೃಷ್ಣ, ನಾನು ಬಂದಿದ್ದೀನಿ, ಇಬ್ರು ಏಕಕಾಲದಲ್ಲಿ ಬಂದಿದ್ದೀರಿ, ನಾನು ಯಾರಿಗೆ ಏನು ಕೊಡಲಿ? ಒಂದು ಕೆಲಸ ಮಾಡ್ತೀನಿ, ಹಾಗಾದರೆ ನಾನೊಬ್ಬನೇ ಒಂದು, ನನ್ನ ಯಾದವ ಸೈನ್ಯವೇ ಒಂದು, ಆಯ್ಕೆ ಮಾಡ್ಕೊಳ್ಳಿ. ಯಾವ್ದಾದ್ರು ಆಯ್ಕೆ ಮಾಡ್ಕೋಬೇಕಾದ್ರೆ ಚಿಕ್ಕವನ ಮೊದಲ ಆಯ್ಕೆ ಮಾಡ್ಕೋಬೇಕು. ಅರ್ಜುನನಿಗೆ ಮೊದಲು ಕೊಟ್ಟಿದ್ದೀನಿ, ಆಯ್ಕೆ ಮಾಡ್ಕೊಳ್ಳೋ. ದುರ್ಯೋಧನಿಗೆ ದೊಡ್ಡ ತುಮಲ, ದೊಡ್ಡ ಆತಂಕ, ಇನ್ನೆಲ್ಲಿ ಸೈನ್ಯ ಆಯ್ಕೆ ಮಾಡ್ಕೊಂಡ್ಬಿಡ್ತಾನೋ ಅಂತ ಭಯ. ಅರ್ಜುನ, ಕೃಷ್ಣ ನೀನೊಬ್ಬ ನನ್ನ ಕಡೆ ಬಂದ್ಬಿಡು ಸಾಕು ಅಂದ. ದುರ್ಯೋಧನ ದೊಡ್ಡ ನಿಟ್ಟುಸಿರು ಬಿಟ್ಟ, ಅಪ್ಪ ಸೈನ್ಯ ಉಳ್ಕೊಳ್ತಲ್ಲ ನನಗೆ. ಹೊರಟರು ಇಬ್ರುನೇ. ಆಗ ಕೃಷ್ಣ ಕೇಳ್ತಾನೆ ಅರ್ಜುನನನ್ನ, ಹೇ, ಊಟಕ್ಕಾಗಿ ಬರುವ ನೆಂಟರು ನಾವು, ಬಂಧುಗಳು, ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದು ಯಾನು? ಏನು ಸಹಾಯಕ್ಕೋ ನನ್ನನ್ನು ಮಾಡ್ಕೊಂಡಿದ್ದು? ಯುದ್ಧದ ಸಹಾಯ ಕೇಳಕ್ಕೆ ಬಂದಿದ್ದೀರಿ, ಸೈನ್ಯ ಬೇಡದಲೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿಲ್ಲ ನೀನು, ಸರಿ ಇಲ್ಲ ಇದು. ಆಗ ಅರ್ಜುನ ಹೇಳ್ತಾನೆ, ವಿದ್ಯುತ್ ಹರಿಯುತ್ತಲ್ಲ, ವಿದ್ಯುತ್ ಅದರದೇ ಬಲ. ಬಲ್ಬ್ಗಳು ಏನು ಮಾಡುತ್ತೆ? 100 ಬಲ್ಬ್ ಇಟ್ಕೊಂಡ್ರು ಪ್ರಯೋಜನ ಇಲ್ಲ, ವಿದ್ಯುತ್ ಹರಿಬೇಕಲ್ಲ. ಆ ಬಲ್ಬ್ಗಳು ಯಾವ್ಯಾವ ಆಕೃತಿಯಲ್ಲಿ ಇದ್ರೇನಂತೆ, ವಿದ್ಯುತ್ ಮುಖ್ಯ. ಇಲ್ಲಿ ಕೃಷ್ಣನ ಶಕ್ತಿ ವಿದ್ಯುತ್ ಇದ್ದಂತೆ, ಉಳಿದವೆಲ್ಲ ಬಲ್ಬ್ಗಳು ಸೈನ್ಯ. ಆ ಬರೀ ಬಲ್ಬ್ಗಳು ತಗೊಂಡು ಏನು ಮಾಡಲಿ ನಾನು? ಕೃಷ್ಣ ನೀನೊಬ್ಬ ಬಂದುಬಿಟ್ರೆ ನನಗೆ ಎಲ್ಲರೂ ಬಂದಾಗಾಯ್ತು ಅಂತಾನೆ. ಇದು ಹೋಲಿಕೆ ಕುಮಾರವ್ಯಾಸ ಕೊಡ್ತಾನೆ. ವಿದ್ಯುತ್ ಕಾಂತಿಗಳು, ಹಾಗೆ ಕೃಷ್ಣನ ಶಕ್ತಿ. ಯುದ್ಧ ಪ್ರಾರಂಭವಾಗಬೇಕು, ಇನ್ನೇನು ಯುದ್ಧ ನಡೀಬೇಕು ಅಷ್ಟರಲ್ಲಿ ಕೃಷ್ಣ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ, ಪಾಂಡವರ ಕಡೆ 7 ಅಕ್ಷೋಹಿಣಿ, ಕೌರವರ ಕಡೆ 11 ಅಕ್ಷೋಹಿಣಿ ಸೈನ್ಯ. ಅಕ್ಷೋಹಿಣಿ ಕೇಳ್ತಲೇ ಇರ್ತೀವಲ್ಲ ನಾವು. ಏನು ಅಕ್ಷೋಹಿಣಿ ಅಂದರೆ ಯುದ್ಧದ ಸಂಖ್ಯೆಯ ಪರಿಮಾಣ. 1 ಅಕ್ಷೋಹಿಣಿ ಅಂದರೆ 1,29,000 ಸೈನಿಕರು. 1,29,000, 1,69,610 ಕುದುರೆಗಳು, ಆನೆಗಳು ಇರತಕ್ಕಂಥದ್ದು. ಇನ್ನು ಮುಂದಕ್ಕೆ 70,000 ರಥಗಳು. ಇಷ್ಟು ಸೇರಿದ್ರೆ 1 ಅಕ್ಷೋಹಿಣಿ ಇಂಟು 11 ಕೌರವರ ಕಡೆ ಇಂಟು 7 ಪಾಂಡವರ ಕಡೆ. ಬಿಡುವಾದ ಕೂತ್ಕೊಂಡು ಲೆಕ್ಕ ಎಷ್ಟು ಅಂತ ಸಿಗತ್ತೆ. ಹೀಗೆ ಅಷ್ಟು ಅಕ್ಷೋಹಿಣಿ ಸೈನ್ಯ ಸೇರಿತ್ತು. ಪಾಂಡವರ ಕಡೆ ದ್ರುಪದ, ಘಟೋತ್ಕಚ ಎಲ್ಲರೂ ಬಂದರು. ಕೌರವರ ಕಡೆ ಅತಿಯಾದ ಸೇನೆ ಬಂದ್ಬಿಟ್ಟಿದೆ, ಅಸಾಧಾರಣ ಸೇನೆ. ಪಾಂಡವರ ಕಡೆಗೆ ಪಾಂಡವರ ಸೋದರ ಮಾವ ಶಲ್ಯ ಎಲ್ಲಿ ಬಂದ್ಬಿಡ್ತಾರೋ ಕಾಣಲ್ಲ. ಯಾರು ಸೋದರ ಮಾವ ಅಂದರೆ ಮಾದ್ರಿಯ ಅಣ್ಣ, ನಕುಲ ಸಹದೇವರಿಗೆ ಸೋದರ ಮಾವ, ಪಾಂಡವರಿಗೂ ಮಾವ. ನಾನು ಪಾಂಡವರಿಗೆ ಸಹಾಯ ಮಾಡಬೇಕು ಅಂದ್ಬಿಟ್ಟು ಬರ್ತಾ ಇದ್ದಾನೆ ಶಲ್ಯ. ಬಹಳ ದೂರ. ಶಲ್ಯ ನಮ್ಮ ಊರು ಹಸ್ತಿನಾವತಿಗೂ ತುಂಬ ದೂರ ಇದೆ.
ತುಂಬ ದೊಡ್ಡ ಸೈನ್ಯ ತಗೊಂಡು ಬರ್ತಾ ಇದ್ದಾನೆ ಸಹಾಯಕ್ಕೆ. ತಿಳ್ಕೊಂಬಿಟ್ಟ ದುರ್ಯೋಧನ, ಏನಾದರೂ ಮಾಡಿ ನನ್ನ ಕಡೆ ಎಳ್ಕೋಬೇಕು. ಕೃಷ್ಣ ಪ್ರೇರಣೆ ಮಾಡಿದ್ದಾನೆ ತಲೆ ಒಳಗೆ, ಶಲ್ಯನನ್ನು ಎಳ್ಕೋಬೇಕು ತನ್ನ ಕಡೆಗೆ ಅಂದ್ಬಿಟ್ಟು ಇಕ್ಕಟ್ಟಾದ ಜಾಗ, ಇನ್ಯಾವ ಕಡೆಗೆ ಹೋಗೋಕ್ಕಾಗಬಾರ್ದು, ನೀರು ಸಿಕ್ಕಬಾರದು, ಹುಲ್ಲು ಮೇವು ಸಿಕ್ಕಬಾರದು ಪ್ರಾಣಿಗಳಿಗೆ. ಕುದುರೆ ಆನೆ ಎಲ್ಲ ಬರ್ತಾ ಇದೆ, ಸೈನ್ಯ ಅಂದರೆ ಸೈನಿಕರಿಗೂ ಊಟ ಎಲ್ಲ ಬೇಕು. ಆ ಸರಿಯಾದ ಜಾಗದಲ್ಲಿ ದೊಡ್ಡ ದೊಡ್ಡ ಬಿಡಾರಗಳನ್ನು ಹಾಕಿಬಿಟ್ಟು ಪ್ರಾಣಿಗಳಿಗೆ ಸೈನಿಕರಿಗೆ ಒಳ್ಳೆಯ ಊಟವನ್ನು ಕೊಟ್ಬಿಟ್ಟ ದುರ್ಯೋಧನ. ಶಲ್ಯನಿಗೂ ಊಟ ಕೊಡಿಸಿದ್ದಾಯಿತು. ಊಟ ಮಾಡ್ತಾ ಇದ್ದಾನೆ ಶಲ್ಯ. ನನಗೆ ನನ್ನ ಸೈನ್ಯಕ್ಕೆ ಎಷ್ಟು ಮಟ್ಟಿನ ಮೃಷ್ಟಾನ್ನ ಭೋಜನ ಕೊಡ್ತಾ ಇದ್ದಾನಲ್ಲ, ಯಾರು ಆ ಪುಣ್ಯವಂತ? ಅವನು ಕಾಣಿಸ್ಕೊಂಡಿಲ್ಲ. ಯಾರೇ ಆಗಿರಲಿ ನನ್ನ ಸಹಾಯ ಅವನಿಗೆ ಎಂದು ಬಿಟ್ಟ ಶಲ್ಯ. ಆಗ ಬಂದ ಈಚೆಗೆ ಮಾವ ಅಂತ ಬಂದ. ಯಾರು? ಶಲ್ಯ. ಬಂದ್ಬಿಟ್ಟು ಓ ದುರ್ಯೋಧನ ಬಂದ, ಶಲ್ಯನನ್ನು ನೋಡಿದ, ಮಾವ ಅಂತ ಹೋಗ್ದ. ದುರ್ಯೋಧನ, ನೀನೇನಾ ಇಷ್ಟು ಸಹಾಯ ಮಾಡಿದ್ದು? ಅಯ್ಯೋ, ಪಾಂಡವರ ಕಡೆ ನಾನು ಹೋಗ್ಬೇಕಾಗಿತ್ತು, ನಿನಗೆ ನಾನು ಸಹಾಯ ಮಾಡ್ತೀನಿ ಅಂತ ಮಾತು ಕೊಟ್ಟುಬಿಟ್ಟಲ್ಲ. ನಾನು ಮಾತು ಕೊಟ್ಬಿಟ್ಟೆ, ಏನ್ ಮಾಡ್ಲಿ ನಾನಾಗ? ಆಯ್ತು, ಕೊಟ್ಟಿದ್ದ ಮಾತಿನ ಪ್ರಕಾರ ನಾನು ಪಾಂಡವರ ಕಡೆಗೆ ಹೋಗಲ್ಲ, ನಾನು ನಿನ್ನ ಕಡೆಗೆ ಬಂದ್ಬಿಡ್ತೀನಿ ಅಂತ ಹೇಳ್ದ. ಶಲ್ಯ ದುರ್ಯೋಧನನ ಕಡೆ ಸೇರಿದ. ಬೇಕಾದಷ್ಟು ಯಾದವರ ಸೈನ್ಯ ಕೌರವರ ಕಡೆ ಹೇಳಿದ್ನಲ್ಲ. ಇನ್ನೆಲ್ಲ ಸೈನ್ಯಗಳು ಸೇರಿದೆ. ಇನ್ನೇನು ಯುದ್ಧ ಪ್ರಾರಂಭವಾಗಬೇಕು. ಯುದ್ಧ ಸಮತಟ್ಟಾದ ಜಾಗ ಕುರುಕ್ಷೇತ್ರ ಎಂಬಲ್ಲಿ ಯಾವುದೇ ಬೆಟ್ಟ ಗುಡ್ಡಗಳಿರಬಾರ್ದು, ನದಿಗಳು ಹರಿಬಾರ್ದು, ಸರೋವರಗಳಿರಬಾರ್ದು, ಮರಳು ಇರಬಾರ್ದು, ಭೂಮಿ ಗಟ್ಟಿಯಾಗಿರಬೇಕು ಅಂತ ಜಾಗವನ್ನು ಯುದ್ಧ ಭೂಮಿಗೆ ಆಯ್ಕೆ ಮಾಡಿಕೊಂಡ್ರು. ಆ ಕುರುಕ್ಷೇತ್ರ ಇವತ್ತು ಹರಿಯಾಣ ಸ್ಟೇಟ್ಗೆ ಸೇರಿದೆ. ಇವತ್ತು ಹರಿಯಾಣ ರಾಜ್ಯದಲ್ಲಿ ಇರೋದು ಕುರುಕ್ಷೇತ್ರ. ಡೆಲ್ಲಿಗೆ ಸುಮಾರು 85 ಮೈಲಿ ಆಗುತ್ತೆ. ಡೆಲ್ಲಿಗೆ ಕುರುಕ್ಷೇತ್ರ. ಎಲ್ಲ ನಿಂತಿದ್ದಾರೆ ಯುದ್ಧಕ್ಕೆ, ವ್ಯವಸ್ಥಿತವಾಗಿದೆ. ಓ, ಪಾಂಡವರ ಕಡೆ ದೃಷ್ಟದ್ಯುಮ್ನ, ಅವನೇ ಸೇನಾಪತಿ ಆಗಿದ್ದಾನೆ. ಕೌರವರ ಕಡೆ ಭೀಷ್ಮರು ಸೇನಾಪತಿ. ಭೀಷ್ಮರು ಹಿರಿಯರು, ಸುಮಾರು 800 ವರ್ಷ ಹೋಗಿದೆ ಅವರಿಗೆ. ನಮ್ಮ ಕ್ಯಾಲೆಂಡರ್ ಬೇರೆ, ಅವರದೇ ಬೇರೆ. ಹುಬ್ಬಿನ ಕೂದಲು ಬೆಳೆದುಬಿಟ್ಟಿದೆ, ಕಣ್ಣಿಗೆ ಮುಚ್ಕೊಂಡ್ಬಿಟ್ಟಿದೆ, ಅದಕ್ಕೊಂದು ದಾರ ಕಟ್ಟಿ ಕಿರೀಟ ಕಟ್ಟಿಬಿಟ್ಟಿದ್ದಾರೆ ಅವರು. ಇನ್ನೆಷ್ಟು ವಯಸ್ಸಾಗಿರ್ಬೇಡ ಭೀಷ್ಮರಿಗೆ. ಆಗ ಧೃತರಾಷ್ಟ್ರ ಕುರುಡ, ನಾನು ಹೇಗೆ ನೋಡಲಿ ಯುದ್ಧವನ್ನ, ಕಾಣಲ್ವಲ್ಲ. ಬಂದರು ವೇದವ್ಯಾಸರು, ಕೃಷ್ಣ ಇಬ್ಬರು ಬಂದರು ಹತ್ತಿರಕ್ಕೆ. ಧೃತರಾಷ್ಟ್ರ, ಈ ಬಾರಿ ಯುದ್ಧವನ್ನ ನೋಡ್ತೀಯೋ ಇಲ್ಲ ಕೇಳ್ತೀಯೋ ಅಂದರು. ನೋಡ್ತೀನಿ ಅಂತಿದ್ರೆ ಕಣ್ಣೆ ಕೊಟ್ಬಿಡೋದು, ದೃಷ್ಟಿ ಕೊಡೋದು. ಧೃತರಾಷ್ಟ್ರ ಅಂದ, ನೋಡೋದು ಹೇಗೆ? ನನ್ನ ಮಕ್ಕಳೇನಾದ್ರು ತೊಂದರೆಯಾದರೆ ನೋಡೋದು ಬೇಡ, ಬುದ್ಧಿವಂತ ನೋಡಿ. ನನ್ನ ಕಡೆಯವರನ್ನ ಕಷ್ಟದಲ್ಲಿ ನೋಡುವುದು ಬೇಡ, ಕೇಳೋಣ ಅಂದ್ಬಿಟ್ಟ. ಕೇಳ್ತೀನಿ ಅಂದ್ಬಿಟ್ಟ. ಹೌದೇನು ಇಷ್ಟ? ಯಾವಾಗ ಕೇಳ್ತೀನಿ ಅಂತ ಅಂದೆ ಧೃತರಾಷ್ಟ್ರ, ಗವಲ್ಗಣನ ಮಗ, ಗವಲ್ಗಣ ಅಂತ ಇದ್ದಾನ, ಅವನ ಮಗ ಸಂಜಯ, ಅವನ ಹೆಸರು. ಧೃತರಾಷ್ಟ್ರನಿಗೆ ಯಾವಾಗಲೂ ಹತ್ತಿರದಲ್ಲೇ ಇರ್ತಾನೆ. PS ಇದ್ದಾನೆ, ಪರ್ಸನಲ್ ಸೆಕ್ರೆಟರಿ. ಯಾರಿಗೆ? ಧೃತರಾಷ್ಟ್ರನಿಗೆ. ಸಂಜಯ ಬಾವ ಇಲ್ಲಿ ಇದ್ರು. ಬಂದು ನಿಂತ. ಕೃಷ್ಣ ವೇದವ್ಯಾಸರು ತಮ್ಮ ಕೈಯನ್ನ ಸಂಜಯನ ಮೇಲೆ ಇಟ್ಬಿಟ್ರು, ತಲೆಯ ಮೇಲೆ. ಏನು ಶಕ್ತಿ ಬರಬೇಡ. ಅಚಕ್ಷ ಪೂರ್ವಜಾಭೇದ್ಯ ಸಂಜಯ ಜ್ಞಾನದ ಪ್ರಭೋ ಅನ್ನೋದು ಮಹಾಭಾರತ ಶ್ಲೋಕ ಹೇಳಿ. ಸಂಜಯನಿಗೆ ಶಕ್ತಿಯನ್ನು ಕೊಟ್ಟಂಥವರು, ಬುದ್ಧಿಯನ್ನು ಕೊಟ್ಟವರು. ಸಂಜಯ, ಯುದ್ಧದಲ್ಲಿ ಏನೇನು ನಡೆಯುತ್ತೆ ಅದೆಲ್ಲವನ್ನು ಧೃತರಾಷ್ಟ್ರನಿಗೆ ನೀನು ವರದಿ ಒಪ್ಪಿಸ್ತಾನೆ. ವರದಿ ಆಯಿತು, ಒಪ್ಪಿಕೊಂಡದ್ದು ಸಂಜಯ. ಕುಳಿತುಕೊಂಡಿದ್ದಾರೆ ಸಂಜಯ ಮತ್ತು ಧೃತರಾಷ್ಟ್ರ. ಧೃತರಾಷ್ಟ್ರ ಮತ್ತು ಸಂಜಯರ ಸಂವಾದವೇ ದಿವ್ಯವಾದ ಭಗವದ್ಗೀತೆ. ಕೇಳ್ತಾನೆ ಧೃತರಾಷ್ಟ್ರ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯುಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಂ ಅಕುರ್ವತ ಸಂಜಯ. ಅದು ಕ್ಷೇತ್ರ, ಯುದ್ಧ ನಡೆಯೋದು ಕೃಷ್ಣನ ರಂಗಭೂಮಿ, ಧರ್ಮದ ನೆಲೆ, ತತ್ವಗಳ ಖಜಾನೆ. ಅಧರ್ಮ ಹಾಳಾಗುವ ಜಾಗ, ಅನಿಷ್ಟ ಇಲ್ಲದ ಜಾಗ, ಅದು ಕುರುಕ್ಷೇತ್ರದ ಯುದ್ಧ ಭೂಮಿ. ಅದಕ್ಕೆ ಅದು ಹಾಕಿದ್ದು ವೇದವ್ಯಾಸರ ಪದವನ್ನು ಹೇಗೆ ಹಾಕಿದ್ದಾರೆ? ಧರ್ಮಕ್ಷೇತ್ರೇ ಅಂತ, ಕುರುಕ್ಷೇತ್ರೇ. ಅಲ್ಲಿ ಸೇರಿದಾರಲ್ಲ ಎಲ್ಲರೂ ಏನು ಮಾಡಿದರು, ಒಂದು ಜನರಲ್ ಸೆಂಟೆನ್ಸ್ ಆಗ್ತದೆ. ಎಲ್ಲರೂ ಏನು ಮಾಡಿದರು ಕೇಳಿಲ್ಲ.
ಮಾಮಕಾಹ ಪಾಂಡವ ಶೈವ, ನನ್ನ ಮಕ್ಕಳು ಪಾಂಡವ. ಅದು ನೋಡಿ ವ್ಯಾಮೋಹ ಹೇಗಿದೆ. ನನ್ನ ಮಕ್ಕಳು ಅನ್ನೋದನ್ನು ಬಿಟ್ಕೊಡ್ತಾನ ಅವನು. ಎಷ್ಟು ದುಷ್ಟರಾಗಿದ್ದರೂ ಕೂಡ ಬಿಟ್ಕೊಡ್ತಾ ಇಲ್ಲ. ನನ್ನ ಮಕ್ಕಳು ಮತ್ತು ಪಾಂಡವರು ಏನು ಮಾಡಿದರು? ಸಂಜಯ ಶುರು ಮಾಡ್ಕೊತಾರೆ. ಧೃತರಾಷ್ಟ್ರ, ಎಲ್ಲರೂ ಒಂದು ಕಡೆ ಸೇರಿದ್ದಾರೆ, ಇನ್ನೇನು ಯುದ್ಧ ಪ್ರಾರಂಭ ಆಗಬೇಕು. ಅಷ್ಟರಲ್ಲಿ ಕೃಷ್ಣ ಏನು ಮಾಡ್ತಾನೆ, ಎಲ್ಲರನ್ನು ಒಂದು ಸಲ ನೋಡ್ದ. ಕಣ್ಣು ಬಿಟ್ಟು ಯಾವಾಗ ನೋಡ್ದ, ಎಲ್ಲರನ್ನೂ ಕಳಾಕರ್ಷಣೆ ಮಾಡ. ಬರೀ ನಿಂತಿದ್ದಾರೆ ಅಷ್ಟೇ ಬೊಂಬೆ. ಅವರ ಜೀವ ಎಲ್ಲ ತಗೊಂಡ್ಬಿಟ್ಟಿದ್ದಾನೆ ಸ್ವಾಮಿ. ಧರ್ಮರಾಜನ್ ಕರ್ಕೊಂಡ ಹತ್ರಕ್ಕೆ, ಬಾರೋ ಧರ್ಮರಾಜ, ಏನ್ ಕೃಷ್ಣ ನನ್ನ ಜೊತೆ ಬಾ. ಅಷ್ಟೇ ಏನು ಅಂತ ಕೇಳ್ತಿರ್ಲಿಲ್ಲ ಪಾಂಡವರು, ಅಷ್ಟು ವಿಧೇಯರು. ಕೃಷ್ಣನ ಜೊತೆಯಲ್ಲಿ ಧರ್ಮರಾಜ ಹೋಗ್ತಾ ಇದ್ದಾನೆ. ಅವ್ರು ನಿಂತಿರೋದಕ್ಕೂ ಇವ್ರು ನಿಂತಿರೋದಕ್ಕೂ ಮಧ್ಯೆ ಜಾಗ ತುಂಬ ಇದೆ, ಯುದ್ಧ ನಡಿಬೇಕಲ್ಲ. ಕೌರವರು ಅಂದುಕೊಂಡ್ರು ದುರ್ಯೋಧನ, ನಮ್ಮ ಸೈನ್ಯ ನೋಡಿ ಗಾಬರಿ ಆಗ್ಬಿಟ್ಟಿದೆ, ಯುದ್ಧ ಮಾಡಕ್ಕೆ ಅವ್ರ ಕೈಲಿ ಆಗಲ್ಲ, ರಾಜಿ ಮಾಡ್ಕೊಂಬಕ್ಕೆ ಹೋಗ್ತಾ ಇದ್ದಾರೆ ಅಂತ ಕಾಂಪ್ರಮೈಸ್ಗೆ ಕರ್ಕೊಂಡು ಹೋಗ್ತಿರೋದು ಕೃಷ್ಣ ಅಲ್ಲ, ಕರ್ಕೊಂಡು ಹೋಗ್ತಾ ಇದ್ದಾನೆ. ನೇರವಾಗಿ ಭೀಷ್ಮರ ಹತ್ತಿರಕ್ಕೆ ಹೋದರು. ಬಿಳುಪಾದ ಬಣ್ಣದ ಕುದುರೆಗಳು, ಬಿಳುಪಾದಂತಹ ವೇಷ, ಮುತ್ತಿನ ಕಿರೀಟ, ಮುತ್ತಿನ ಹಾರಗಳು, ಆ ಮುತ್ತಿನ ಬಣ್ಣದ ವಸ್ತ್ರಗಳು, ಮುತ್ತಿನ ಬಣ್ಣದ ಶಿರಸ್ತ್ರಾಣ, ಕಿರೀಟ, ಎದೆ ಕವಚ ಎಲ್ಲ ಮುತ್ತಿನಮಯ. ಭೀಷ್ಮರು ನೋಡ್ತಾ ಇದ್ದಾರೆ. ಕರ್ಕೊಂಡು ಹೋದ. ಭೀಷ್ಮರು, ಕೃಷ್ಣ ನಾನಿರುವ ಜಾಗಕ್ಕೆ ಬಂದಿಯಾ? ಏನು? ಧರ್ಮರಾಜ ಮಾಡೋ ನಮಸ್ಕಾರನ ಅಂದ. ಯಾರಿಗೆ? ಭೀಷ್ಮರಿಗೆ. ವಿರೋಧವಾಗಿ ನಿಂತಿದ್ದಾರೆ ಹೊಡೆಯಕ್ಕೆ. ಆ ನಮಸ್ಕಾರ ಮಾಡಿದ್ರೆ ಭೀಷ್ಮರು ಏನಂತ ಆಶೀರ್ವಾದ ಮಾಡಬೇಕು? ಮಗು ಧರ್ಮರಾಜ, ವಿಧೇಯ ಕಣೋ ನೀನು, ಸತ್ಯವಂತ ಕಣೋ, ಧರ್ಮ, ಅಷ್ಟು ಧರ್ಮಾಚರಣೆ ಮಾಡ್ತೀಯ, ನಿನಗೆ ಯುದ್ಧ ಮಾಡೋ ಸ್ಥಿತಿ ಬಂದ್ಬಿಡ್ತಲ್ಲ. ಈ ಯುದ್ಧದಲ್ಲಿ ನೀನು ವಿಜಯಿಯಾಗು. ಒಂದು ಆಗೋಯ್ತಲ್ಲ ಯುದ್ಧದ ರಿಸಲ್ಟು. ಹೊಡೆಯಕ್ಕೆ ನಿಂತಿರೋನು ನಿನಗೆ ವಿಜಯಿಯಾಗಲಿ ಅಂತ ಹೇಳಿದ್ರೆ ಇನ್ನೇನಿದೆ ಇಲ್ಲಿ ಇರ್ತಕ್ಕಂಥದ್ದು. ಆಮೇಲೆ ಕೇಳ್ತಾನೆ ಧರ್ಮರಾಜ, ತಾತ ನೀವು ತುಂಬ ವಿಚಾರ ತಿಳ್ಕೊಂಡಿದ್ದೀರಿ, ಅದಿನ್ನೆಷ್ಟು ಅಗಾಧವಾದ ವಿಚಾರ ಇದೆ ನಿಮ್ಮ ತಲೆಯಲ್ಲಿ. ಯಾರೋ ಒಬ್ಬ ಸೈನಿಕ ಒಂದು ಬಾಣ ಬಿಟ್ಬಿಟ್ರೆ ಚಿಚ್ಕೊಂಡು ಸತ್ತೋಗ್ತೀರಿ ನೀವು. ಗತಿ ಏನು? ಆ ಜ್ಞಾನ ನಿಮ್ಮ ಜೊತೆಗೆ ಹೋಗುತ್ತಲ್ಲ, ನನಗೇನಾದರೂ ಹೇಳಿ ತಾತ, ಒಳ್ಳೆ ಮಾತುಗಳನ್ನ ಅಂದ ಧರ್ಮರಾಜ. ಭೀಷ್ಮರದೆಲ್ಲ ರಾಯಲ್ ಆಟಿಟ್ಯೂಡ್, ಅವ್ರ ಮಾತೆಲ್ಲ ಹಾಗೇನೆ. ಧರ್ಮರಾಜ, ಇದು ಸಮಯವಲ್ಲ, ನನ್ನ ಅವಸಾನ ಕಾಲಕ್ಕೆ ನೀ ಬಂದು ಕಾಣುವುದು. ಹೇಳ್ರಿ ಮಾತು, ನನ್ನ ಅವಸಾನ ಕಾಲ ಯಾವುದಿದೆ ಅಲ್ಲಿ ಬಾ, ಕೊನೆಗಾಲದಲ್ಲಿ ಆವಾಗ ಹೇಳ್ತೀನಿ. ಹಾಗೆ ಹೇಳ್ತಾರೆ. ಮಹಾಭಾರತದಲ್ಲಿ ಜ್ಞಾನಿಗಳು ಅಂದರೆ ಭೀಷ್ಮರು, ಆಮೇಲೆ ವಿದುರ, ಆಮೇಲೆ ಧರ್ಮರಾಜ. ದೊಡ್ಡ ಜ್ಞಾನಿಗಳು ಅಂದರೆ ಇವರು 3 ಜನ. ಸರಿ ತಾತ, ಯುದ್ಧವನ್ನು ಹೇಗೆ ಮಾಡ್ತೀರಿ? ಯುದ್ಧದ ನಿಯಮಗಳೇನು ಅದಾದರೂ ಹೇಳಿ. ನೋಡೋ ಮಗು, ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ ನಾನು ಶಸ್ತ್ರ ಹಿಡಿಯಲ್ಲ. ಒಂದೇ ಕೈ ಇದ್ದು ಯುದ್ಧ ಮಾಡ್ತಾನಲ್ಲ ಅವನ ಜೊತೆ ಯುದ್ಧ ಮಾಡಲ್ಲ. ಕಣ್ಣೇ ಇಲ್ಲ ಯುದ್ಧ ಮಾಡ್ತಾನೆ, ಅಥವಾ ಒಂದೇ ಕಣ್ಣಿನೊಡನೆ ಯುದ್ಧ ಮಾಡ್ತಾನಲ್ಲ ಅವನ ಜೊತೆ ಯುದ್ಧ ಮಾಡಲ್ಲ. ಆಯುಧವೇ ಇಲ್ಲ ಅವನ ಕೈಲಿ, ಅವನ ಜೊತೆ ಯುದ್ಧ ಮಾಡಲ್ಲ. ಭೀಷ್ಮರು ಒಂದು ಪಟ್ಟಿಯನ್ನೇ ಕೊಡ್ತಾ ಹೋಗ್ತಾರೆ. ಗಂಡು ಅಲ್ಲ ಹೆಣ್ಣು ಅಲ್ಲ, ಇರ್ತಾರಲ್ಲ ನಪುಂಸಕರು, ಅವರೊಡನೆ ಯುದ್ಧ ಮಾಡುವುದಿಲ್ಲ ಅಂದ್ರು ಭೀಷ್ಮರು. ಕೃಷ್ಣ ಬರ್ಕೊಂಬಿಟ್ಟು ರಿಜಿಸ್ಟರ್ ಆಗೋಯ್ತು. ಗಂಡು ಇಲ್ಲ ಹೆಣ್ಣು ಇಲ್ಲ, ನಪುಂಸಕರೊಡನೆ ಯುದ್ಧ ಮಾಡುವುದಿಲ್ಲ, ಮುಂದೆ ಬೇಕಾಗುತ್ತೆ ಅಂದ್ಕೊಂಡ. ಹಾಗೆ ಹೋಗ ಒಳ್ಳೆಯದಾಗಲಿ ಇದ್ರು ಭೀಷ್ಮರು. ಧರ್ಮರಾಜನ್ ಕರ್ಕೊಂಡು ದ್ರೋಣರ ಬಳಿಗೆ ಹೋದ. ದ್ರೋಣರಿಗೆ ನಮಸ್ಕಾರ ಮಾಡಿದಾಗ ದ್ರೋಣರು ಹೇಳ್ತಾರೆ, ಅವರು ನಿಂತಿದ್ದಾರೆ ಯುದ್ಧ ಮಾಡಕ್ಕೆ, ಒಳ್ಳೆ ಮಾತಾಡ್ತಾ ಇದ್ದಾರಲ್ಲ ಇವರೆಲ್ಲ, ಏನೇನ್ಬೇಕು ದ್ರೋಣರು? ಧರ್ಮರಾಜ, ನೀನು ಬಾಲ್ಯದಿಂದಲೂ ಬಹಳ ವಿಧೇಯ ವಿದ್ಯಾರ್ಥಿ, ನಿನ್ನ ನೋಡಿದ್ರೆ ನಮ್ಗೆ ಬಲು ಸಂತೋಷ. ಈ ಯುದ್ಧದಲ್ಲಿ ನೀನು ವಿಜಯಿಯಾಗು, ಒಳ್ಳೆಯದಾಗಲಿ. ಎಲ್ಲರೂ ಶತ್ರುಗಳು ವಿಜಯಿಯಾಗು ಅಂತ ಹೇಳ್ತಾ ಇರಬೇಕಾದ್ರೆ ಇನ್ನು ಯುದ್ಧದ ರಿಸಲ್ಟ್ ಇನ್ನೇನಾಗಬೇಡ. ಧರ್ಮರಾಜ, ನಾನು ಮಗನಿಗೋಸ್ಕರ ಬಂದೆ, ಮಗನಿಗೋಸ್ಕರ ನಿಂತೆ, ಮಗನಿಗೋಸ್ಕರ ಇಲ್ಲಿ ಜೀವನ, ಮಗನಿಗೋಸ್ಕರ ಈ ಯುದ್ಧ ಅಂದ್ರು ಬರ್ಕಮಠ ಕೃಷ್ಣ. ಮಗನಿಗೋಸ್ಕರ, ಮುಂದೆ ಬೇಕಾಗುತ್ತೆ. ಕೃಪರ ಬಳಿಗೆ ಕರ್ಕೊಂಡು ಹೋದ. ಕೃಪರು ನಾನು ಹೇಳಿದ್ನಲ್ಲ, ಚಿರಂಜೀವಿಗಳು, ಸಾವೇ ಇಲ್ಲ ಅವ್ರಿಗೆ. ಅಶ್ವತ್ಥಾಮೋ ಬಲಿರ್ವ್ಯಾಸ, ಹನುಮಾಂಶ್ಚ ವಿಭೀಷಣ, ಕೃಪ ಪರಶುರಾಮಶ್ಚ.
ಸಪ್ತೈತಾ ಸ್ಥಿರಜೀವಿನ. ಇವರು 7 ಜನ ಚಿರಂಜೀವಿಗಳು, ಕೃಪರು ಹೇಳ್ತಾರೆ. ನಾವು ಚಿರಂಜೀವಿಗಳು, ನಮಗೆ ಸಾವೇ ಇಲ್ಲ ಕಣೋ ಧರ್ಮರಾಜ. ಶಕ್ತಿ ಇರುವಷ್ಟು ಯುದ್ಧ ಮಾಡ್ತೀನಿ. ಆ ಯುದ್ಧದ ಪ್ರತಿ ಹಂತದಲ್ಲಿಯೋ ನಿನಗೆ ಒಳ್ಳೇದಾಗಲಿ ಅಂತಿರ್ತಾನಪ್ಪ, ನೀನು ಜಯವಂತನಾಗು, ಚೆನ್ನಾಗಿರೋ ಅಂತ ಆಶೀರ್ವಾದ ಮಾಡಿದ್ರು. ಯುದ್ಧದಲ್ಲಿ ಇರೋರೆಲ್ಲ ಹೀಗೆ ಆಶೀರ್ವಾದ ಮಾಡಿದ್ರೆ ಹಿರಿಯರು, ಇನ್ನು ಯುದ್ಧ ಯಾಕೆ ಮಾಡ್ಬೇಕಿನ್ನು? ಕೃಷ್ಣ ಮಾಡಿದ ತಂತ್ರ ನೋಡಿ ಎಷ್ಟರ ಮಟ್ಟಿಗಿದೆ. ಬಂದ ಧರ್ಮರಾಜ ಕೂತ್ಕೊಂಡ, ಇನ್ನೇನು ಯುದ್ಧ ಮಾಡಬೇಕು, ಯುದ್ಧ ನಡಿಬೇಕು ಹೇಳ್ತಾ ಇದ್ದಾರೆ. ಆಗ ದುರ್ಯೋಧನ ಬಂದ. ಇಲ್ಲಿಗೆ ನೇರವಾಗಿ ದ್ರೋಣರ ಬಳಿಗೆ ಬಂದ. ನಡ್ಕೊಂಡು ಬಂದ, ರಥದ ಹತ್ರ ನಿಂತ. ಆಚಾರ್ಯ ಉಪಸಂಗಮ್ಯ ರಾಜ ವಚನಮಬ್ರವೀತ್. ತಾತ, ಸೈನ್ಯ ಬಹಳ ದೊಡ್ಡದಾಗಿದೆ ನಮ್ಮದು, ಪಾಂಡವರ ಕಡೆ ಚಿಕ್ಕದಾಗಿದೆ ಸೈನ್ಯ. ಆದರೂ ಕೂಡ ನನಗೆ ಯಾಕೋ ಭಯ ಆಗ್ತಾ ಇದೆ. ನಿಮಗೂ ನೋಡಿದ್ರು ವಯಸ್ಸಾಗಿದೆ, ಏನು ಮಾಡೋದು? ಹಾಗಂದ್ರೆ ಅವರ ವ್ಯಕ್ತಿತ್ವ ಕಡಿಮೆ ಮಾಡಿದಾಗಲಿಲ್ವೇ? ಯಾರ್ದು? ಭೀಷ್ಮರದು. ದ್ರೋಣರ ವ್ಯಕ್ತಿತ್ವ ಕಡಿಮೆ ಆಗಿಲ್ವೇ? ದ್ರೋಣರು ಹೇಳ್ತಾ ಇದ್ದಾನೆ, ಭೀಷ್ಮರನ್ನ ಅಲ್ಲಲ್ಲಿ ನಿಂತು ರಕ್ಷಣೆ ಮಾಡ್ತಾ ಇರಿ ಅಂತಾನೆ. ಭೀಷ್ಮರ ಒಂದು ಶೌರ್ಯಕ್ಕೆ ಕಡಿಮೆ ಆಯ್ತಲ್ಲ, ಅದಕ್ಕಾಗಿ ಭೀಷ್ಮರು ತಮ್ಮಲ್ಲಿರ್ತಕ್ಕಂಥ ಜೋರಾದ ಶಂಖವನ್ನು ಊದಿದರು. ದುರ್ಯೋಧನ, ಒಂದು ದಿನಕ್ಕೆ 10,000 ಜನ ಸೈನಿಕರನ್ನ ಕೊಚ್ಚುತ್ತೇನೆ. ಕೃಷ್ಣ ಚಕ್ರ ಹಿಡಿಯಲ್ಲ ಅಂತ ಹೇಳಿದಾನಲ್ಲ, ಅವನ ಕಡೆ ಹಿಡಿಸ್ತೇನೆ ಚಕ್ರವನ್ನ, ನೋಡ್ತಾ ಇರು ನನ್ನ ಪರಾಕ್ರಮವನ್ನ ಹೇಳಿದರು ಭೀಷ್ಮರು. ಭೀಷ್ಮರು ಯಾವಾಗ ಜೋರಾಗಿ ಶಂಖವನ್ನು ಊದಲಿ, ಪಾಂಡವರು ಕೂಡ ತಮ್ಮ ತಮ್ಮ ಶಂಖವನ್ನು ಊದಿದ್ರು. ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯ. ಕೃಷ್ಣನ ಶಂಖದ ಹೆಸರು ಪಾಂಚಜನ್ಯ, ಧರ್ಮರಾಜನ ಶಂಖದ ಹೆಸರು ಅನಂತ ವಿಜಯ, ಭೀಮನ ಶಂಖದ ಹೆಸರು ಮಹಾಪೌಂಡ್ರ ಇರತಕ್ಕಂಥದ್ದು, ಅರ್ಜುನನ ಶಂಖದ ಹೆಸರು ದೇವದತ್ತ, ಸುಘೋಷ ಮಣಿಪುಷ್ಪಕ. ಈ 2 ಶಂಖಗಳು ನಕುಲ ಸಹದೇವರು. ಅವರು ಕೂಡ ಜೋರಾಗಿ ಶಂಖವನ್ನು ಊದಿದ್ರು. ಪಣವಾನಕ ಭೂಮುಖಾಹ ನಗಾರಿ ತಮಟೆ ಮೊದಲಾದ ರಣವಾದ್ಯಗಳು ರಪರಪರಪನೆ ಬಡಿದವು. ತುಮಲು ವಿನುನಾದಯನ್. ಭೂಮಿ ಆಕಾಶ ಒಂದಾಗ್ಬಿಡ್ತೋ ಎನ್ನುವಷ್ಟು ಶಬ್ದ ಬಂತು. ಆಯಿತು, ಶಬ್ದ ನಿಂತಿತು. ಇನ್ನೇನು ಆ ಸೇನಾಪತಿಗಳು ಮಾರ್ಚ್ ಅಂತಾರಲ್ಲ, ಹೊಡೆಯಲಿ ಇರಬೇಕು, ಕಾಯ್ತಾ ಇದ್ದಾರೆ ಎಲ್ಲರೂ ಕೂಡ. ಆ ಕಾಯೋ ಹೊತ್ತಿಗೆ ಸರಿಯಾಗಿ ಅರ್ಜುನನ ರಥ ಬರ್ತಾ ಇದೆ. ಬಂತು. ಅರ್ಜುನನ ರಥದಲ್ಲಿ ಕೃಷ್ಣ ಕುಳಿತಿದ್ದಾನೆ. ಆಗ ರಥ ಹೇಗಿದೆ? ಬಂಗಾರದ ರಥ ಅದು, ಆಗಿರಬೇಡ, ಚಿನ್ನದ ರಥ. ಎತ್ತರವಾದ 4 ಲಕ್ಷಣವಾದ ಕುದುರೆಗಳನ್ನು ಕಟ್ಟಿದ್ದಾರೆ. ಒಂದು ಎತ್ತರವಾಗಿದೆ ಅದು. ರಥದ ಮೇಲೆ ಧ್ವಜ, ಧ್ವಜದಲ್ಲಿ ಆಂಜನೇಯ ಕುಳಿತಿದ್ದಾನೆ, ಹನುಮಂತ ಕಪಿಧ್ವಜ. ಇವನು ಗಾಂಡೀವವನ್ನು ಇಟ್ಟು ನಿಂತಿದ್ದಾನೆ. ಗಾಂಡೀವ ಧನಸ್ಸು, ಗಾಂಡೀವ ಧನಸ್ಸು ಅಗ್ನಿ ಕೊಟ್ಟದ್ದು. ಕೃಷ್ಣ ಚಾಟಿಯನ್ನು ಹಿಡಿದು ಎಡಗೈನಲ್ಲಿ 4 ಕುದುರೆಗಳ ಹಗ್ಗವನ್ನು ಹಿಡಿದು ಕೂತಿದ್ದಾನೆ ಸ್ವಾಮಿ. ಎಷ್ಟು ಕಾರ್ಯ ಮಾಡ್ತಾ ಇದ್ದಾನ್ರಿ. ನಿನ್ನೆ ರಾಮಾಯಣದಲ್ಲಿ ನೋಡಿದ್ವಲ್ಲ, ರಾವಣ ಕುಂಭಕರ್ಣ ಕೊಲ್ಲಬೇಕಾದ್ರೆ ಆ ಕಪಿಗಳನ್ನೆಲ್ಲ ಕರ್ಕೊಂಬಂದು ಸಮುದ್ರಕ್ಕೆ ಸೇತುವೆ ಕಟ್ಟಿ ಆ ಕಪಿಗಳನ್ನೆಲ್ಲ, ಏನು ಭಗವಂತ ಸುಖ ವೈಕುಂಠದಲ್ಲಿ ಇರಬಾರ್ದಾಗಿತ್ತೆ. ಇಲ್ಲಿ ನೋಡಿ, ಕುದುರೆಯನ್ನು ಹಿಡಿದು ಓಡಿಸುವ, ಬಂಡಿಯನ್ನು ಓಡಿಸುವವನಾಗಿ ಕೃಷ್ಣ ಕಾಣಿಸ್ಕೊಳ್ತಾ ಇದ್ದಾನೆ. ಅರ್ಜುನ, ಯಾಕೆ ಸುಮ್ಮನೆ ಇದೆಯಾ? ಬಾಣವನ್ನು ಬಿಡು. ಆಗ ಅರ್ಜುನ ಕೇಳ್ತಾನೆ, 2 ಸೈನ್ಯಗಳ ಮಧ್ಯೆ ನನ್ನ ರಥವನ್ನ ನಿಲ್ಲಿಸು. ಸೇನೆಯೋರು ಉಭಯೋರ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ. ಕೃಷ್ಣ ಹಾಗೆ ಮಾಡ್ದ, ಕರ್ಕೊಂಬಂದು ನಿಲ್ಲಿಸಿದ ಮಧ್ಯದಲ್ಲಿ. ನೋಡ್ದ ಅರ್ಜುನ, ಎಲ್ಲರನ್ನೂ ನೋಡ್ದ. ಭೀಷ್ಮರು, ದ್ರೋಣರು, ಪಾಠ ಹೇಳ್ಕೊಟ್ಟು ಗುರುಗಳು, ಕೃಪರು, ಹೆಣ್ಕೊಟ್ಟು ಮಾವ, ಈ ಕಡೆ ಸೋದರ ಮಾವ, ಅಭಿಮನ್ಯು ಮಗ, ಎಲ್ಲರೂ ಬೀಗರು ಎಲ್ಲ ಇದ್ದಾರೆ. ದ್ರುಪದ ಮೊದಲಾದವರು, ವಿರಾಟ ಎಲ್ಲ. ದೃಷ್ಟದ್ಯುಮ್ನ ದ್ರೌಪದಿ ಅಣ್ಣ ಅಗ್ನಿಯ ಅಂಶ, ಅವನೇ ಸೇನಾಪತಿ. ಅರ್ಜುನನಿಗೆ ಎಲ್ಲಿಲ್ಲದ ಮೋಹ ಉಕ್ಕಬೇಕೆ, ಅಂತಃಕರಣ ಕದಲಬೇಕೆ, ಬುದ್ಧಿ ಕದಲಬೇಕೆ, ಶೋಕ ಉಕ್ಕಬೇಕೆ. ನನಗೆ ಬೇಡ ಎನ್ನುವ ಒಂದು ಮೋಹ ಬಂದ್ಬಿಡ್ತು. ಯುದ್ಧ ಬೇಡ. ಯಾಕೋ ಇಲ್ಲಿ ಬಾಣನೇ ಬಿಡ್ತಿಲ್ವಲ್ಲ, ಯಾಕೋ ಅರ್ಜುನ ಅಂತ ಕೇಳ್ತಿರ್ಬೇಕಾದ್ರೆ, ಬೇಡ ಕೃಷ್ಣ, ನನಗೆ ಯುದ್ಧ ಬೇಡ, ಯುದ್ಧ ಬೇಡ. ನೋಡು ಕೃಷ್ಣ, ಸುತ್ತು ಮತ್ತು ಬಳಸಿ ಹೇಳೋದು ಬೇಕಾಗಿಲ್ಲ. ಯಾವ ಧೃತರಾಷ್ಟ್ರನ ಮಕ್ಕಳು
ನಮಗೆ ಕೇಡು ಮಾಡಿದ್ದಾರೋ, ಯಾವ ಧೃತರಾಷ್ಟ್ರನ ಮಕ್ಕಳು ನಮಗೆ ಹಿಂಸೆ ಮಾಡಿದ್ದಾರೋ, ತೊಂದರೆ ಕೊಟ್ಟಿದ್ದಾರೋ ಅಂತ ಧೃತರಾಷ್ಟ್ರನ ಮಕ್ಕಳು ನನ್ನನ್ನು ಕೊಂದು ಬಿಟ್ರೆ ಅದಕ್ಕಿಂತ ಸುಖ ಇನ್ನೊಂದಿಲ್ಲ ಅಂತ. ಎಂಥ ರೀತಿ ಧಾರ್ತರಾಷ್ಟ್ರ ರಣೆ ಹನ್ಯು ತನ್ಮೇ ಕ್ಷೇಮತರಂ ಭವೆ, ಅದೇ ಕ್ಷೇಮ ನನಗೆ. ಕಣ್ಣಿನಲ್ಲಿ ಅಳುತ್ತಾ ಇದ್ದಾನೆ, ಗಂಟಲು ಉಬ್ಬಿದೆ, ನರಗಳು ತೊದಲುತ್ತಿವೆ, ತುಟಿಗಳು ಅದುರುತ್ತಿವೆ, ಮುಚ್ಚಿದ ಕಣ್ಣಿನಲ್ಲಿ ನೀರು ಧಾರಾಕಾರವಾಗಿ ಹೋಗ್ತಾ ಇದೆ. ಏನು ಅರ್ಜುನನ ಸ್ಥಿತಿಯಲ್ಲಿ. ಈಗಿನ ರಾಜರುಗಳೆಲ್ಲ ಚಿಕ್ಕ ವಯಸ್ಸಿನವರು, ಅವರ ಕುಟುಂಬ ಏನಾಗಬೇಡ, ಹಾಳಾಗುತ್ತದಲ್ಲ ಅವರ ಕುಟುಂಬ, ಅದು ನನ್ನಿಂದ ಆಗೋದು ಬೇಡ, ನಾನು ಮಾಡೋದಿಲ್ಲ, ಯುದ್ಧ ಮಾಡೋದಿಲ್ಲ. ಕೃಷ್ಣನ ಯುದ್ಧ ಮಾಡಲ್ಲ, ಬೇಕಾದಷ್ಟು ಹೇಳ್ತಾನೆ. ಅರ್ಜುನ ವಿಷಾದ, ಸುಮ್ಮನಿದ್ದಾನೆ ಕೃಷ್ಣ. ಆ ಮೊದಲನೇ ಅಧ್ಯಾಯದಲ್ಲಿ ಏನು ಮಾತಾಡೋದೇ ಇಲ್ಲ ಅವನು, ಎರಡನೇ ಅಧ್ಯಾಯದಿಂದ ತಗೋತಾನೆ. ಎರಡನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳೋ ಮಾತು ಏನು ಹೇಳ್ತಾನೆ ಅಂತ ಕಾದಿರ್ತಾನೆ ಅರ್ಜುನ. ಏನು ಹೇಳಬಹುದು, ಏನು ಹೇಳ್ತಾನೆ? ದುಃಖ ಪರಿಹರಿಸಬೇಕು, ಯುದ್ಧ ನಿಲ್ಲಬೇಕು. ಅಲ್ಲ, ಇಷ್ಟೆಲ್ಲ ಸಿದ್ಧ ಮಾಡಿಕೊಂಡು, ವ್ಯವಸ್ಥೆ ಮಾಡಿಕೊಂಡು, ಎಲ್ಲರನ್ನೂ ಕರ್ಕೊಂಡು ಬಂದು ಭೂಮಿಯ ಭಾರ ಕಡಿಮೆ ಆಗಲಿ, ಪಾಂಡವರಿಗೆ ರಾಜ್ಯ ದೊರೆಯಲಿ, ಕೌರವರೆಲ್ಲ ಹತರಾಗಲಿ, ಧರ್ಮ ಸ್ಥಾಪನೆ ಆಗಲಿ ಅಂತ ಕೃಷ್ಣ ಇಷ್ಟು ಕಾರ್ಯ ಮಾಡಿದ್ರೆ ಯುದ್ಧನೇ ಬೇಡ ಅಂತ ಇದ್ದಾನಲ್ಲ ಇವನು. ಇನ್ನೇನು ಗತಿಯ ಬೇಡ, ಇನ್ನು ಯುದ್ಧನೇ ಬೇಡ. ಕೃಷ್ಣ ಎರಡನೇ ಅಧ್ಯಾಯವೇ ಸಾಂಖ್ಯ ಯೋಗ, ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ. ಉಪನಿಷತ್ತುಗಳು ಹಾಗೆ ಹೇಳುತ್ತೀನಿ ನಾನು, ಜೀವ, ಜನ್ಮ, ಕರ್ಮ, ಮೋಕ್ಷ, ದೇವರು, ನಮ್ಮ ಜೀವನ, ಸಾಧನೆ ಇವೆಲ್ಲದರ ಅರ್ಥ ಗೊತ್ತಾಗಬೇಕಾದ್ರೆ ಉಪನಿಷತ್ತುಗಳಿಗೆ ಮರೆ ಹೋಗಲೇಬೇಕು ನಾವು. ಆ ಉಪನಿಷತ್ತುಗಳ ಜನಕ್ಕೆ ಗೊತ್ತಾಗಬೇಕಲ್ಲ, ಅದಕ್ಕೆ ಓದಕ್ಕೆ ಅರ್ಥವಾಗೋದಲ್ಲ, ಸ್ವಲ್ಪ ಕಷ್ಟ. ಆ ಜನಕ್ಕೆ ಅರ್ಥವಾಗಲಿ ಅಂತ ವೇದವ್ಯಾಸರು ಪರಮಾತ್ಮ ಆ ಉಪನಿಷತ್ತುಗಳನ್ನೆಲ್ಲ ಸರಳ ಮಾಡಿಬಿಟ್ಟು ಒಂದೊಂದು ಶ್ಲೋಕ ಮಾಡಿ ಕೊಟ್ಟಿದ್ದಾನೆ. ಅದೇ ಭಗವದ್ಗೀತೆ. ಉಪನಿಷತ್ತಿನ ಸಾರ ಸುಧೆ ಭಗವದ್ಗೀತೆ. ಉಪನಿಷತ್ತುಗಳು ಎನ್ನುವ ಹಸು ಹಾಲು ಕರೀತಾ ಇದೆ. ಮೊದಲು ಹಾಲು ಕರೆದಿರುವವನು ಕೃಷ್ಣ, ಕರುವಾಗಿ ಮೊದಲು ಹಾಲು ಕುಡಿಯದಿರುವವನು ಅರ್ಜುನ. ಕೃಷ್ಣ ಲೋಕದ ಜನಕ್ಕೆ ಆ ಹಾಲನ್ನು ಕರೆದು ಕೊಟ್ಟಿದ್ದಾನೆ. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸ, ವತ್ಸ ಅಂದ್ರೆ ಕರು, ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಗೀತಾಮೃತ ಅದೇ ಪ್ರಸಿದ್ಧವಾದ ಗೀತೆ, ಭಗವದ್ಗೀತೆ. ಕೃಷ್ಣಾರ್ಜುನರ ಸಂವಾದ ಇಲ್ಲಿ ಸಂಯೋಜನೆ ಮಾಡಿದ್ದಾನೆ. ಮಹಾಭಾರತದಲ್ಲಿ 5 ರತ್ನಗಳು ಅಡಗಿವೆ. ಮೊದಲನೇ ರತ್ನ ಭೀಷ್ಮರು ಮಾಡಿದ ಕೃಷ್ಣ ಸ್ತುತಿ, ರಾಜಸೂಯ ಯಾಗದಲ್ಲಿ ಕೃಷ್ಣವನ್ನು ಸ್ತೋತ್ರ ಮಾಡಿದ ಮೊದಲನೇ ರತ್ನ ಅದು. ಎರಡನೆಯದು ವಿದುರ ಧೃತರಾಷ್ಟ್ರನಿಗೆ ಹೇಳಿದಂತಹ ಬುದ್ಧಿವಾದ, ಅದು ಎರಡನೆಯ ರತ್ನ. ಮೂರನೆಯ ಅಲ್ಲಿ ಸನತ್ಸುಜಾತರು ಬಂದು ಪುನಃ ತಿಳುವಳಿಕೆ ಹೇಳ್ತಾರೆ ಧೃತರಾಷ್ಟ್ರನಿಗೆ, ಇದೊಂದು ರತ್ನ, ಮೂರನೆಯ ರತ್ನವಾಗಿದೆ. ನಾಲ್ಕನೆಯ ರತ್ನ ದಿವ್ಯವಾದ ಭಗವದ್ಗೀತೆ, ನಾಲ್ಕನೆಯದು. ಇನ್ನು 5ನೆಯದು ಭೀಷ್ಮರು ಹೇಳ್ತಾರಲ್ಲ, ವಿಷ್ಣು ಸಹಸ್ರನಾಮ ಬಾಣದ ಮಲಗಿಕೊಂಡು ಮಲಗಿ ಪರಮಾದರದಿ ಪಾಡಲು, ಅದೇನೇ. ಮಹಾಭಾರತ 5 ರತ್ನಗಳನ್ನು ಒಳಗೊಂಡಿದೆ. ಉಪನಿಷತ್ತುಗಳ ಸಾರ ಸುಧೆ, ಬಹುರುಚಿ ಅಂತ ಭಗವದ್ಗೀತೆಗೆ ವ್ಯಾಖ್ಯಾನಗಳು ಬಂದಿವೆ. ಪ್ರಪಂಚದಲ್ಲಿರುವ ಯಾವ ಪುಸ್ತಕಕ್ಕೂ ಇಷ್ಟೊಂದು ವ್ಯಾಖ್ಯಾನ ಬಂದಿಲ್ಲ. ಅತಿ ಹೆಚ್ಚು ವ್ಯಾಖ್ಯಾನ ಅದರಲ್ಲಿ ಯಾವ್ಯಾವುದು ಬೇಡ, ಪ್ರಯೋಜನವಿಲ್ಲ. ಮಧ್ವಾಚಾರ್ಯರ ಗೀತಾ ಭಾಷ್ಯ, ರಾಘವೇಂದ್ರ ಗುರುಗಳ ಗೀತಾ ವಿವೃತಿ, ಇವೆರಡು ಯೋಗ್ಯವಾದ ತಗೋಬೇಕಾದವು. ಬೇರೆಯವೆಲ್ಲ ಅಗ್ರಾಹ್ಯ, ಅದೆಲ್ಲ ತತ್ವ ಸರಿಯಾಗಿ ಬರೆದಿರಲ್ಲ. ಅದರಲ್ಲೆಲ್ಲ ಕೃಷ್ಣನ ಪಾರಮ್ಯವನ್ನ, ಕೃಷ್ಣನ ತಾರತಮ್ಯವನ್ನ, ಮೋಕ್ಷದ ವಿಚಾರಗಳನ್ನ, ಕರ್ಮದ ವಿಚಾರಗಳನ್ನ ಹೇಗೇಗೋ ಬರೆದಿರ್ತಾರೆ. ಅದೆಲ್ಲ ಓದಕ್ಕೆ ಹೋಗಬಾರ್ದು, ಅಜ್ಞಾನ ಪ್ರಾಪ್ತಿ. ಗೀತಾ ಭಾಷ್ಯ ಬಹು ಸೊಗಸು ಆಚಾರ್ಯರು, ಗೀತಾ ವಿವೃತಿ ಅಂತೂ ರಾಯರು ಅದಿನ್ನೂ ಸೊಗಸು ಬರೆದಿದ್ದಾರೆ. ಹೀಗೆ ಭಗವದ್ಗೀತೆ ಹುಟ್ಟಿರುವುದಾಗಿದೆ ಮಹಾಭಾರತದ ಭೀಷ್ಮ ಪರ್ವದಲ್ಲಿ. ಭೀಷ್ಮ ಪರ್ವವೇ ಅದು. ಆಗ ಕೃಷ್ಣ ಹೇಳ್ತಾನೆ, ನೀನಿಷ್ಟು ಪ್ರಲಾಪ ಮಾಡ್ತಿದ್ದಾನಲ್ಲ, ಹತೋವಾ ಪ್ರಾಪ್ಸಸಿ ಸರ್ಗಂ ಜಿತ್ವಾ ವಾ ಮೋಕ್ಷಸೇ ಮಹಿಂ ತಸ್ಮಾದುದ್ದಿಷ್ಟ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ. ಅರ್ಜುನ, ಯಾರಿಗೆ ಯಾವ ಸಂದರ್ಭದಲ್ಲಿ ಯಾವ ಯೋಚನೆ ಬರಬಾರ್ದೋ ಅದು ಬಂದಿದೆಯಲ್ಲೋ ನಿನಗೆ, ಅದಕ್ಕೆ ಒಂದೇ ಮಾತು ಕೂಡ ಅವನು ವಿಷಾದ ಎಲ್ಲ. ನಿನಗೆ ವಿಷಾದ ಬರಬಾರದು,
ಯಾಕೆ ಇದು ಅನಗತ್ಯ ಇರ್ತಕ್ಕಂಥದ್ದು? ಕೊಲ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಇನ್ನು ಯಾರನ್ನ ಕೊಲ್ಲುವುದು ಜೀವವನ್ನು ಶರೀರವನ್ನು ಶುರು ಮಾಡ್ಕೊತಾನೆ ಭಗವಂತ. ಹೋಗುತ್ತೆ 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 ತತ್ವ, ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಯೋಗ ಮಾರ್ಗ, ಭಕ್ತಿ ಮಾರ್ಗ, ಮೋಕ್ಷ ಮಾರ್ಗ, ಅವುಗಳನ್ನು ತಿಳಿಸಿಕೊಡುವ ಅತಿ ಸುಸ್ಪಷ್ಟವಾದ ಗ್ರಂಥ ಶ್ರೀಮದ್ ಭಗವದ್ಗೀತಾ. ಹೇಳಬೇಕ್ರಿ ಭಗವದ್ಗೀತೆಯನ್ನ, ಶ್ಲೋಕದ ಅರ್ಥವನ್ನ ಕೇಳ್ತಾ ಹೋಗಬೇಕು. ಬಹು ಸೊಗಸು ಆ ಭಗವದ್ಗೀತೆ. ಮುಂದಕ್ಕೆ ಕೃಷ್ಣ ಆ ಅರ್ಜುನನ ಮೊದಲನೇ ಅಷ್ಟು ವಿಷಾದ ಯೋಗ. ಭಗವದ್ಗೀತೆಯನ್ನ ಮೊಟ್ಟ ಮೊದಲು ಓದ್ತಾ ಇದ್ರೆ ಮೊದಲೇ ಸಿಗುತ್ತಲ್ಲ ಈ ಅರ್ಜುನ ವಿಷಾದ ಪಟ್ಟಿರೋದು. ಅರ್ಜುನ ಕೇಳ್ತಿರೋದೆಲ್ಲ ಸರಿ ಅನ್ಸುತ್ತಲ್ವಾ, ಅರ್ಜುನ ಸರಿಯಾಗಿ ಕೇಳ್ತಿದ್ದಾರೆ ಅನ್ಸುತ್ತೆ. ಎರಡನೇ ಅಧ್ಯಾಯಕ್ಕೆ ಹೋದ್ಮೇಲೆ ಅರ್ಜುನ ಕೇಳ್ತಿರೋದು ಏನೇನು ಅಲ್ಲ ಅನ್ನೋದು ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಯಾವ ರೀತಿಯಲ್ಲಿ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಅಷ್ಟೊತ್ತಿಗೆ ಒಂದು 10 ನಿಮಿಷ ಬ್ರೇಕ್ ತಗೊಳ್ಳೋಣ, ರಿಲ್ಯಾಕ್ಸ್ ಆಗೋಣ. ಶ್ರೀಕೃಷ್ಣ ಆಗಿದೆಯಾ? ಸರಿನಾ?